ಿಸುವುದು ಅನ್ನುವ ಅರ್ಥದಲ್ಲಿದೆ. ಸ್ತ್ರೀರತ್ನಂ ದುಷ್ಕುಲಾದಪಿ, ದುಷ್ಕುಲದಿಂದಲೂ ಸ್ತ್ರೀರತ್ನವನ್ನು ತರಬಹುದು. ಯಾಕಂದ್ರೆ ಆ ಗೋತ್ರದಿಂದ ಈ ಗೋತ್ರಕ್ಕೆ ಏರಿಸುವುದು, ಇದು ಉದ್ವಹನ ನಡೆಯುವುದರಿಂದ ಅದಕ್ಕೆ ಉದ್ವಾಹನ ಅಂತ ಹೆಸರು. ಅಥವಾ ವಿವಾಹ ಅಂದ್ರೆ ವಿಶೇಷವಾದ ಜವಾಬ್ದಾರಿಯನ್ನು ಹೊರುವುದು ಅಂತ ಅರ್ಥ. ಪ್ರಪಂಚದ ಜವಾಬ್ದಾರಿಯನ್ನು, ಬ್ರಹ್ಮಚಾರಿಗಳ ಜವಾಬ್ದಾರಿಯನ್ನು, ಸನ್ಯಾಸಿಗಳ ಜವಾಬ್ದಾರಿಯನ್ನು ಹೊರುವುದು ಗೃಹಸ್ಥನ ಕರ್ತವ್ಯ. ಅದರಿಂದ ಸಪತ್ನೀಕನಾಗಿ ಅಡುಗೆ ಮಾಡಿ ವೈಶ್ವದೇವವನ್ನು ನಡೆಸುವ ಜವಾಬ್ದಾರಿ ಇರತಕ್ಕಂಥದ್ದು ಗೃಹಸ್ಥನಿಗೆ ಮಾತ್ರ. ಆ ಮೂಲಕ ಯತಿಗಳಿಗೆ ಭಿಕ್ಷೆಯನ್ನು ಕೊಟ್ಟು ಬ್ರಹ್ಮಚಾರಿಗಳಿಗೆ ಅನ್ನದಾನ ಮಾಡಿಕೊಂಡು ಮತ್ತೊಬ್ಬ ಗೃಹಸ್ಥನನ್ನು ಪೋಷಿಸುವ ಕೆಲಸ. ಇನ್ನೊಬ್ಬ ಬ್ರಹ್ಮಚಾರಿ ಗೃಹಸ್ಥನಾಗುವುದಕ್ಕೋಸ್ಕರ ಒಂದು ಹೆಣ್ಣು ಮಗುವನ್ನು ಸಾಕಿ ಸಲಹುವ ಕರ್ತವ್ಯವನ್ನು ಹೊರುವವನಿಗೆ ವಾಹನ, ವಿವಾಹ ಅಂತ ಹೆಸರು. ಅಂದ್ರೆ ಜವಾಬ್ದಾರಿಯನ್ನು ಹೊರುವುದು ಅನ್ನುವ ಸುಂದರವಾದ ಅರ್ಥದ ಶಬ್ದ ಸಂಸ್ಕೃತದಲ್ಲಿರುವಂತಹದ್ದು. ಅಂತಹ ವಿವಾಹ ಪ್ರಕ್ರಿಯೆಯ ಮೂಲಕ ಮನುಷ್ಯ ನಂತರದಲ್ಲಿ ಮಧುಚಂದ್ರವನ್ನು ಮಾಡುವ ಅವಶ್ಯಕತೆ ಅಲ್ಲ. ಆದ್ರೆ ಸತಿಪತ್ನಿಯರು ಪರಸ್ಪರ ಅರಿತು ತಾವು ಗಾರ್ಹಸ್ಥ್ಯದಲ್ಲಿ ಅನಿಷಿದ್ಧ ಸುಖಗಳನ್ನು ತ್ಯಾಗ ಮಾಡಬಾರದು. ಅನಿಷಿದ್ಧ ಸುಖತ್ಯಾಗಿ ಪಶುರೇವ ಸಂಶಯ ಅಂತ ಒಂದು ಸೂಕ್ತಿ ಹೇಳ್ತದೆ. ಅನಿಷಿದ್ಧವಾದ ಸುಖವನ್ನು ತ್ಯಜಿಸುವವನಿಗೂ ಪಶುವಿಗೂ ವ್ಯತ್ಯಾಸ ಇಲ್ಲ ಅಂತ. ಆ ದೃಷ್ಟಿಯಿಂದ ಶಾಸ್ತ್ರ ವಿಹಿತವಾದ ಕ್ರಮದಲ್ಲಿ ಆನಂದದ ಅನುಭವಕ್ಕೋಸ್ಕರ ತಿರುಗಾಟ ಅನ್ನೋದು ಶಾಸ್ತ್ರೀಯವಾದದ್ದು. ಇವರು ಈ ವಿಮಾನದಲ್ಲಿ ಕುಳಿತು ವಿವಾಹವಾದ 100 ವರ್ಷದ ನಂತರ ಎಲ್ಲ ಸುತ್ತಾಡಿದ್ದಾರಂತೆ. ನಂದನವನದಲ್ಲಿ ಸುತ್ತಾಡಿದ್ದಾರೆ, ಚೈತ್ರವನದಲ್ಲಿ ಸುತ್ತಾಡಿದ್ದಾರೆ, ಬೃಹಸ್ಪತ್ಯವನದಲ್ಲಿ ಸುತ್ತಾಡಿದ್ದಾರೆ. ಯಾವುದು ಪ್ರಸಿದ್ಧವಾದ 4 ಮಹಾ ಉಪವನಗಳು ಅಂತಿದ್ದಾವೋ, ಯಾವ ಉಪವನಗಳಲ್ಲಿ ಎಂದೆಂದೂ ಕೂಡ ಬಳ್ಳಿಗಳು ಕೂಡ ಬಾಡುವುದಿಲ್ಲವೋ ಅಂತಹ ದೈವೀ ಉಪವನಗಳಲ್ಲಿ ಇವರು ಸಂಚಾರವನ್ನು ಮಾಡಿದ್ದಾರೆ. ಸಂಚಾರವನ್ನು ಮಾಡಿ ಆನಂದದಿಂದ ಇವರು ತಿರುಗಾಡಿ ಹಿಂದಕ್ಕೆ ಬರುವ ಹೊತ್ತಿಗೆ 100 ವರ್ಷಗಳು ಕಳೆದು ಹೋಗಿದ್ದಾವಂತೆ. ಶತಂ ಯತಿಯುಶರದಃ, 100 ವರ್ಷಗಳು ಅಂತ ಹೇಳುವುದಿಲ್ಲ ಭಾಗವತ, 100 ಶರತ್ಕಾಲಗಳು ಕಳೆದವು ಅಂತ. 100 ವಸಂತಗಳು ಅಂತ ಹೇಳುವುದಿಲ್ಲ, 100 ಶರತ್ತುಗಳು ಕಳೆದವು ಅಂತ ಹೇಳ್ತದೆ. ಗ್ರೀಷ್ಮ ಅಂದ್ರೆ ಸಿಕ್ಕಾಬಟ್ಟೆ ಸೆಕೆ ಅಂತ ಅನಿಸುತ್ತೆ. ವರ್ಷ ಋತು ಅಂದ್ರೆ ಏನು ಜಿಗಿ 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 ಮಳೆ ಬೀಳ್ತಾ ಇರ್ತದೆ ಅಂತ ಅನಿಸುತ್ತೆ. ಶಿಶಿರ ಋತು ಅಂದ್ರೆ ಅಬ್ಬಾ ಸಿಕ್ಕಾಬಟ್ಟೆ ಚಳಿ ಅಂತ ಅನಿಸುತ್ತೆ. ಹೇಮಂತ ಅಂತ ಹೇಳಿದ್ರೆ ಅದು ಚಳಿ ಇನ್ನು ಸುರಾಗ್ತಾ ಇರ್ತದೆ, ಮೇಲೆಲ್ಲ ಹೊಡಿತಾ ಇರ್ತದೆ, ತೇವಾಂಶ ವಾತಾವರಣದಲ್ಲಿ ಕಡಿಮೆಯಾಗುವ ಕಾಲ ಅಂತ ಅನಿಸುತ್ತೆ. ಆದ್ರೆ ಶರತ್ಕಾಲ ಅಂದ್ರೆ ಅದು ಅತ್ಯಂತ ಸುಂದರವಾದ ಕಾಲ. ಅದಕ್ಕೆ ಒಂದು ದೋಷ ಹೇಳಲಿಕ್ಕೆ ಆಗುವುದಿಲ್ಲ. ಶರತ್ಕಾಲ ಅನ್ನೋದು ಸುಂದರ. ಯಾಕಂದ್ರೆ ಮಳೆಯೆಲ್ಲ ಬಂದಿರ್ತದೆ, ಮಳೆ ಬಿಟ್ಟಿರ್ತದೆ, ಆದ್ರಿಂದ ಆಕಾಶ ವಾತಾವರಣ ಪರಿಶುದ್ಧವಾಗಿರ್ತದೆ. ನೀಲ ಗಗನ ಅನ್ನೋದು ಕಾಣಿಸ್ತಾ ಇರ್ತದೆ. ಚಂದ್ರ ಆಗಲಿ, ಸೂರ್ಯನಾಗಲಿ, ನಕ್ಷತ್ರಗಳೇ ಆಗಲಿ ಅತ್ಯಂತ ಸುಂದರವಾಗಿ ಫಳಫಳಾಯಮಾನವಾಗಿ ಕಾಣಿಸುವಂತಹ ಕಾಲ ಅದು. ಮಳೆಗಾಲ ಮುಗಿದ ಕಾರಣದಿಂದ ಭೂಮಿ ಎಲ್ಲವೂ ಕೂಡ ಹಸಿರಾಗಿ ಹಸಿರು ಸೀರೆಯನ್ನು ಉಟ್ಟ ಗರ್ಭಿಣಿಯೋ ಅನ್ನುವ ರೀತಿಯಲ್ಲಿ ಫಲವನ್ನು ಕೊಡುವುದಕ್ಕೆ ಸಿದ್ಧವಾದ ಸನ್ನದ್ಧ ಸ್ಥಿತಿಯಲ್ಲಿ ಭೂತಾಯಿ ಇರುತ್ತಾಳೆ. ಅಂತಹ ನದಿಗಳಲ್ಲಿ ಹರಿಯುವ ನೀರು ಮೃದು ಮಧುರವಾಗಿ ಸ್ವಚ್ಛವಾಗಿ ಹರಿತಾ ಇರುತ್ತದೆ. ಅಂತಹ ಕಾಲವನ್ನು ಶರತ್ಕಾಲ ಅಂತ ಕರೀತೇವೆ. ಶತಂ ಯತೀಯು ಶರದ, ಅತ್ಯಂತ ಆನಂದದ ಸುಂದರವಾದ ವಾತಾವರಣದಲ್ಲಿ ಕಾಲವನ್ನು ಕಳೆದವರು. ಅಷ್ಟರಲ್ಲಿ ಈತ ಕರ್ತಮ ಪ್ರಜಾಪತಿ ತಾನು ಆನಂದ ವಿಶೇಷವನ್ನು ಸೂರೆಗೊಳ್ಳುವುದಕ್ಕೋಸ್ಕರ ತನ್ನನ್ನು 9 ಶರೀರದಲ್ಲಿ ತನ್ನ ಅನುಭಾವದಿಂದ ನಿರ್ಮಿಸಿಕೊಂಡು, ಪತ್ನಿಯಾದ ದೇವಹೂತಿಗೂ ಕೂಡ 9 ಶರೀರವನ್ನು ತಪೋನುಭಾವದಿಂದ ನಿರ್ಮಾಣ ಮಾಡಿಕೊಟ್ಟು, ಆ 9 ಶರೀರದ ದೇವಹೂತಿಯಲ್ಲಿ 9 ಶರೀರದಿಂದ ತಾನು ಸುಖಿಸಿದ. ಅದರ ಪರಿಣಾಮವಾಗಿ ಆಕೆಯಲ್ಲಿ 9 ಮಕ್ಕಳು ಏಕಕಾಲದಲ್ಲಿ ಆವಿರ್ಭಾವಗೊಳ್ತಾರೆ. 9 ಹೆಣ್ಣು ಮಕ್ಕಳಿಗೆ ತಂದೆಯಾಗ್ತಾನೆ ಕರ್ತಮ ಪ್ರಜಾಪತಿ. ದೇವಹೂತಿ 9 ಮಕ್ಕಳನ್ನು ಹೆತ್ತಿದ್ದಾಳೆ. 9 ಮಕ್ಕಳಿಗೆ 10ನೇ ದಿವಸ ಮುಗಿದು 11ನೇ ದಿವಸಕ್ಕೆ ನಾಮಕರಣವೂ ಕೂಡ ಆಗಿದೆ. ನಾಮಕರಣವಾಯಿತು. ಈ ತಂದೆ ಪತಿದೇವ ಹೇಳ್ತಾನೆ, ನಾನು ತಪಸ್ಸಿಗೆ ಹೊರಡಬೇಕು ಅಂತ ಆಲೋಚನೆ ಮಾಡಿದ್ದೇನೆ ಅಂತ. ಇವಳಿಗೆ ಒಂದು ಸಿಡಿಲು ಬಡೆದಷ್ಟು ಹೆದರಿಕೆ ಆಯಿತು. ಯಾಕಂದ್ರೆ ಇಷ್ಟು ಕಾಲ ಪತಿಯ ಜೊತೆಗೆ ಆನಂದದಿಂದ ಕಳೆದು ಬಿಟ್ಟಿದ್ದೇನೆ, ಆ ಕಾಲ ಕಳೆದದ್ದೇ ಗೊತ್ತಾಗಲಿಲ್ಲ. ಕ್ಷಣದ ಹಾಗೆ ಕಾಲವನ್ನು ಕಳೆದದ್ದಾಗಿದೆ. ಈಗ ಹುಟ್ಟಿರುವುದು 9 ಜನ ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳ ಜವಾಬ್ದಾರಿ ಅನ್ನೋದು ಸಾಮಾನ್ಯವಾದ ವಿಷಯ ಅಲ್ಲ. ಅಲ್ಲದೆ ನನ್ನ ಆತ್ಮಶ್ರೇಯಸ್ಸಿನ ಸಾಧನೆಗೆ ನಾನು ಏನು ಮಾಡಿಕೊಂಡಿದ್ದೇನೆ ಅನ್ನೋದರ ಪ್ರಜ್ಞೆಯೇ ನನಗಿಲ್ಲ. ಆದ್ರಿಂದ ಆಕೆ ಪತಿಯ ಪಾದ ಹಿಡಿದು ಕಣ್ಣೀರಿನಿಂದ ಪಾದ ತೊಳೆದು ಹೇಳ್ತಾಳೆ, ತಾವು ಆತ್ಮಶ್ರೇಯಸ್ಸಿನ ಸಾಧನೆಗೋಸ್ಕರ ಹೊರಡುವುದಕ್ಕೆ ನಾನು ಪ್ರತಿಬಂಧ ಮಾಡುವುದಿಲ್ಲ. ಯಾಕಂದ್ರೆ ಮದುವೆಯ ದಿವಸ ನೀವು ನನ್ನ ತಂದೆಯಲ್ಲಿ ಪ್ರತಿಜ್ಞೆ ಮಾಡಿರುವುದು ಏನು ಅಂತ ಹೇಳಿದ್ರೆ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅಂತ.
ಮೋಕ್ಷೇತ ಅಂತ ಸೇರಿಸಲಿಲ್ಲ. ಇವತ್ತಿನವರು ಸಂಸ್ಕೃತ ಶಾಸ್ತ್ರ ಏನು ಗೊತ್ತಿಲ್ಲದೆ ಒಂದು ಮೋಕ್ಷೇತ ಅಂತ ಸೇರಿಸಿಬಿಡ್ತಾರೆ. ಧರ್ಮೇಚ ಅರ್ಥೇಚ ಕಾಮೇಚ, ಪುರೋಹಿತರು ಅಷ್ಟೇ ಹೇಳಿದ್ರು, ಒಂದು ಮೋಕ್ಷೇತ ಅಂತ ಸೇರಿಸಿ, ನಾನು ಮೋಕ್ಷದ ಪ್ರೀತಿಯನ್ನು ಬಿಡೋಲ್ಲ ಅಂತ ಒಂದು ಸೇರಿಸಿಬಿಡ್ತಾರೆ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅಂತಿದೆ ಹೊರತು ಧರ್ಮಾರ್ಥ ಕಾಮಿ ಮೋಕ್ಷೇಚ ನಾತಿ ಚರಾಮಿ ಅಂತಿಲ್ಲ. ಯಾಕಂದ್ರೆ ಮೋಕ್ಷ ಅನ್ನುವುದು ಅವರವರ ಸಾಧನೆಯಿಂದ ಲಭ್ಯವಾಗುವುದೇ ಹೊರತು ಇಬ್ರು ಒಟ್ಟು ಸೇರಿ ಮೋಕ್ಷಕ್ಕೆ ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಆತ್ಮತತ್ವಜ್ಞಾನದಿಂದ ಮೋಕ್ಷ, ಅದು ಇವನ ಸಾಧನೆಯಿಂದ ಇವನಿಗೆ ಆತ್ಮತತ್ವಜ್ಞಾನ, ಆಕೆಯ ಸಾಧನೆಯಿಂದ ಆಕೆಗೆ ಆತ್ಮತತ್ವಜ್ಞಾನ. ಆದ್ರಿಂದ ಮೋಕ್ಷಕ್ಕೆ ಸಾಧನ, ಸ್ವರ್ಗಕ್ಕೆ ಬೇಕಾದ ಸಾಧನವನ್ನು ಜೊತೆಗೇ ಮಾಡತಕ್ಕದ್ದು. ಇಬ್ಬರು ಧರ್ಮಾರ್ಥ ಕಾಮಗಳಲ್ಲಿ ಸಹಧರ್ಮಿಣಿಯರಾಗಿ ಸಹಶರೀರಿಗಳಾಗಿ ಅರ್ಧಾಂಗಿಗಳಾಗಿ ಅರ್ಧಾಂಗರಾಗಿ ನಡೆದಾಗ ಅದರಿಂದ ಧರ್ಮಾರ್ಥ ಕಾಮಗಳಲ್ಲಿ ಸಮಸಾಧನೆ ಉಂಟಾಗುತ್ತೆ, ಅದು ಸ್ವರ್ಗಕ್ಕೆ ಹೇತುವಾಗುತ್ತೆ. ಆದ್ರಿಂದ ಮೋಕ್ಷದಲ್ಲಿ ಈ ಶರೀರದಲ್ಲಿ ಮಾತ್ರ ಪತಿಪತ್ನಿಯರಾಗಿದ್ದರು, ಮುಂದಿನ ಜೀವನದಲ್ಲಿ ಆಕೆ ಬೇರೆ ಈತ ಬೇರೆ ಅಂತ ಆಗುವಂತಹದ್ದು ಮಾನುಷ ವ್ಯಕ್ತಿತ್ವ. ಇಲ್ಲಿ ನಿಯತ ಸತಿಪತಿ ಭಾವ ಅನ್ನೋದು ಇಲ್ಲ. ಮೋಕ್ಷದಲ್ಲಿ ನಿಯತವಾಗಿ ಸತಿಪತಿಗಳು ಒಟ್ಟಿಗೆ ಸಾಧನೆ ಮಾಡುವುದು ಅಂತ ಹೇಳಿದ್ರೆ ಅದು ದೇವತೆಗಳಲ್ಲಿ ಮಾತ್ರ. ಎಲ್ಲಿ ನಿಯತ ಸತಿಪತಿ ಭಾವ, ಯಾವುದೇ ಜನ್ಮ ಇರಲಿ ಈತನಿಗೆ ಇವಳೇ ಹೆಂಡತಿ ಅನ್ನೋದು ದೇವತೆಗಳಲ್ಲಿ ಮಾತ್ರ. ಅಲ್ಲಿ ಸಹ ಮೋಕ್ಷಾಧಿಕಾರ ಅನ್ನೋದು ಇದೆ, ಆದರೆ ಮನುಷ್ಯರಲ್ಲಿ ಇಲ್ಲ. ಆದ್ರಿಂದ ಈಕೆ ಅದನ್ನು ಅರ್ಥ ಮಾಡಿಕೊಂಡು ಹೇಳ್ತಾಳೆ, ಪ್ರಜಾಪತಿಗಳೇ, ತಾವು ತಮ್ಮ ಮೋಕ್ಷ ಸಾಧನೆಗೆ ಹೊರಡುವುದಾದ್ರೆ ನಾನು ಪ್ರತಿಬಂಧ ಮಾಡುವುದಿಲ್ಲ, ಆದರೆ ನನಗೂ ಮೋಕ್ಷಕ್ಕೆ ಮಾರ್ಗವನ್ನು ತೋರಿಸಿ ತಾವು ಹೋಗ್ಬೇಕಷ್ಟೇ. ನಾನು ಹೇಗೆ ಸಾಧನೆ ಮಾಡಬೇಕು ಅದಕ್ಕೊಂದು ಮಾರ್ಗ ತಾವು ತೋರಿಸಬೇಕು. ಮಾರ್ಗವನ್ನು ತಾವೇ ತೋರಿಸಿ ಕೂತುಕೊಳ್ಳುವುದಕ್ಕೆ ಆಗುವುದಿಲ್ಲ ಅಂದ್ರೆ ಅಂತಹ ಒಂದು ಗಂಡು ಮಗುವಿಗೆ ವ್ಯವಸ್ಥೆ ಮಾಡಬೇಕು. ಇಲ್ಲ, ಈ 9 ಹೆಣ್ಣು ಮಕ್ಕಳು ಆವಿರ್ಭವಿಸಿದ್ದಾರೆ, ಅವರಿಗೆ ಯೋಗ್ಯವಾದಂತಹ ಸ್ಥಳದಲ್ಲಿ ನಾನು ವಿವಾಹ ಮಾಡಿಕೊಟ್ಟೆವು ಅಂತಾದರೆ ಅದರಿಂದ ನಮಗೆ ಶ್ರೇಯಸ್ಸಿದೆ, ಆ ಅಳಿಯನ ಮೂಲಕವಾದರೂ ಜ್ಞಾನ ಸಂಪಾದನೆಯನ್ನು ಮಾಡಬಹುದು. ಅಂತಹ ಯೋಗ್ಯ ಪಾತ್ರವನ್ನು ನೋಡಿ ಆ ಸತ್ಪಾತ್ರರಲ್ಲಿ ಕನ್ಯಾದಾನವನ್ನು ಮಾಡುವ ಜವಾಬ್ದಾರಿಯನ್ನು ತಾವು ಹೊತ್ತುಕೊಳ್ಬೇಕು. ಇಷ್ಟು ತಾವು ನಡೆಸಿಕೊಟ್ರೆ ಆಮೇಲೆ ನನ್ನ ಯಾವುದೇ ಪ್ರತಿಬಂಧ ಇಲ್ಲ. ಇದನ್ನು ಪತ್ನಿಯಿಂದ ಕೇಳಿದಂತಹ ಕರ್ತವನಿಗೆ ತನ್ನ ಒಳಗಿನ ವಿಚಾರ ಅರ್ಥವಾಯಿತು. ಯಾಕಂದರೆ ನಾನು ಶುಕ್ಲನನ್ನು ಕುರಿತು ತಪಸ್ಸು ಮಾಡಿದ್ದೇನೆ, ಶುಕ್ಲನಾಮಕನಾದಂತಹ ಭಗವಂತ ಆನಂದ ಬಿಂದುವನ್ನು ಕೆಳಗೆ ಬೀಳಿಸಿ ಸರೋವರದ ನಿರ್ಮಾಣಕ್ಕೆ ಹೇಳುವಾಗ ಅಂತಹ ಭಗವಂತ ಹೇಳಿದ, ನಿನಗೆ ಯೋಗ್ಯ ಕನ್ಯೆ ನಾಳೆ ಸಿಗ್ತಾಳೆ, ಆಕೆಯಲ್ಲಿ ನಾನೇ ನಿನಗೆ ಮಗನಾಗಿ ಹುಟ್ಟುತ್ತೇನೆ ಅಂತ ಅವತ್ತು ಹೇಳಿದ್ದಾನೆ. ಆದ್ರಿಂದ ಈಕೆ ಕೇಳ್ತಾ ಇರುವುದರಲ್ಲೂ ಅರ್ಥ ಇದೆ, ಭಗವಂತನನ್ನು ಈಕೆಯಲ್ಲಿ ನಾನು ಪಡೆಯಬೇಕಾಗಿದೆ. ಅಲ್ಲದೆ ಒಬ್ಬ ತಂದೆಯಾಗಿ ಹೆಣ್ಣು ಮಕ್ಕಳಿಗೆ ಮದುವೆಯನ್ನು ಮಾಡದೆ ಸನ್ಯಾಸವನ್ನು ಸ್ವೀಕರಿಸುವುದಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಆದ್ರಿಂದ ಗಾರ್ಹಸ್ಥ್ಯದ ಜವಾಬ್ದಾರಿಯನ್ನು ನಿರ್ವಹಿಸದೇ ಇದ್ದಂತಹ ವ್ಯಕ್ತಿ ನಾನು ಮದುವೆ ಯಾಕಾಗಬೇಕು ಅಂತ ಪ್ರಶ್ನೆ ಬರ್ತದೆ. ಮದುವೆ ಆಗಿದ್ದಾನೆ ಅಂದ ಮೇಲೆ ಗಾರ್ಹಸ್ಥ್ಯದ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಆದ್ರಿಂದ ಇವರಿಗೆ ವಿವಾಹವನ್ನು ಮಾಡುವುದು ನನ್ನ ಕರ್ತವ್ಯ ಅಂತ ತೀರ್ಮಾನ ಮಾಡ್ತಾನೆ. ಬೆಳೆದು ದೊಡ್ಡವರಾದಂತಹ ಆ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ವಿವಾಹದ ವ್ಯವಸ್ಥೆ ಮಾಡ್ತಾನೆ. ಅಷ್ಟರಲ್ಲಿ ಒಂದು ಗಂಡು ಮಗು ಆಗ್ತದೆ. ಅದಕ್ಕೆ ಕಾರಣ ಈತ ಪತ್ನಿಯನ್ನು ಸನಿಹಕ್ಕೆ ಕರೆದು 1.5 ಗಂಟೆ ಪಾಠ ಹೇಳ್ತಾನೆ. ಸಾಮಾನ್ಯ ಹೆಂಡತಿಗೆ ಗಂಡ ಪಾಠ ಹೇಳುವುದು ಅಂತ ಕಡಿಮೆ, ಹೆಂಡಂದಿರು ಗಂಡಂದಿರಿಗೆ ಪಾಠ ಹೇಳುವುದೇ ಜಾಸ್ತಿ ಆಗುತ್ತೆ. ಇಲ್ಲಿ ಹಾಗಲ್ಲ, ಎದುರುಗಡೆ ಕೂರಿಸಿಕೊಂಡು ಆಕೆಗೆ ವಿಸ್ತಾರವಾದ ಪಾಠವನ್ನು ಹೇಳ್ತಾನೆ. ಯಾವ ಯಾವ ರೀತಿಯ ವ್ರತವನ್ನು ಅನುಷ್ಠಾನ ಮಾಡಬೇಕು, ಲೋಕೋತ್ತರವಾದಂತಹ ಸಂತಾನವನ್ನು ನಾವು ಪಡಿಬೇಕು ಅಂತಾದರೆ ಗರ್ಭಶುದ್ಧಿಗೋಸ್ಕರ ಎಷ್ಟು ಕೆಲಸ ಮಾಡಬೇಕು, ಬರೀ ಪತ್ನಿ ಮಾತ್ರ ಮಾಡುವುದಲ್ಲ, ಪತಿಯೂ ಕೂಡ ನಡೆಸಬೇಕು, ಎಷ್ಟು ಶ್ರವಣ ಮಾಡಬೇಕು, ಏನೇನು ವಿಷಯಗಳನ್ನು ಅನುಸಂಧಾನ ಮಾಡಬೇಕು, ಎಂತಹ ಆಹಾರವನ್ನು ಸ್ವೀಕಾರ ಮಾಡಬೇಕು, ಪಯೋವೃತದ ಅನುಷ್ಠಾನ ಅಂದ್ರೆ ಏನು. ಪೂರ್ವೇಪಿ ಕರ್ತಮ ಪರಾಶರ ಪಾಂಡು ಮುಖ್ಯಾಹ ಯತ್ಸೇವಯ ಗುಣಗಣಾಡ್ಯಮ ಪದ್ಯಮಾಪುಹು. ನಾರಾಯಣ ಪಂಡಿತರು ಹೇಳ್ತಾರೆ, ಕರ್ತಮ ಪರಾಶರ ಪಾಂಡು ಇವರೆಲ್ಲ ಭಗವಂತ ವಾಯು ಮೊದಲಾದ ಮಕ್ಕಳನ್ನು ಪಡೆದವರು. ಅಂತಹ ಮಕ್ಕಳನ್ನು ಪಡೆಯುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಯತ್ಸೇವಯ ಗುಣಗಣಾಡ್ಯಮ ಪದ್ಯಮಾಪುಹು. ಇವರು ಭಗವಂತನ ವಿಶೇಷ ಸೇವೆಯನ್ನು ಮಾಡಿ ಅಂತಹ ಮಕ್ಕಳನ್ನು ಪಡೆದಿದ್ದಾರೆ. ಅಂತ ಭಗವಂತನನ್ನು ಸೇವೆ ಮಾಡುವ ಕ್ರಮ ಹೇಗೆ, ಇದನ್ನೆಲ್ಲ ಪತ್ನಿಗೆ ಹೇಳಿದ. ಅದನ್ನು ಇಂಚೂ ಬಿಡದೆ ಇವ ಹೇಳಿದ್ದಕ್ಕಿಂತ ಸುಂದರವಾಗಿ ಅನುಷ್ಠಾನ ಮಾಡಿದವಳು ದೇವಹೂತಿ. ಕರ್ತಮನ್ನು ಕೂಡ ಅಷ್ಟೇ ಸ್ಫುಟವಾಗಿ ಅನುಷ್ಠಾನ ಮಾಡಿದ. ಈ ಅನುಷ್ಠಾನದ ಬಲದಿಂದ ಕರ್ತಮಂ ವೀರ್ಯಮಾಪನ್ನ ಜಜ್ಞೇಗ್ನಿರಿವ ದಾರುಣಿ. ಭಗವಂತ ಕರ್ತಮ ಪ್ರಜಾಪತಿಯಲ್ಲಿ ಆವೇಶಗೊಂಡ. ಕರ್ತಮನ ತಪಸ್ಸಿನ ಬಲದಿಂದ ಕರ್ತಮನಲ್ಲಿ ಭಗವಂತನ ರೂಪದ ಆವೇಶ ಉಂಟಾಯಿತು. ಒಂದು ಮಗು ಜನಿಸಬೇಕು ಅಂತಾದರೆ ಅದು 1 ವರ್ಷದ ಕಾಲ ಗರ್ಭದಲ್ಲಿ ಉಷಿತವಾಗುತ್ತದೆ ಅಂತ ಶಾಸ್ತ್ರದ ನಿಯಮ. 1 ವರ್ಷ ಗರ್ಭದಲ್ಲಿರುವುದು ಅಂದ್ರೆ ಹೇಗೆ?
9 ತಿಂಗಳು ಮಾತೃಗರ್ಭದಲ್ಲಿ, 3 ತಿಂಗಳು ಪಿತೃಗರ್ಭದಲ್ಲಿ ಅಂತ ಒಟ್ಟಿನಲ್ಲಿ 1 ವರ್ಷ ಅನ್ನೋದು ಗರ್ಭವಾಸದ ಕಾಲ. ಹಾಗಾಗಿ ಇವತ್ತು 7ನೇ ವರ್ಷದ ಮಗುವಿಗೆ ಗರ್ಭಾಷ್ಟಮ ಅಂತ ಕರೆಯುವುದು. ಗರ್ಭಾಷ್ಟಮದಲ್ಲಿ ಉಪನಯನ ಮಾಡುವುದು ಅಂತ ಹೇಳ್ತಾರೆ. ಅಂದ್ರೆ ಮಗು ಹುಟ್ಟಿ 7ನೇ ವರ್ಷಕ್ಕೆ ಗರ್ಭಾಷ್ಟಮ ಹೇಗೆ ಶುರುವಾಗ್ತದೆ? 7ನೇ ವರ್ಷಕ್ಕೆ ಗರ್ಭಾಷ್ಟಮ ಅಂತ ಹೇಳಿದ್ರೆ ಗರ್ಭದಲ್ಲಿ 1 ವರ್ಷ ಇರ್ತದೆ ಅಂತ ಅರ್ಥ. ಅದು 3 ತಿಂಗಳ ತನಕ ಪತಿ ಶರೀರದಲ್ಲಿ ಇದ್ದುಕೊಂಡು ಆಮೇಲೆ ಪತ್ನಿ ಶರೀರಕ್ಕೆ ಪ್ರವೇಶವನ್ನುಕೊಂಡು ಅಲ್ಲಿ 9 ತಿಂಗಳುಗಳ ತನಕ ಆ ಮಗು ಗರ್ಭವಾಸವನ್ನು ಅನುಭವಿಸ್ತದೆ. ಹಾಗೆ ಭಗವಂತ ಗರ್ಭವಾಸವೇ ಇಲ್ಲದೆ ಇರತಕ್ಕಂಥವ ಕೆಲವು ಸಂದರ್ಭಗಳಲ್ಲಿ ಗರ್ಭದಲ್ಲಿ ಪ್ರವೇಶ ಮಾಡ್ತಾನೆ. ಅದರಲ್ಲಿ ಒಂದು ಕರ್ದಮನಲ್ಲಿ ಕಪಿಲನಾಗಿ ಅವತರಿಸುವಾಗ, 2ನೇದ್ದು ದೇವಕಿ ಮತ್ತು ವಸುದೇವರಲ್ಲಿ ಭಗವಂತ ಕೃಷ್ಣನಾಗಿ ಅವತರಿಸುವಾಗ ಈ ಸಂದರ್ಭದಲ್ಲಿ ಗರ್ಭದಲ್ಲಿ ಹೋಗಿ ಕೂತುಕೊಳ್ತಾನೆ. ಇದು ಭಗವಂತನ ವಿಶೇಷ ಅನುಗ್ರಹ. ಗರ್ಭದಲ್ಲಿ ಕೂತುಕೊಳ್ಳುವಂತಹದ್ದು ಅನ್ನೋದು ಅನುಗ್ರಹ ವಿಶೇಷ. ಇಲ್ಲೇ ಹೋದರೆ ಸ್ತಂಭದಿಂದ ನರಸಿಂಹ ಎದ್ದ ಹಾಗೆ ಎಂದು ಬರ್ಬೋದಿತ್ತು. ಕರ್ದಮಂ ವೀರ್ಯಮಾಪನ್ನ, ಕರ್ದಮನಲ್ಲಿ ಪ್ರವೇಶ ಮಾಡಿದ. ಕರ್ದಮನಿಗೆ ಗೊತ್ತಾಯಿತು ಭಗವಂತ ನನ್ನಲ್ಲಿದ್ದಾನೆ ಅಂತ. ಹೇಗೆ ಭೂತ ಆವೇಶ ಆದಾಗ ಮನುಷ್ಯನಿಗೆ ಭೂತಾವೇಶ ಆದದ್ದು ಗೊತ್ತಾಗುವುದಿಲ್ಲ, ಆದರೆ ಭಗವಂತ ಆವೇಶ ಆದಾಗ ಗೊತ್ತಾಗ್ತದೆ. ಅಷ್ಟು ವ್ಯತ್ಯಾಸ. ಭೂತಕ್ಕೂ ಮಹಾಭೂತಕ್ಕೂ ವ್ಯತ್ಯಾಸ ಅಷ್ಟು. ಭಗವಂತನಿಗೆ ಮಹಾಭೂತ ಅಂತ ಹೆಸರು. ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನಿ. ನಾವೆಲ್ಲ ಪುಟ್ಟ ಭೂತಗಳು, ಅವನೊಬ್ಬ ಮಹಾಭೂತ. ಇನ್ನು ಕೆಲವು ಭೂತ ಪ್ರೇತಾದಿಗಳಿರ್ತಾರೆ, ಅವುಗಳು ಆವೇಶಗೊಳ್ಳುವ ಶಕ್ತಿಯನ್ನು ಪಡೆದಿರುತ್ತಾರೆ. ಆದರೆ ಅದು ಆವೇಶಗೊಂಡಾಗ ಮನುಷ್ಯ ತನ್ನನ್ನು ತಾನು ಮರೆತು ಬಿಡ್ತಾನೆ. ಆದರೆ ಭಗವಂತನ ಆವೇಶಗೊಂಡಾಗ ಅವನಿಗೆ ತನ್ನ ಜ್ಞಾನವು ಬರ್ತದೆ. ಸ್ವಾತ್ಮ ಪರ್ಯವಸಾನ, ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರ ಅನ್ನೋದು ಭಗವಂತನ ಆವೇಶದಿಂದಾಗಿ ಅವನಿಗೆ ಆಗ್ತದೆ. ಅದರಿಂದ ಭಗವಂತನ ಆವೇಶದಿಂದ ಕರ್ದಮ ಆ ಭಗವಂತನನ್ನು ಅರ್ಥ ಮಾಡಿಕೊಳ್ತಾನೆ. ಮತ್ತೆ ವಿಶಿಷ್ಟವಾದ ಸೇವೆಯನ್ನು ಮಾಡ್ತಾನೆ. ಕೊನೆಗೆ ದೇವಹೂತಿಯಲ್ಲಿ 9 ತಿಂಗಳ ತನಕ ಬೆಳೆದಂತಹ ಮಗು 9ನೇ ತಿಂಗಳಲ್ಲಿ ಬ್ರಹ್ಮಾದಿ ದೇವತೆಗಳು ಬರ್ತಾರೆ, ಗರ್ಭಸ್ತುತಿಯನ್ನು ಮಾಡ್ತಾರೆ. ಭಾಗವತದಲ್ಲಿ 2 ಗರ್ಭಸ್ತುತಿಗಳು ಪ್ರಸಿದ್ಧ. ಒಂದು ಈ ಕಪಿಲ ದೇವಹೂತಿಯ ಗರ್ಭದಲ್ಲಿದ್ದಾಗ ಬ್ರಹ್ಮದೇವರು ಒಂದು ಸ್ತೋತ್ರ ಮಾಡಿರುವಂತಹದ್ದು. ಮತ್ತೊಂದು ದೇವಕೀ ದೇವಿಯ ಜಠರದಲ್ಲಿ ಭಗವಂತ ಕೃಷ್ಣ 8ನೆಯ ಗರ್ಭವಾಗಿ ಪ್ರವೇಶಗೊಂಡಾಗ ಬ್ರಹ್ಮರುದ್ರಾದಿಗಳು ಒಂದು ಸ್ತೋತ್ರ ಮಾಡಿರುವಂತಹದ್ದು. ಇಲ್ಲಿ ಬ್ರಹ್ಮದೇವ ಬಂದು ಹೇಳ್ತಾನೆ, ಲೋಕೇ ಕಪಿಲ ವಿದ್ಯಾಖ್ಯಾನಂ. ಈ ಭಗವಂತ ನಿನ್ನ ಹೃದಯದಲ್ಲಿ ಪ್ರವೇಶ ಮಾಡಿದ್ದಾನೆ ತಾಯಿ, ಆಕೆ ಲೋಕದಲ್ಲಿ ಕಪಿಲ ಅನ್ನೋ ಹೆಸರನ್ನು ಪಡಿತಾನೆ ಅಂತ ತಾಯಿ ಹತ್ರ ಕೊನೆಗೆ ಹೇಳ್ತಾನೆ. ಮೊದಲು ಆ ಉದರದಲ್ಲಿರತಕ್ಕಂತಹ ಭಗವಂತ ಅವನು ಜ್ಞಾನ ಸ್ವರೂಪಿ, ಲೋಕದ ಬೆಳಕು, ಪರಂಜ್ಯೋತಿ. ಕತ್ತಲೆ ಅನ್ನೋದು ಅವನ ಮುಂದೆ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಲೋಕದಲ್ಲಿ ಸಾಂಖ್ಯವೆಂಬ ತತ್ವವನ್ನು ಪ್ರಸಾರ ಮಾಡುವುದರ ಮೂಲಕ ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡತಕ್ಕಂತಹ ಶಕ್ತಿ ಅಂತ ಕೊಂಡಾಡ್ತಾನೆ ಬ್ರಹ್ಮದೇವ. ಕೊನೆಗೆ ಹೇಳ್ತಾನೆ ತಾಯಿ ಹತ್ರ, ಇದು ಕಪಿಲ ಅನ್ನೋ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧವಾಗ್ತದೆ. ಅದನ್ನು ಹೆತ್ತ ತಾಯಿಯಾಗಿ ನೀನು ಲೋಕದಲ್ಲಿ ವಿಖ್ಯಾತಿಯನ್ನು ಹೊಂದಿ ಮೋಕ್ಷವನ್ನು ಪಡೆಯುವ ಸಾಧನೆಯನ್ನು ಈ ಮಗನ ಮೂಲಕ ಮಾಡ್ತೀಯಿಂದ ತಾಯಿಯನ್ನು ಸಮಾಧಾನ ಪಡಿಸ್ತಾನೆ ಬ್ರಹ್ಮದೇವ. ಆ ಮಗು ಆವಿರ್ಭಾವಗೊಂಡಿತು. ಅದಕ್ಕೆ ಗರ್ಭದಲ್ಲಿರುವಾಗಲೇ ಬ್ರಹ್ಮದೇವ ಹೆಸರು ಇಟ್ಟು ಆಗಿತ್ತು. ಅದೇ ಹೆಸರಿನಿಂದ ತಂದೆಯಾದಂತಹ ಕರ್ದಮ ಪ್ರಜಾಪತಿ ಕರೀತಾನೆ, ಕಪಿಲ ಅಂತ ಅವರ ಹೆಸರಾಗ್ತದೆ. ಕಪಿಲ ಅಂತ 3 ಹೆಸರುಗಳು ಸೇರಿ ಕಪಿಲ ಅಂತ ಹೆಸರಾದದ್ದು. ಕ ಅನ್ನುವ ಶಬ್ದಕ್ಕೆ ಸೃಷ್ಟಿಸುವವ ಅಂತ ಅರ್ಥ. ಕರೋತೀತಿ ಕಹ, ಸೃಷ್ಟಿಸುವವ ಅಂತ ಅರ್ಥ. ಪಿ ಅಂದರೆ ಚೆನ್ನಾಗಿ ಪಾಲನೆ ಮಾಡುವವ ಅಂತ ಅರ್ಥ. ಅತಿಶಯೇನ ಪಾತೀತಿ ಪಿಹಿ, ಪಾತೀತಿ ಪಹ, ಅತಿಶಯೇನ ಪಾತೀತಿ ಪಿಹಿ ಅಂತ ಅಕಾರಕ್ಕೆ ಈಕಾರ ಬಂದದ್ದು ತೃತೀಯೋತಿಶಯ ಎನ್ನುವ ಸೂತ್ರದಿಂದ. ಅಂದ್ರೆ ಪಿ ಅಂದ್ರೆ ಅತಿಶಯ ಪಾಲಕ ಅಂತ ಅರ್ಥ. ಲ ಅಂದ್ರೆ ಲಯಕರ್ತೃ, ಲುನಾತಿ ಚಿನತ್ತೀತಿ ಲಹ, ಲೋಕವನ್ನು ಲಯ ಮಾಡುವವರಿಗೆ ಲ ಅಂತ ಹೆಸರು. ಕಷ್ಟಾಸೌ ಪಿಷ್ಟಾಸೌ ಲಶ್ಚೇತಿ ಕಪಿಲಃ, ಸೃಷ್ಟಿ ಸ್ಥಿತಿ ಲಯಗಳನ್ನು ನೋಡಿಕೊಳ್ಳುವವರಿಗೆ, ಸರ್ವ ಸರ್ಜಕ, ಸರ್ವ ಬಾಲಕ ಮತ್ತು ಸರ್ವ ಸಂಹಾರಕವಾದಂತಹ ಏಕಶಕ್ತಿಗೆ ಕಪಿಲ ಅಂತ ಹೆಸರು. ಅಂದ್ರೆ ಇಂಗ್ಲಿಷಿನ ಗಾಡ್ ಬಂದಂತೆ ಈ ಸಂಸ್ಕೃತದ ಕಪಿಲವಿಲ್ಲ. ಅವರು ಜನರೇಟರ್, ಆಪರೇಟರ್ ಮತ್ತು ಡೆಸ್ಟ್ರಾಯರ್ ಅನ್ನೋದನ್ನು ಸೇರಿಸಿ ಗಾಡ್ ಮಾಡಿದ್ದಾರಲ್ಲ, ಅದು ಕ ಪಿ ಲ. ವಸ್ತಃ ಜನರೇಟರ್ ಅನ್ನೋದು ಜಿ ಅನ್ನೋದ್ರಿಂದ ಸಿಗುವುದಿಲ್ಲ, ಒಂದು ಅಕ್ಷರ ಮಾತ್ರ ಅದು. ಆಪರೇಟರ್ ಅನ್ನೋದು ಓ ಅನ್ನೋದ್ರಿಂದ ಸಿಗುವುದಿಲ್ಲ. ಡೆಸ್ಟ್ರಾಯರ್ ಅನ್ನೋದು ಡಿ ಅನ್ನೋದ್ರಿಂದ ಸಿಗುವುದಿಲ್ಲ, ಯಾಕಂದ್ರೆ ಡಿ ಅನ್ನೋದಕ್ಕೆ ಡೆಸ್ಟ್ರಾಯರ್ ಅಂತ ಅರ್ಥ ಅಲ್ಲ. ಆದರೆ ಸಂಸ್ಕೃತದ ಕ ಅನ್ನೋದಕ್ಕೆ ಜನರೇಟರ್ ಅಂತಲೇ ಅರ್ಥ. ಆ ಶಬ್ದಕ್ಕೆ ಅಷ್ಟು ಅರ್ಥ ಇದೆ. ಸಂಸ್ಕೃತದ ಪಿ ಅನ್ನೋದಕ್ಕೆ ಬರೀ ಪಾಲನೆ ಮಾಡುವವ ಅಂತ ಅರ್ಥ ಅಲ್ಲ, ಲೋಕವನ್ನು ಪಾಲನೆ ಮಾಡುವವರನ್ನೆಲ್ಲ ಪಾಲನೆ ಮಾಡುವವ ಅಂತ ಅರ್ಥ. ಅದು ಪಿ ಅನ್ನೋದ ಶಬ್ದದಿಂದಲೇ ಸಿಗತಕ್ಕಂಥ. ಲ ಅನ್ನೋದಕ್ಕೆ ಲುನಾತಿ,
ಸಂಹಾರ ಮಾಡುವವ, ಕತ್ತರಿಸಿ ಹಾಕುವವ ಅನ್ನುವುದು ಆ ಶಬ್ದದ ಪೂರ್ಣವಾದ ಅರ್ಥ. ಆ ಅರ್ಥದಲ್ಲಿ ಕಪಿಲ ಅಂತಕ್ಕಂತಹ ನಾಮ ವಿಷ್ಣು ಸಹಸ್ರನಾಮದಲ್ಲಿ 2 ಬಾರಿ ಬರ್ತಕ್ಕಂತಹ ಶಬ್ದ. ಮಹರ್ಷಿ ಕಪಿಲಾಚಾರ್ಯ ಅಂತ 1 ಬಾರಿ ಬರ್ತದೆ, ಕಪಿಲ ಅಂತ ಮತ್ತೊಂದು ಬಾರಿ ಬರ್ತದೆ. ಅಂದ್ರೆ ಮೂಲರೂಪಿಯಾದ ಭಗವಂತನ ಹೆಸರದು. ಇಲ್ಲಿ ಆವಿರ್ಭಾವಗೊಂಡಂತಹ ದೇವಹೂತಿ ಸುತನಿಗೆ ಕಪಿಲ ಅಂತ ನಾಮಕರಣವಾಗ್ತದೆ. ಕಪಿಲ ದೇವ ಆವಿರ್ಭಾವಗೊಂಡ. ಕಪಿಲ ಆವಿರ್ಭವಿಸಿದ ಮೇಲೆ ಮದುವೆಗಳು ನಡೆದು 9 ಮದುವೆಗಳು. ಆ ಹೆಣ್ಣು ಮಕ್ಕಳಿಗೆ ವಿವಾಹ, ಈ ಮಗು ಆವಿರ್ಭವಿಸಿದೆ ಅಂತ ಒಂದು ಸಂತೋಷ, ಅದರ ಜೊತೆಗೆ ಮದುವೆಯ ಕಾರ್ಯಕ್ರಮ. ಮರೀಚಯೇ ಕಲಾಂ ಪ್ರಾದಾತ್ ಅನಸೂಯಾಂ ಅತಾತ್ರಯೇ. 9 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಮೊದಲನೆಯವಳಿಗೆ ಕಲಾ ಅಂತ ಹೆಸರು. ಕಲೆಯನ್ನು ಮರೀಚಿ ಪ್ರಜಾಪತಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಮರೀಚಿ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರರಲ್ಲಿ ಮರೀಚಿ, ಅತ್ರಿ, ಅಂಗಿರಸ ಮೊದಲಾದ ಮಕ್ಕಳು. ಅದರಲ್ಲಿ ಒಬ್ಬ ಮರೀಚಿ. ಮುಂದಕ್ಕೆ ಅವನಿಂದ ಕಶ್ಯಪ, ಕಶ್ಯಪನಿಂದ ಸೂರ್ಯ, ಸೂರ್ಯನಿಂದ ಸೂರ್ಯವಂಶ. ಹೀಗೆ ಸೂರ್ಯವಂಶದ ಮೂಲ ಪುರುಷ ಮರೀಚಿ. ಆ ಮರೀಚಿಗೆ ಕಲೆಯನ್ನು ಕೊಟ್ಟು ವಿವಾಹ ಮಾಡ್ತಾನೆ. ಅನಸೂಯಾಂ ಅಥ ಅತ್ರಯೇ. 2ನೆಯ ಮಗಳು ಅನಸೂಯೆ. ಆ ಅನಸೂಯೆಯನ್ನು ಅತ್ರಿ ಅಂತಕ್ಕಂತಹ ಚತುರ್ಮುಖ ಬ್ರಹ್ಮನ ಮಗನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಅದರಲ್ಲಿ ಮತ್ತೆ ಆತ್ರೇಯನ ಉತ್ಪತ್ತಿಯಾಗುತ್ತೆ. ಮತ್ತೆ ಚಂದ್ರ ಅದೇ ವಂಶದಲ್ಲಿ ಹುಡುಕ್ತಾನೆ. ಅದರಿಂದ ಚಂದ್ರವಂಶಕ್ಕೆ ಮೂಲ ಪುರುಷ ಅತ್ರಿ. ಹೀಗೆ ಅತ್ರಿಗೆ ಅನಸೂಯೆಯನ್ನು ಕೊಟ್ಟು ವಿವಾಹ ಮಾಡ್ತಾನೆ. ಆಮೇಲೆ ಕ್ರತುವಿಗೆ ಹವಿರ್ಭೂ ಅನ್ನೋ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡ್ತಾನೆ. ಕ್ರತು ಪ್ರಜಾಪತಿಗೆ ಹವಿರ್ಭೂವನ್ನು. ಕೊನೆಗೆ ವಸಿಷ್ಠಾಯಾಪ್ಯರುಂಧತಿ, ವಸಿಷ್ಠನಿಗೆ ಅರುಂಧತಿಯನ್ನು ಕೊಟ್ಟು ವಿವಾಹ ಮಾಡ್ತಾನೆ. ಹೀಗೆ ಕರ್ತಮ ಪ್ರಜಾಪತಿ ತನ್ನ 9 ಹೆಣ್ಣು ಮಕ್ಕಳನ್ನು ಚತುರ್ಮುಖ ಬ್ರಹ್ಮನ ಮಾನಸ ಸೃಷ್ಟಿ ಎನಿಸಿರ್ತಕ್ಕಂತಹ 9 ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಅಂದ್ರೆ ಒಂದು ಸೃಷ್ಟಿಯಲ್ಲಿ ವ್ಯವಸ್ಥೆ ಇದೆ. ಇಷ್ಟು ಗಂಡು ಹುಟ್ಟಿದೆ ಅಂದ್ರೆ ಅದಕ್ಕೆ ಇಷ್ಟು ಹೆಣ್ಣುಗಳು ಹುಟ್ಟಬೇಕು. ಅದಕ್ಕೆ ವ್ಯವಸ್ಥೆಯಾಗಿ ಇಲ್ಲಿ ಕರ್ತಮ 9 ಹೆಣ್ಣು ಮಕ್ಕಳ ತಂದೆಯಾಗಿದ್ದಾನೆ. ಆ 9 ಪ್ರಜಾಪತಿಗಳಿಗೆ ಈ 9 ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ್ದಾನೆ. ವಿವಾಹವಾಯಿತು. ಇಲ್ಲಿ ಕಪಿಲನು ಹುಟ್ಟಿ ಆಯಿತು. ದೇವಹೂತಿ ಬಯಸಿದ್ದೆಲ್ಲ ಸಿಕ್ಕಿ ಆಯಿತು. ಇನ್ನು ಇವ ತಪಸ್ಸಿಗೆ ಹೊರಡಬಹುದು. ಆದರೆ ತಪಸ್ಸಿಗೆ ಹೊರಡುವುದಕ್ಕೆ ಮನಸ್ಸಾಗಲಿಲ್ಲ. ನಾನು ತಪಸ್ಸಿನಲ್ಲಿ ಯಾರನ್ನು ತಪಸ್ಸು ಮಾಡಿ ಅವರನ್ನು ಕಾಣಬೇಕಿತ್ತು, ಅವ ಮನೆಯಲ್ಲೇ ಇರಬೇಕಾದ್ರೆ ಕಾಡಿಗೆ ಹಾಕಿ ಹೋಗಬೇಕು ಅಂತ ಇವರಿಗೆ ಅನ್ನಿಸಿತು. ಕಪಿಲನ ಮುಂದೆ ಕೂತುಕೊಳ್ಳುವುದು, ಕಪಿಲನ 30 ದಕ್ಷಿಣೋಪೇತವಾದಂತಹ ಕಲ್ಯಾಣಾದ್ಭುತ ಗಾತ್ರವನ್ನು ಕಂಡು ಪುನೀತನಾಗುವುದು. ಇಷ್ಟೇ ಅವನ ಕೆಲಸ. ಕಪಿಲನ ಮುಂದೆ ಕೂತುಕೊಳ್ಳುವುದು. ಏನು ಸುಂದರವಾದ ಇಡೀ ಲೋಕದ ಸೌಂದರ್ಯವೆಲ್ಲವೂ ಎಲ್ಲಿ ಮಡುಗಟ್ಟಿದೆಯೋ ಅಷ್ಟು ಸುಂದರವಾದ ಶರೀರ. ಅದನ್ನು ನೋಡಿದಷ್ಟು ತೃಪ್ತಿ ಇಲ್ಲ. ಪುನಃ ನವತಾನ್ ಉಪೇತಿ. ನೋಡಿದಷ್ಟು ಹೊಸದು ಅಂತ ಅನ್ನಿಸತಕ್ಕಂತಹ ಅದ್ಭುತವಾದ ಸೌಂದರ್ಯದ ಖರಿ. ಅದನ್ನು ನೋಡ್ತಾ ನಿಲ್ತಾನೆ. ಈಗ ಮಗು ಬೇರೆ ಮಾತಾಡುವುದಕ್ಕೆ ಶುರು ಮಾಡಿದೆ. ಹುಟ್ಟಿ 4 ದಿವಸ ಆಗಲಿಲ್ಲ, ಮಾತಾಡ್ತಾ ಇದೆ ಮಗು ಮಾತಾಡುವುದನ್ನು ಕೇಳಿ ಇವನಿಗೆ ಆ ಧ್ವನಿಯಲ್ಲಿ ಸಮಗ್ರ ವೇದದ ನಾದದ ಸಾರ ತುಂಬಿದೆ ಅಂತ ಅನಿಸುವುದಕ್ಕೆ ಪ್ರಾರಂಭವಾಯಿತು. ಆ ನಾದವನ್ನು ಕೇಳ್ತಾನೆ. ಅದಕ್ಕೆ 4 ಪ್ರದಕ್ಷಿಣೆ ಬಂದು ಕೂತು ಕೇಳ್ತಾನೆ, ಏನು ಹೇಳು ಅಂತ. ಇದು ಮಗು ಹೇಳುತ್ತೆ, ನೀನು ಕಾಡಿಗೆ ಹೋಗ್ಬೋದು ಅಂತ ಹೇಳ್ತಾನೆ. ಕೊನೆಗೆ ಆ ಮಗುವೇ ಹೇಳ್ಬೇಕಾಯ್ತು, ನೀನು ಕಾಡಿಗೆ ಹೋಗ್ಬೋದು. ಈ ತಂದೆಯೇ ಹೇಳಿದ, ನಾನು ಯಾವುದನ್ನು ಕಾಡಿನಲ್ಲಿ ಕಾಣಬೇಕು ಅಂತಹ ಶ್ರೀವತ್ಸ ಚಿಹ್ನೆಯಿಂದ ಭೂಷಿತವಾದಂತಹ ಪಾದ ಕಮಲದಲ್ಲಿ ಶಂಖಚಕ್ರ ಗದಾ ಪದ್ಮಗಳ ಚಿಹ್ನೆಯುಳ್ಳಂತಹ, ಜೊತೆಗೆ ವಜ್ರಾಂಕುಶ ಧ್ವಜ ಸರೋಜ ಲಾಂಛನಾಟ್ಯವಾದಂತಹ ಪಾದಕಮಲದ ಸಾಕ್ಷಾತ್ ನಾರಾಯಣಲ್ಲಿ ಕಾಣಿಸ್ತಾ ಇರುವಾಗ ನಾನು ಕಾಡಿಗೆ ಆಗಿ ಹೋಗಬೇಕು. ಕಪಿಲ ಹೇಳ್ತಾನೆ, ಅವರವರ ಸಾಧನೆ ಅಂತರ್ದೃಷ್ಟಿಯಿಂದ ಭಗವಂತನನ್ನು ಕಾಣುವುದರ ಮೂಲಕ. ಬಾಕ್ಯದಲ್ಲಿ ನಾನು ನನ್ನ ಅಪ್ರಾಕೃತವಾದ ಸ್ವರೂಪವನ್ನೇ ತೋರುವ ಹಾಗೆ ಮಾಡ್ತೇನೆ, ಆದರೆ ಅದು ಅಪರೋಕ್ಷವೆನಿಸುವುದಿಲ್ಲ. ನಿಮ್ಮ ಸಾಧನೆಗೆ ಅದು ಅಪರೋಕ್ಷ ಸಾಧನೆ ಆಗುವುದಿಲ್ಲ. ಇಲ್ಲಿ ಹೊರಗೆ ಕಂಡದ್ದು ಯಾಕೆಂದ್ರೆ ಒಳಗೆ ನೀನು ಕಾಣುವುದಕ್ಕೆ ಒಂದು ಮಾರ್ಗದರ್ಶಕವಾಗಿರಲಿ ಅಂತ, ಅಷ್ಟಕ್ಕೋಸ್ಕರ ಅಷ್ಟೇ. ಇಂಥವನು ನಿನ್ನ ತಂದೆ ಅಂತ ತಂದೆಯ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ಕಾಡಿನಲ್ಲಿದ್ದ ಮಗುವಿಗೆ ಒಬ್ಬ ಋಷಿ ಹೇಳಿದ, ಇಂಥವ ನಿನ್ನ ತಂದೆ, ನಿಮಗೆ ಗೊತ್ತಾಗಲಿದೆ ಎಂಥವ ತಂದೆ. ಈಗ ಆಗ ಅಲ್ಲಿ ಒಂದಿದ್ದಂತಹ ಪತ್ರವನ್ನು ತೆಗೆದು ಪತ್ರದಲ್ಲಿ ಈತ ಒಂದು ಗೆರೆ ಹಾಕಿ ಗೀರಿ ನೋಡು ಇವನಿನ್ನ ತಂದೆ ಅಂತ ಅದರ ಚಿತ್ರವನ್ನು ತೋರಿಸಿದ. ಚಿತ್ರವೇ ತಂದೆ ಅಲ್ಲ, ಆ ಚಿತ್ರವನ್ನು ಇಟ್ಟುಕೊಂಡು ಅವ ಅವಂತಿ ದೇಶಕ್ಕೆ ಬರ್ತಾನೆ. ಅವಂತಿ ದೇಶದ ರಾಜಪಟ್ಟಣದಲ್ಲಿ ರಾಜನಿಗೆ ಮಂತ್ರಿಯಾಗಿರುವ ವ್ಯಕ್ತಿ ಇವ ಅಂತ ಪ್ರಜೆಗಳಿಂದ ಗೊತ್ತಾಗ್ತದೆ. ಹೋಗಿ ಮಂತ್ರಿಯನ್ನು ನೋಡಿ ತಂದೆ ಅಂತ ನಮಿಸ್ತಾನೆ. ಆ ಮಂತ್ರಿ ಅವನನ್ನು ಮಗ ಅಂತ ಸ್ವೀಕಾರ ಮಾಡ್ತಾನೆ. ಹಾಗಾದ್ರೆ ತಂದೆಯನ್ನು
ಇವನು ತಂದೆ ಅಂತ ತಿಳಿಸುವುದಕ್ಕೆ ಮೊದಲು ಕೊಟ್ಟಂತಹ ಚಿತ್ರ ಏನಿದೆ ಅದು ತಂದೆ ಅಲ್ಲ, ಆದರೆ ತಂದೆಯನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಸಾಧನವಾಗ್ತದೆ ಅಷ್ಟೇ. ಹಾಗೆ ದೇವರನ್ನು ಕಾಣುವುದಕ್ಕೆ ದೇವರ ಚಿತ್ರ, ದೇವರ ಪ್ರತಿಮೆಯೇ ದೇವರಲ್ಲ, ದೇವರ ಚಿತ್ರವೇ ದೇವರಲ್ಲ. ಆದರೆ ಚಿತ್ರ ಪ್ರತಿಮೆಗಳ ಮೂಲಕ ನಾವು ಹೃದಯದಲ್ಲಿ ನಾವು ಚಿತ್ರವನ್ನು ಮೂಡಿಸಿಕೊಂಡು ಆ ಚಿತ್ರದಲ್ಲಿ ಸ್ಥಿತವಾದ ಭಗವಂತನ ರೂಪವನ್ನು ಕಾಣುವುದಕ್ಕೆ ಶಕ್ಯವಾಗ್ತದೆ. ಕೆಲವೊಮ್ಮೆ ಭಗವಂತ ಚಿತ್ರದಿಂದ ಪ್ರಭಾವವಾಗುವುದಕ್ಕಿಂತ ಸಹಸ್ರಪಟ್ಟು ಅಧಿಕ ಪ್ರಭಾವವನ್ನು ತೋರಿಸುವ ತನ್ನ ಅಪ್ರಾಕೃತ ವಿಗ್ರಹದ ದರ್ಶನವನ್ನು ಮಾಡ್ತಾನೆ. ಅದಕ್ಕೆ ಅವತಾರ ಸ್ವರೂಪ ಅಂತ ಹೆಸರು. ಅದೇ ಅಪರೋಕ್ಷ ಅಲ್ಲ. ಹೊರಗಿನಿಂದ ದೇವರ ಅವತಾರವನ್ನು ಕಾಣುವುದೇ ಅಪರೋಕ್ಷ ಜ್ಞಾನವಾಗಿದ್ದರೆ ಶ್ರೀಕೃಷ್ಣನನ್ನು ಕಂಡ ದುರ್ಯೋಧನಾದಿಗಳು ಕೂಡ ಅಪರೋಕ್ಷ ಜ್ಞಾನಿಗಳಾಗಿ ಬಿಡ್ತಿದ್ರು. ಆದ್ರಿಂದ ಕಪಿಲ ಹೇಳ್ತಾನೆ, ನೀನು ನಿನ್ನ ಸಾಧನೆಗೋಸ್ಕರ ಕಾಡಿಗೆ ಹೋಗುವುದು. ಇವ ಕಾಡಿಗೆ ಹೊರಟ ಭಗವಂತನಿಗೆ 12 ಪ್ರದಕ್ಷಿಣೆ ಬರ್ತಾನೆ, 4 ನಮಸ್ಕಾರಗಳನ್ನು ಮಾಡ್ತಾನೆ. ನಮಸ್ಕಾರ ಮಾಡಿ ಮಗನನ್ನು ಮತ್ತೆ ಪಾದವನ್ನು ಒತ್ತಿ ಇಡೀ ಶರೀರವನ್ನು ಒತ್ತಿ ಅದರ ಆನಂದವನ್ನು ಅನುಭವಿಸಿ ಅವನನ್ನು ಅಪ್ಪಿಕೊಂಡು ಮೂರ್ಧಾನವನ್ನು ಆಘ್ರಾಣ ಮಾಡಿ ಬಹಳ ಕಷ್ಟದಿಂದ ಅವನ ಕಡೆಗೆ ಮುಖ ಮಾಡಿ ಹಿಂದೆ ಹೆಜ್ಜೆ ಇಟ್ಟುಕೊಂಡು ಕಾಡಿಗೆ ಹೊರಟ. ಕಾಡಿಗೆ ಹೋಗಿ ಅದೇ ಕಪಿಲ ರೂಪವನ್ನು, 40 ಲಕ್ಷಣೋಪೇತವಾದ ಸುಂದರ ರೂಪವನ್ನು ಹೃದಯದಲ್ಲಿ ಗಟ್ಟಿಯಾಗಿ ಧ್ಯಾನಿಸಿ ಅದನ್ನು ಸಾಕ್ಷಾತ್ಕರಿಸಿಕೊಂಡು ಸಾಧನೆಯನ್ನು ಮಾಡಿದ ಕಪಿಲ. ಮನೆಯಲ್ಲಿ ವಿಮಾನದಲ್ಲಿರುವುದು ಈಗ ಯಾರು? ಒಬ್ಬ ಕಪಿಲ ಮತ್ತೆ ದೇವಹೂತಿ, ನಾನಾ ಸೇವಕಿ ವರ್ಗಗಳು. ವಿಮಾನದಲ್ಲಿ ಯಾಕೋ ಸ್ವಲ್ಪ ಮೌನಿಯಾಗಿ ಕುಳಿತಂತಹ ದೇವಹೂತಿ ತನ್ನ ಮಗು ಚಕ್ಕಳ ಮಕ್ಕಳ ಹಾಗೆ ಕೂತಂತಹ ಪ್ರದೇಶಕ್ಕೆ ಹೋಗಿ ತಾನೂ ಮುಂದಕ್ಕೆ ಕೂತು ಒಬ್ಬ ಗುರುವಿನ ಮುಂದೆ ಶಿಷ್ಯ ಕೂತ ಹಾಗೆ ಕೂತುಕೊಳ್ತಾಳೆ. ಕೂತುಕೊಂಡು ಆ ಮಗನ ಕಡೆಗೆ ಕೈ ಮುಗಿದುಕೊಂಡು ಕೇಳ್ತಾಳೆ, ಈ ಸಂಸಾರದಿಂದ ಬಿಡುಗಡೆಗೆ ದಾರಿ ಯಾವುದು ಅಂತ ಕೇಳ್ತಾಳೆ. ಇದು ಆಕೆ ಕೇಳಿದ ಪ್ರಶ್ನೆ. ಸಂಸಾರದಿಂದ ಬಿಡುಗಡೆ ಹೇಗೆ ಆಗಲಿಕ್ಕೆ ಸಾಧ್ಯ? ಮಗುವಿಗೆ ಈ ತಾಯಿಯನ್ನು ಉದ್ಧಾರ ಮಾಡುವುದಷ್ಟು ನನ್ನ ಭಾರ ಅಂತ ಆ ದೃಷ್ಟಿಯಿಂದ ಕಪಿಲ ತಾಯಿಯನ್ನು ಒಂದು ನಗುವಿನಿಂದ ನೋಡ್ತಾನೆ. ಆ ನಗುವಿನಲ್ಲಿ ಈತನಿಗೆ ಉಪದೇಶ ಮಾಡತಕ್ಕಂತಹ ಭಾವ ಇದೆ, ನನ್ನನ್ನು ಉದ್ಧರಿಸುವ ಭಾವ ಇದೆ ಅನ್ನುವುದನ್ನು ದೇವಹೂತಿ ಪೂರ್ಣವಾಗಿ ಅರ್ಥ ಮಾಡಿಕೊಳ್ತಾಳೆ. ಮತ್ತೆ ಈ ಸಂಸಾರದ ಬಿಡುಗಡೆಗೆ ಮಾರ್ಗವನ್ನು ಉಪದೇಶಿಸುವಂತ ಪ್ರಾರ್ಥಿಸ್ತಾಳೆ. ಈ ಮಗು ಹೇಳ್ತದೆ, ಚೇತಃ ಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತಂ. ಸಂಸಾರದ ಬಿಡುಗಡೆಗೆ ಭಾರಿ ಕಷ್ಟ ಏನೂ ಇಲ್ಲ, ನಮ್ಮ ಒಳಗೆ ಇದೆ ಅದಕ್ಕೆ ಬೇಕಾದ ಮಾರ್ಗ. ಈ ಮನಸ್ಸು ಇದೆ ಅಲ್ಲ, ಅದೇ ಸಂಸಾರದ ಬಂಧನಕ್ಕೆ ಕಾರಣ. ಮನಸ್ಸೇ ಸಂಸಾರದ ಮೋಕ್ಷಕ್ಕೂ ಕಾರಣ. ಚೇತಕ್ಕಲು ಅಸ್ಯ ಬಂಧಾಯ ಮುಕ್ತಯೇ ಚ ಆತ್ಮನೋಮತಂ. ಚೇತಸ್ಸು ಅನ್ನುವುದು ಬಂಧಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ. ಯಾಕೆ ಒಂದೇ ಬಂಧನಕ್ಕೂ ಒಂದೇ ಮೋಚನಕ್ಕೂ ಕಾರಣ ಯಾಕಾಗ್ತದೆ? ಯಾಕಂದ್ರೆ ಬಂಧನಕ್ಕೊಂದು ಕಾರಣ ಮೋಚನಕ್ಕೊಂದು ಕಾರಣ ಅಂತ ಇರುವುದೇ ಇಲ್ಲ. ಬಂಧನಕ್ಕೆ ಯಾವುದು ಕಾರಣವೋ ಅದೇ ಮೋಚನಕ್ಕೆ ಕಾರಣ ಆಗ್ತದೆ. ಒಂದು ಕಡೆಗೆ ತಿರುಗಿಸಿದಾಗ ಅದು ಬಂಧಕ, ಮತ್ತೊಂದು ಕಡೆಗೆ ತಿರುಗಿಸಿದಾಗ ಮೋಚಕ. ಒಂದು ಬೀಗ ಹಾಕಿದ್ರೆ ಬೀಗದಲ್ಲಿ ಬಂಧನ ಮಾಡುವುದಕ್ಕೆ ಒಂದು, ಮೋಚನ ಮಾಡುವುದಕ್ಕೆ ಒಂದು ಅಂತ 2 ಕೀಲಿ ಕೈ ಇರುವುದಿಲ್ಲ, ಒಂದೇ ಕೀಲಿ ಇರ್ತದೆ. ಒಂದು ಕಡೆಗೆ ತಿರುಗಿಸಿದರೆ ಅದು ಬಂಧಕವಾಗ್ತದೆ, ಇನ್ನೊಂದು ಕಡೆಗೆ ತಿರುಗಿಸಿದಾಗ ಮೋಚಕವಾಗ್ತದೆ. ಹಾಗೆ ಮನಸ್ಸು ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ. ಈ ಮನಸ್ಸು ಸತ್ವರಜಸ್ತಮೋ ಗುಣಾತ್ಮಕವಾದ ವೈಷಯಿಕ ಪ್ರಪಂಚದಲ್ಲಿ ಆಸಕ್ತವಾಯಿತು ಅಂತಾದರೆ ಅದು ಸಂಸಾರದ ಬಂಧನಕ್ಕೆ ಕಾರಣವಾಗ್ತದೆ. ಅದೇ ಮನಸ್ಸು ಪರಮಪುರುಷನೆನಿಸಿದಂತಹ ಭಗವಂತನಲ್ಲಿ ಆಸಕ್ತವಾದರೆ ಅದು ಮೋಕ್ಷಕ್ಕೆ ಕಾರಣ ಆಗ್ತದೆ. ಹಾಗಾದರೆ ಮೋಕ್ಷಕ್ಕೆ ಮತ್ತು ಬಂಧನಕ್ಕೆ ಕಾರಣ ಮನಸ್ಸೇ ತಾಯಿ. ನಾವು ಈ ಸಂಸಾರ ಬಂಧನದಿಂದ ಬಿಡುಗಡೆ ಆಗಬೇಕು ಅಂತಾದರೆ ಈಗ ಮನಸ್ಸು ಯಾವುದರಲ್ಲಿ ಆಸಕ್ತವಾಗಿದೆ ಅದನ್ನು ಬಿಟ್ಟು ಬೇರೆ ಕಡೆಗೆ ಆಸಕ್ತವಾಗುವ ಹಾಗೆ ಮಾಡಬೇಕು ಅಷ್ಟೇ. ಮನಸ್ಸು ಭಗವಂತನಲ್ಲಿ ಆಸಕ್ತವಾಗುವ ಹಾಗೆ ಮಾಡುವುದೇ ಮೋಕ್ಷಕ್ಕೆ ಹೇತು. ಈ ತಾಯಿ ಕಣ್ಣು ಬಿಳಿ ಮಾಡಿಕೊಂಡು ಮಗನನ್ನು ನೋಡ್ತಾಳೆ. ಮನಸ್ಸು ಮೋಕ್ಷಕ್ಕೆ ಹೇತು ಅಂತ ಹೇಳಿದೆ. ಆ ಮನಸ್ಸು ನನ್ನಲ್ಲಿದೆ, ಆದರೆ ನನಗೆ ಈ ಸಂಸಾರದಿಂದ ಮೋಚನ ಆಗ್ತಾ ಇಲ್ಲ. ನಾನಾ ತಾಪತ್ರಯಗಳು, ಕ್ಲೇಶಗಳು, ಅದರಲ್ಲಿ ಒದ್ದಾಟಗಳು ನಡೀತಾ ಇದ್ದಾರೆ. ಅದಕ್ಕೆ ನೀನು ಹೇಳಿದಿ ಗುಣೇಶು ಸಕ್ತಂ ಬಂಧಾಯ. ಗುಣಾತ್ಮಕವಾದ ತ್ರೈಗುಣ್ಯ ರೂಪವಾದ ಈ ಪ್ರಪಂಚದಲ್ಲಿ ಆಸಕ್ತವಾದರೆ ಬಂಧ. ಸರಿ, ಅದೇ ಆಗ್ತಾ ಇರುವುದು ನನ್ನ ಮನಸ್ಸಿನಲ್ಲಿ. ಅದಕ್ಕೆ ಮೋಚನ ಆಗಬೇಕಾದ್ರೆ ದೇವರಲ್ಲಿ ಸಕ್ತವಾಗಬೇಕು ಅಂದು ಆಗ್ತಾ ಇಲ್ಲ. ಅದು ಹೇಗೆ ದೇವರಲ್ಲಿ ಆಸಕ್ತವಾಗುವುದು ಹೇಳು. ಈಗ ನಾವೆಲ್ಲ ಮೋಕ್ಷಕ್ಕೆ ಪಡೆದು ಬಿಡ್ಬೋದು. ಈಗ ಕಪಿಲನ ಮಾತು ಕೇಳಿದ್ರೆ ನಮ್ಮ ಏನು ಪರಿಸ್ಥಿತಿ ಇದೆ ಅದೇ ಪರಿಸ್ಥಿತಿಯನ್ನು ದೇವಹೂತಿ ಹೇಳ್ತಾಳೆ. ನಾನು ಹೀಗಿದ್ದೇನೆ,
ಯಾಕಾಗ್ತಾ ಇಲ್ಲ ಹೇಳು, ಹೀಗೆ ಮಾಡಬೇಕು ಅಂತ ಅವ ಹೇಳ್ತಾ ಹೋಗ್ತಾನೆ. ಅವ ಹೇಳಿದ ಹಾಗೆ ನಾವು ಮಾಡಿದರೆ ನಾವು ಕೂಡ ಇವತ್ತೇ ಮೋಕ್ಷ ಪಡೆದು ಬಿಡ್ಬೋದು. ನಮ್ಗೆ ಇಚ್ಛೆ ಇಲ್ಲ, ನಾವು ಮೋಕ್ಷ ಪಡಿಬಾರ್ದು, ನಾವು ಬೆಂಗಳೂರಿಗೆ ಹೋದ್ಮೇಲೆ ಆಮೇಲೆ 20-40 ವರ್ಷ ಆದ್ಮೇಲೆ ಮೋಕ್ಷ ಸಿಗಬೇಕು, ನಮ್ಮ ತೀರ್ಮಾನವೇ ಆಗಿರುತ್ತೆ. ಅದು ಮೋಕ್ಷಕ್ಕೆ ಮಾರ್ಗವನ್ನಂತೂ ಹೇಳಿಬಿಡ್ತಾನೆ. ಹೇಗೆ ಮೋಕ್ಷಕ್ಕೆ ಹೋಗುವುದು? ಭಗವಂತನಲ್ಲಿ ಮನಸ್ಸು ಆಸಕ್ತವಾಗಬೇಕು, ಆಗ ಮೋಕ್ಷ ಪ್ರಾಪ್ತಿಯಾಗ್ತದೆ. ಭಗವಂತನಲ್ಲಿ ಮನಸ್ಸು ಯಾಕೆ ಆಸಕ್ತಿ ಆಗ್ತಾ ಇಲ್ಲ ಅಂತ ಮೊದಲು ತೀರ್ಮಾನಿಸಿಕೊಳ್ಬೇಕು. ರೋಗಕ್ಕೆ ಔಷಧಿಯನ್ನು ಕೊಡ್ತಕ್ಕಂಥ ವ್ಯಕ್ತಿ ರೋಗ ಯಾಕೆ ಬಂದಿದೆ ಅಂತ ನೋಡಬೇಕು. ಸಂಸಾರದಲ್ಲೇ ಮನಸ್ಸು ಯಾಕೆ ಆಸಕ್ತವಾಗಿದೆ, ಕಾರಣ ತಿಳ್ಕೋ. ಏನು ಕಾರಣ? ಸಂಸಾರದಲ್ಲಿ ಆಳಕ್ಕೆ ಇಳಿಯುತ್ತೆ. ಆಳಕ್ಕೆ ಇಳಿತಾ ಇದ್ದ ಹಾಗೆ ಅದರ ಮಣ್ಣು ನೀರಿನ ಜೊತೆಗೆ ಸಂಪರ್ಕದಿಂದ ಬೇರೆ ಬೇರೆ ದೂರವಾಗುತ್ತದೆ. ಒಂದೊಂದೇ ಲೇಯರ್ ಹೊರಗೆ ಹೋಗ್ತಾ ಇದ್ದ ಹಾಗೆ ಇದು ಭಾರ ಕಡಿಮೆಯಾಗ್ತದೆ, ವೇಗವನ್ನು ಕಡಿಮೆ ಮಾಡಿಕೊಳ್ತದೆ, ಕೊನೆಗೆ ನಿಲ್ತದೆ. ಇನ್ನಷ್ಟು ಅದರ ಕೆಸರು ಹೋದರೆ ಅದು ಮೇಲಕ್ಕೆ ಬರುವುದಕ್ಕೆ ಶುರುವಾಗ್ತದೆ. ಪರಿಶುದ್ಧವಾದ ಬೋರೆಕಾಯಿ ವೇಗವಾಗಿ ಮೇಲಕ್ಕೆ ಬರ್ತದೆ. ಮನಸ್ಸು ಕೂಡ ಹಾಗೆ ನಾನಾ ರೀತಿಯ ಕಾಮ ಕ್ರೋಧಾದಿಭಿರ್ಮಲೈಹಿ, ಮನಸ್ಸಿನಲ್ಲಿ ಕಾಮ ಕ್ರೋಧವೇ ಮೊದಲಾದಂತಹ ಮಲ ತುಂಬಿದೆ. ಮಲದಿಂದ ಯುಕ್ತವಾದಂತಹ ಮನಸ್ಸು ಈ ಸಂಸಾರವೆಂಬ ಸಾಗರದಲ್ಲಿ ಆಳಕ್ಕೆ ಹೋಗಿ ಕೂಡ್ತಾ ಇದೆ, ಮತ್ತೆ ಮತ್ತೆ ಆಳಕ್ಕೆ ಹೋಗ್ತಾ ಇದೆ. ಅದರ ಮಲ ಹೋಗ್ತಾ ಇದ್ದ ಹಾಗೆ ಮತ್ತೆ ಮನಸ್ಸು ಮೇಲಕ್ಕೆ ಬರ್ತದೆ. ಮೇಲೆ ಊರ್ಧ್ವ ಅನಿಸಿದ ಭಗವಂತನ ಕಡೆಗೆ ಮನಸ್ಸು ಸಾಗಬೇಕಾದರೆ ಮನಸ್ಸು ಲಘುವಾಗಬೇಕು, ಮನಸ್ಸು ಭಾರವನ್ನು ಕಳ್ಕೊಳ್ಬೇಕು, ಮನಸ್ಸಿನಲ್ಲಿರುವ ಮಲ ಹೋಗಬೇಕು. ಈಗ ಅಷ್ಟು ಅರ್ಥ ಆಗ್ತದೆ, ನಮ್ಗೆ ಅರ್ಥ ಆದಾಗೆ ಅರ್ಥ ಆಗ್ತದೆ. ದೇವರು ಹೇಳ್ತಾಳೆ, ಗೊತ್ತಾಯ್ತು ನನಗೆ, ಮನಸ್ಸಿನಲ್ಲಿ ಮಲ ತುಂಬಿದೆ, ಮಲವನ್ನು ತೊಳಿಬೇಕು, ಆಗ ದೇವರ ಕಡೆಗೆ ಹೋಗ್ತದೆ. ಆದರೆ ಮಲವನ್ನು ತೊಳೆಯುವ ಬಗೆ ಹೇಗೆ ಗೊತ್ತಾಗುತ್ತಿಲ್ಲ ನಮಗೆ. ಒಬ್ಬ ಹುಡುಗನ ಕೈಯಲ್ಲಿ ಒಂದು ತಾಮ್ರದ ಪಾತ್ರೆ ಕೊಟ್ಟು ಬೆಳ್ಳಗೆ ಮಾಡಿಕೊಂಡು ಬಾ, ಫಳಫಳ ಅಂತ ಅನ್ನಬೇಕು ಅಂತ ಹೇಳಿದ್ರೆ ಅವ ಹೋಗಿ ಏನೇನೋ ತಿಕ್ತಾನೆ, ಏನು ಮಾಡಿದ್ರು ತಾಮ್ರ ಬೆಳ್ಳಗಾಗುತ್ತಿಲ್ಲ. ಅದಕ್ಕೆ ಹುಳಿಯಿಲ್ಲದೆ ತಿಕ್ಕಬೇಕು ಅಂತ ಅವನಿಗೆ ಗೊತ್ತಿಲ್ಲ ಅಲ್ವಾ. ಗೊತ್ತಿದ್ರೆ ಅದನ್ನು ಫಳಫಳಾಯಮಾನ ಮಾಡುವುದಕ್ಕೆ ಶಕ್ಯವಾಗ್ತದೆ. ಈ ಮನಸ್ಸನ್ನು ಹುಳಿಯನ್ನು ತೆಕ್ಕಲಿಕ್ಕೆ ಆಗುವುದಿಲ್ಲ, ಅದು ಸಮಸ್ಯೆ ಇರುವುದು. ಪೀತಾಂಬರಿಯೂ ನಡೆಯುವುದಿಲ್ಲ ಅದಕ್ಕೆ. ಅದು ಮನಸ್ಸನ್ನು ಯಾವುದರಿಂದ ತೊಳಿಬೇಕು, ಅದರಿಂದ ಮಲವನ್ನು ತೆಗೆಯುವ ಬಗೆ ಹೇಗೆ? ಅದಕ್ಕೆ ಕಪಿಲ ಹೇಳ್ತಾನೆ, ಮನಸ್ಸಿಗೆ ಮಲ ತಾಗಿದ್ದು ಯಾವುದರಿಂದ ನೋಡಬೇಕು. ಅಹಂ ಮಮ ಅಭಿಮಾನೋತ್ಥೈಹಿ ಕಾಮ ಕ್ರೋಧಾದಿಭಿರ್ಮಲೈಹಿ ವೀತಂ ಯದಾ ಮನಃಶುದ್ಧಂ ಅದುಃಖಂ ಅಸುಖಂ ಶಿವಂ. ಮನಸ್ಸಿನಲ್ಲಿ ಕಾಮಕ್ರೋಧಾದಿ ಮಲ ಹುಟ್ಟಿದ್ದು ಯಾವುದರಿಂದ ಗೊತ್ತೋ? ಅಹಂಕಾರ ಮಮಕಾರಗಳಿಂದಾಗಿ. ಎಲ್ಲ ಮಲಕ್ಕೂ ಮೂಲ ಕಾರಣ ಒಂದು ಅಹಂಕಾರ, ಮತ್ತೊಂದು ಮಮಕಾರ. ನಾನು ಅನ್ನುವ ಭಾವ, ನನ್ನದು ಅನ್ನುವ ಭಾವ. ಅಹಂತೆ ಮಮತೆ ಇವೆರಡು ಮನುಷ್ಯನ ಪಾಪಗಳಿಗೆ, ಅನಿಷ್ಟಗಳಿಗೆ, ಕಾಮಕ್ರೋಧಾದಿಗಳಿಗೆ ಕಾರಣವಾಗಿದೆ. ನಾನು ಅನ್ನುವುದು ಸೇರಿಕೊಂಡ್ರೆ ಎಡವಟ್ಟಾಯಿತು ಅಂತ ಅರ್ಥ. ಅದಕ್ಕೆ ಋಷಿ ಮುನಿಗಳು ಮತ್ತೆ ಮತ್ತೆ ಎಚ್ಚರಿಸುವುದು, ಏನು ನೀನು ಅಂತ ಹೇಳ್ತಿ, ನಾನು ಅಂತ ಏನಂತಿ, ಏನಿದ್ರು ನೀನು ಅಂತ ಹೇಳಿ. ನಾಹಂಕರ್ತ ನಾನಲ್ಲ ಮನ್ಯುಃಕಾರಯಿತಾ ಮನ್ಯುಃಕರೋದಿ ನಾಹಂಕರೋದಿ. ಮತ್ತೆ ಮತ್ತೆ ವೇದಗಳು ಹೇಳ್ತವೆ, ದೇವಗಳು ನಿಂತು ನನ್ನಲ್ಲಿ, ದೇವತೆಗಳು ನನ್ನಲ್ಲಿ ಮಾಡಿಸ್ತಾರೆ ಹೊರತು ನಾನು ಮಾಡುವುದು ಅನ್ನೋದು ಏನಿದೆ. ಮನುಷ್ಯನಿಂದ ಮಾಡಿಸುವ ಶಕ್ತಿಗಳು ಅನೇಕ ಇದ್ದಾವೆ. ದೇವತಾ ಶಕ್ತಿಗಳು ಮಾಡಿಸುವುದು ಗೋಚರವಾಗುವುದಿಲ್ಲ. ಲೋಕದಲ್ಲಿ ನಿಯಾಮಕನಾದಂತಹ ರಾಜನೋ ಮಂತ್ರಿಯೋ ಅಥವಾ ಗುರುವೋ ಮಾಡಿಸುವುದು ನಮಗೆ ಅನುಭವಕ್ಕೆ ಬರ್ತದೆ. ಹಾಗಾದ್ರೆ ಇನ್ನೊಬ್ಬರ ಪ್ರೇರಣೆಯಿಂದ, ಇನ್ನೊಬ್ಬರ ಅನುಗ್ರಹದಿಂದ ನಮ್ಮಲ್ಲಿ ಕರ್ಮಗಳು ನಡೀತಾವೆ ಅನ್ನೋದು ಅನುಭವ ವೇದ್ಯವಾಗುವುದಕ್ಕೆ ಶಕ್ತಿ ಇರತಕ್ಕಂಥವುಗಳು. ಆದರೆ ಅಹಂಕಾರ ಅನ್ನೋದು ಸೇರಿತು ಅಂತಾದರೆ ಅದು ಅವನ ಅನುಭವಕ್ಕೆ ಬರುವುದೇ ಇಲ್ಲ. ತಾನು ಮಾಡಬೇಕಾದದ್ದನ್ನು ತನ್ನಲ್ಲಿ ಆರೋಪಿಸಿಕೊಂಡು ನಾನು ಅಂತ ಅಹಂಕಾರ ಶುರುವಾಗ್ತದೆ. ಅದೇ ತಪ್ಪು ಕೆಲಸ ಮಾಡಿದ ಅಂತಾದ್ರೆ ಯಾರು ಮಾಡಿದ್ದು? ಅದು ನಾನಲ್ಲ, ಅದು ಅವರು ಹಾಗೆ ಮಾಡಿದ್ದಕ್ಕೋಸ್ಕರ ಹಾಗಾಯ್ತು ಅಷ್ಟೇ ಇಲ್ಲ. ಅದನ್ನು ನಾನಲ್ಲ ಅಂತ ಬರುತ್ತೆ. ಇದು ಬಂದದ್ದು ನಾನಲ್ಲ ಅಂತ ಬಂತಲ್ಲ, ಇದು ಅನಹಂಕಾರದಿಂದ ಅಲ್ಲ, ಇದು ಅಹಂಕಾರದಲ್ಲೇ ಬಂದದ್ದು. ನಾನು ಅದನ್ನು ಮಾಡಿದೆ ಅಂತ ಹೇಳಿಬಿಟ್ರೆ ನನ್ನ ಅಹಂಕಾರಕ್ಕೆ ಪೆಟ್ಟಾಗುತ್ತೆ ಅಂತ ಅದನ್ನು ಇನ್ನೊಬ್ಬರ ತಲೆ ಮೇಲೆ ಹಾಕ್ತಾನೆ. ಬೇಡದೇ ಇದ್ದ ಕೆಲಸಗಳನ್ನು ಮತ್ತೊಬ್ಬರು ಮಾಡಿದ್ದು ಅಂತ ಹೇಳುವುದು ಅಹಂಕಾರದಿಂದ, ಮಾಡಿದ ಇನ್ನೊಬ್ಬರಿಂದಾಗಿ ನಡೆದ ಕೆಲಸವನ್ನು ನಾನು ಮಾಡಿದ್ದು ಅಂತ ಹೇಳುವುದು ಕೂಡ ಅಹಂಕಾರದಿಂದ, ನಾನೇ ಮಾಡಿದ ಕೆಲಸವನ್ನು ನಾನು ಮಾಡಿದ್ದು ಅಂತ ಹೇಳುವುದು ಅಹಂಕಾರದಿಂದ. ಈ ಅಹಂಕಾರದಿಂದಾಗಿ ಪಾಪ ಅಂಟುತ್ತೆ. ಒಳ್ಳೆಯ ಕೆಲಸವನ್ನು ಮಾಡಿದರೂ ಕೂಡ ಅಹಂಕಾರ ಅದು ಕಾಮ ಕ್ರೋಧಾದಿಗಳಿಗೆ ಕಾರಣವಾಗುತ್ತದೆ. ಎರಡನೆಯದ್ದು ಮಮಕಾರ, ನನ್ನದು ಅನ್ನುವ ಭಾವ. ಅದರಿಂದಾಗಿ ನನ್ನದು ಅನ್ನುವುದು ಲೋಭ, ಮೋಹ, ಮದಗಳಿಗೆ ಹೇತುವಾಗ್ತದೆ. ಅಹಂಕಾರ ಕಾಮ ಕ್ರೋಧಗಳಿಗೆ ಹೇತುವಾಗ್ತದೆ. ಸಾಮಾನ್ಯವಾಗಿ ಕಾಮನೆ, ಕ್ರೋಧ, ಬೇಕು ಬೇಕು ಅನ್ನುವುದು ಕಾಮನೆ.
ಕಾಮಿಸಿದ್ದು ಸಿಗದೇ ಇದ್ದಾಗ ಕ್ರೋಧ. ಅವ್ರು ಬಯಸಿದ್ದು ಸಿಗಲಿಲ್ಲ, ಸಿಕ್ಕಾಬಟ್ಟೆ ಕೋಪ. ಆಫೀಸಿಗೆ ಹೋದ, ಬರುವಾಗ 4 ಚಕ್ರದ ವಾಹನ ತರಬೇಕು ಅಂತ ಆಲೋಚನೆ ಮಾಡಿದ್ದ. ಆದರೆ ದುಡ್ಡು ಹೊಂದಿಸುವುದಕ್ಕೆ ಆಗುವುದಿಲ್ಲ, ತರಲಿಕ್ಕೆ ಆಗಲಿಲ್ಲ. ಮನೆಗೆ ಬಂದಾಗ ಬಾಗಿಲು ಪಕ್ಕದಲ್ಲಿ ಒಂದು ಬೆಲ್ ಮಾಡುವುದಕ್ಕೆ ಸ್ವಿಚ್ ಇದ್ರೂ ಕೂಡ ಇವ ಬಾಗಿಲನ್ನು ಪಟ ಪಡಿತಾ ಇದ್ದಾನೆ. ಬಾಗಿಲಿನ ಮೇಲೆ ಸಿಟ್ಟು, ಏನಿನ್ನೂ ತೆಗಿತಾ ಇಲ್ಲ ಅಂದ್ರೆ ಹೆಂಡತಿ ಮೇಲೆ ಸಿಟ್ಟು. ಎದುರುಗಡೆ ಅವಳೇ ಸಿಕ್ಕಿದ್ರೆ ಅವಳ ಕಪಾಳವು ಕೂಡ ಒಂದು ದಿವಸ ದಪ್ಪ ಆಗಿದ್ದಿರಬಹುದು. ಇಷ್ಟೆಲ್ಲ ಸಿಟ್ಟಿಗೆ ಕಾರಣ ಏನು ಅಂದ್ರೆ ಅವರೇನು ಅಪಚಾರ ಮಾಡಿದ್ದಾರಂತಲ್ಲ, ಇವನು ಬಯಸಿದ್ದು ಇವನಿಗೆ ಸಿಗಲಿಲ್ಲ ಅನ್ನೋ ಏಕೈಕ ಕಾರಣದಿಂದ ಕಂಡದ್ದರ ಮೇಲೆ ಎಲ್ಲವೂ ಸಿಟ್ಟು ಅನ್ನುವ ಪರಿಸ್ಥಿತಿ ಉಂಟಾಗ್ತದೆ. ಬಯಸಿದ್ದು ಸಿಕ್ಕಿತು ಅಂತ ಅನ್ಕೊಳ್ಳಿ, ಸಿಕ್ಕಿದ ವಿಷಯದಲ್ಲಿ ಲೋಭ, ಇನ್ನೊಬ್ಬರು ಮುಟ್ಟಬಾರದು, ಅದು ನಾನು ಸಂಪಾದನೆ ಮಾಡಿದ ವಸ್ತು ಅಂತ. ಸಿಕ್ಕಿದರೆ ಲೋಭ, ಸಿಗದೆ ಹೋದರೆ ಕ್ರೋಧ. ಆದ್ರೆ ಮೂಲ ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಈ ಕಾಮ ಅನ್ನೋದೇನಿದೆ ಅದೊಂದು ಕಾರಣ ಮಾಲೆಯನ್ನೇ ಹುಟ್ಟಿಸಿಬಿಡ್ತದೆ. ಆದ್ರಿಂದಾಗಿ ಆ ಕಾಮಕ್ರೋಧಾದಿ ಮಲಗಳು ಹುಟ್ಟಬಾರದು ಅಂತಾದ್ರೆ ಅಹಂಕಾರ ಮಮಕಾರಗಳನ್ನು ಬಿಡಬೇಕು. ಅಹಂಕಾರ ಮಮಕಾರಗಳನ್ನು ಮೀರುವುದು ಹೇಗೆ? ದೊಡ್ಡ ಸಮಸ್ಯೆ. ಆ ತಾಯಿ ಕೇಳ್ತಾಳೆ, ಹೆಜ್ಜೆಗೂ ಪ್ರಶ್ನೆ ಮಾಡ್ತಾಳೆ. ಕೆಲವೊಂದು ಸಲ ಶಿಷ್ಯರು ಹೇಗಿರ್ತಾರೆ ಅಂದ್ರೆ ಪಾಠ ಮಾಡುವವರಿಗೆ ಭಾರಿ ಸುಲಭ ಆಗ್ತದೆ. ಯಾಕಂದ್ರೆ ಬಡ ಲೆಕ್ಚರ್ ಕೊಟ್ಟಿದ್ದು ಅಂತಾದ್ರೆ ಪ್ರಶ್ನೆಗಳಿರುವುದಿಲ್ಲ, ಮುಗಿದು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿಬಿಡ್ಲಿಕ್ಕಾಗ್ತದೆ. ಆದ್ರೆ ಇಂಥ ದೇವಹೂತಿ ಅಂತ ಶಿಷ್ಯರು ಸಿಕ್ಕಿದ್ರೆ ಪಾಠ ಮಾಡುವುದು ಭಾರಿ ಕಷ್ಟ. ಹೆಜ್ಜೆಗೂ ಹೇಳ್ಕೊಡ್ತಾರೆ. ಅಲ್ಲ, ಕಾಮಕ್ರೋಧಾದಿಗಳು ಹೋಗಬೇಕು ಅಂತಾದ್ರೆ ಅಹಂಕಾರ ಮಮಕಾರ ಬಿಡಬೇಕು ಅಂತ ಹೇಳಿದಿ ಮಗನೇ. ಅಹಂಕಾರ ಮಮಕಾರಗಳನ್ನು ಬಿಡುವುದು ಅಂದ್ರೆ ಹೇಗೆ ಹೇಳು? ಅರ್ಥ ಇಲ್ಲ ಅಲ್ವಾ? ಬಿಡು ಅಂದ್ರೆ ಕೈಯಲ್ಲಿ ಒಂದು ಪಾತ್ರೆ ಇದ್ರೆ ಬಿಡು ಅಂದ್ರೆ ಮುಂದಿದ್ದವರ ತಲೆಗೆ ಎಸೆದರೆ ಬಿಟ್ಟ ಹಾಗಾಗುತ್ತೆ. ಆದ್ರೆ ಈ ಅಹಂಕಾರ ಮಮಕಾರಗಳನ್ನು ಬಿಡುವುದು ಅಂದ್ರೆ ಏನರ್ಥ? ಅದಕ್ಕೆ ಅವನು ಹೇಳ್ತಾನೆ, ಅದನ್ನು ಬಿಡುವುದಕ್ಕೂ ಕೂಡ ಔಷಧಿ ತಗೊಳ್ಬೇಕಾಗ್ತದೆ. ಏನದು? ಸಂಘ ತ್ಯಾಗ ಮಾಡಬೇಕು, ಸಂಘವನ್ನು ಬಿಡಬೇಕು. ಪ್ರಸಂಗ ಮಜರಂ ಪಾಶಂ ಆತ್ಮನಃ ಕವಯೋ ವಿದುಹು ಸಯೇವ ಸಾಧುಷು ಕೃತಃ ಮೋಕ್ಷದ್ವಾರಮಪಾವೃತಂ. ಪ್ರಸಂಗಂ ಅಜರಂ ಪಾಶಂ ಆತ್ಮನಃ ಕವಯೋ ವಿದುಹು. ಈ ಮನುಷ್ಯನಿಗೆ, ಈ ಆತ್ಮನಿಗೆ ಒಂದು ಅಜರ ಪಾಶ, ಜೀರ್ಣವಾಗದೇ ಇರತಕ್ಕಂತಹ ದೊಡ್ಡ ಗಂಟು ಹಾಕಿದೆ. ಅದು ಯಾವುದು ಅಂತ ಹೇಳಿದ್ರೆ ಪ್ರಸಂಗ. ಬರೀ ಸಂಘ ಅಂತ ಹೇಳಲಿಲ್ಲ, ಅಧಿಕ ಪ್ರಸಂಗ ಅಂತ ಹೇಳಿದ. ಈ ಅಧಿಕ ಪ್ರಸಂಗ ಅನ್ನೋದು ಸಿಕ್ಕಾಬಟ್ಟೆ ತೊಂದರೆ ಕೊಡುವಂತ. ಸಂಘ, ಪ್ರಸಂಗ, ಅಧಿಕ ಪ್ರಸಂಗ, ಅತ್ಯಧಿಕ ಪ್ರಸಂಗ ಅಂತ ತಾರತಮ್ಯಗಳು ಅದರಲ್ಲಿ. ಸಂಘದ ಜೊತೆಗೆ ಪ್ರಸಂಗ ಸೇರಿಸಿದ್ರೆ ಅದಕ್ಕೆ ಅಧಿಕ ಪ್ರಸಂಗ ಅಂತಲೇ ಅರ್ಥ. ಸಂಘ ಬೇಕು, ಆದರೆ ಪ್ರಸಂಗ ಇರಬಾರ್ದು. ಪ್ರಸಂಗ ಅಂತ ಹೇಳಿದ್ರೆ ಅತಿಶಯಿತವಾದ ಆಸಕ್ತಿ. ಈ ಅತಿಶಯಿತವಾದ ಆಸಕ್ತಿಯ ಕಾರಣದಿಂದ, ಪ್ರಸಂಗದಿಂದಾಗಿ ಮನುಷ್ಯ ಕಟ್ಟಿಕೊಂಡಿದ್ದಾನೆ. ಪ್ರಪಂಚದಲ್ಲಿ ಅವನ ಬೇರುಗಳು ರೂಢಮೂಲವಾಗಿದ್ದಾವೆ. ಸೆಳೆದಷ್ಟು ಆಳಕ್ಕೆ ಹೋಗ್ತಾವೆ ಹೊರತು ಹೊರಗೆ ಬರುವುದಿಲ್ಲ. ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಈ ಅದರ ಬೇರು ಆಳಕ್ಕೆ ಹೋಗ್ತದೆ. ಕೊನೆಗೆ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತ ಈ ಸಂಘ ತ್ಯಾಗ ಅನ್ನುವ ಶಸ್ತ್ರದಿಂದ ಅದನ್ನು ಕತ್ತರಿಸಬೇಕೇ ಹೊರತು ಬೇರೆ ಅದಕ್ಕೆ ಮಾರ್ಗವೇ ಇಲ್ಲ. ಆದ್ರಿಂದ ನೀನು ಈ ಕಾಮಕ್ರೋಧಗಳಿಗೆ ಕಾರಣವಾಗಿರುವ ಅಹಂಕಾರ ಮಮಕಾರಗಳೆಂಬ ಬೇರು ಆಳವಾಗಿ ಏನು ಸಂಸಾರದಲ್ಲಿ ನೆಟ್ಟಿದೆ, ಅದನ್ನು ಕತ್ತರಿಸಬೇಕು ಅಂತಾದರೆ ಮೊದಲು ಸಂಘವನ್ನು ತ್ಯಾಗ ಮಾಡು. ಯಾಕಂದ್ರೆ ಪ್ರಸಂಗಂ ಅಜರಂ ಪಾಶಂ ಆತ್ಮನಃ ಕವಯೋ ವಿದು. ಜ್ಞಾನಿಗಳು ಹೇಳ್ತಾರೆ, ಈ ಸಂಸಾರದಲ್ಲಿ ಗಟ್ಟಿಯಾಗಿ ನೆಲೆಗೊಳ್ಳುವುದಕ್ಕೆ ಕಾರಣವಾದದ್ದೇ ಪ್ರಸಂಗ, ಅತಿಶೀತವಾದ ಆಸಕ್ತಿಗಳು. ವಸ್ತುತಃ ಸಂಘ ಅಂತ ಹೇಳಿದ್ರೆ 4 ಜನರ ಜೊತೆಗೆ ಇರುವುದು. ಮನುಷ್ಯನಿಗೆ ಯಾವತ್ತೂ ಕೂಡ ಒಬ್ಬನೇ ಇರುವುದಕ್ಕೆ ಮನಸ್ಸೇ ಇಲ್ಲ. ಎಲ್ಲಾದ್ರೂ ಏಕಾಕಿಯಾಗಿ ಅನುಷ್ಠಾನ ಮಾಡ್ತಾ ಇರ್ತಾನೆ ಅನ್ಕೊಳ್ಳಿ, ಆ ಕಡೆಯಿಂದ 4 ಜನ ಏನಾದ್ರೂ ಮಾತಾಡ್ತಾ ಇದ್ದಾರೆ ಅಂತಾದ್ರೆ ಇವನ ಕಿವಿಯೆಲ್ಲ ಅಲ್ಲೇ ಇರ್ತದೆ. ಯಾಕಂದ್ರೆ ಅಲ್ಲಿ 4 ಜನ ಮಾತಾಡ್ತಾರೆ ಅಂದ್ರೆ ಅವರು 5ನೇಯವರ ಬಗ್ಗೆಯೇ ಮಾತಾಡ್ತಾರೆ ಅಂತ ನಿಶ್ಚಯ. ಯಾರು ತಮ್ಮ ಬಗ್ಗೆ ತಾವೆಲ್ಲಿ ಮಾತಾಡಿಕೊಳ್ತಾರೆ. ಮಾತಾಡುವುದಾದ್ರೆ ಬೇರೆಯವರ ವಿಷಯ ಮಾತಾಡುವುದು. ಆ ಬೇರೆಯವ ನಾನೇ ಆಗಿದ್ರೆ ಅಂತ ಇವನಿಗೆ ಅನಿಸ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೋಸ್ಕರ ಇವ ಅಲ್ಲಿ ಹೋಗಿ ಸೇರಿಕೊಳ್ತಾರೆ. ಸೇರಿಕೊಂಡು 6ನೇಯವರ ಬಗ್ಗೆ ಮಾತಾಡ್ತಾರೆ. ಇದು ಪ್ರಸಂಗ ಇರುವುದು. ವಸ್ತುತಃ ಮನುಷ್ಯನಿಗೆ ಈ ಸಂಘ ಬೇಕಾಗಿಲ್ಲ. ಅವನು ಏಕಾಂತದಲ್ಲಿ ಮಾಡುವಷ್ಟು ಸಾಧನೆಯನ್ನು ಇನ್ನೊಬ್ಬರ ಬಗ್ಗೆ ಮಾತಾಡುವ ವ್ಯಕ್ತಿಗಳ ಜೊತೆ ಸೇರಿಯೂ ಸಾಧಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಅರತಿರ್ ಜನ ಸಂಸದಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಒಂದು ಧರ್ಮವನ್ನು ಹೆಚ್ಚು ಜನ ಸೇರಿದಲ್ಲಿ ಮನಸ್ಸು ಇಲ್ಲದೇ ಇರುವುದು ಅರತಿ ಅನ್ನುವುದು ಕೂಡ ಒಂದು ವೈಷ್ಣವ ಯೋಗ ಅಂತ ಹೇಳ್ತಾನೆ. ಆದರೆ ಮನುಷ್ಯ ಎಲ್ಲಿ ಈ ದೇವರ ವಿಷಯ ಬಿಟ್ಟು ಬೇರೆ ವಿಷಯದಲ್ಲಿ
ಮಾತನಾಡುವಂತಹ ಜನಸಂಸತ್ತು ಇರುತ್ತೆ, ಅಂಥಲ್ಲೇ ಆಸಕ್ತನಾಗ್ತಾನೆ ಅನ್ನುವುದು ಅವನನ್ನು ಕೆಳಕ್ಕೆ ಎಳೆಯತಕ್ಕಂತಹ ತಾಮಸ ಶಕ್ತಿ. ಅದು ಪ್ರಸಂಗ ಅನ್ನುವುದು ಅಜರ ಪಾಶ. ಸರಿ, ಹಾಗಾದ್ರೆ ಸಂಘ ಬಿಡಬೇಕು ಅಂತ ದೇವಹೂತಿಗೆ ಅರ್ಥವಾಯಿತು. ಸಂಘ ತ್ಯಾಗ ಮಾಡಬೇಕು. ಸಂಘವನ್ನು ತ್ಯಾಗ ಮಾಡುವುದು ಹೇಗೆ? ತುಂಬಾ ಕಷ್ಟ. ಸಂಘ ಬಿಡುವುದಕ್ಕೆ ಬರುವುದಿಲ್ಲ. ಯಾಕಂದ್ರೆ ಒಂದು ಸಂಘ ಬಿಟ್ಟ ಅಂದ್ರೆ ಇನ್ನೊಂದು ಸಂಘಕ್ಕೆ ಸೇರಿದ ಅಂತ ಅರ್ಥ. ಅವನು ಜನತಾ ಪಕ್ಷ ಬಿಟ್ಟಿದ್ದಾನೆ ಅಂದ್ರೆ JDS ಸೇರಿದ್ದಾನೆ ಅಂತ ಅರ್ಥ. ಅದನ್ನೂ ಬಿಟ್ಟ ಅಂತ ಹೇಳಿದ್ರೆ ಇಲ್ಲಿದ್ದೇ ಒಂದು ಆಲ್ ಆದ್ಮಿ ಅನ್ನೋದಕ್ಕೆ ಸೇರಿಕೊಂಡಿದ್ದಾನೆ ಅಂತ ಅರ್ಥ. ಅಂತೂ ಒಂದು ಸಂಘ, ಕೊನೆಗೆ ಅದನ್ನೂ ಬಿಟ್ಟು ಕಾಂಗ್ರೆಸ್ ಅನ್ನು ಬಿಟ್ಟ ಅಂದ್ರೆ ಮಾತೃ ಸಂಘಕ್ಕಾದ್ರೂ ಸೇರಿದ ಅಂತಲೇ ಅರ್ಥ. ಸಂಘ ಬಿಡುವ ಕ್ರಮ ಇಲ್ಲ. ಅವ ಏನಾದ್ರೂ ಒಂದು ಇನ್ನೊಂದು ಸಂಘಕ್ಕೆ ಸೇರಿದ ಅಂದ್ರೆ ಒಂದು ಸಂಘ ಬಿಟ್ಟ. ಬಿಡುವುದು ಸೇರುವುದು ಅಂದ್ರೆ ಅದೊಂದು ರೀತಿಯ ಹುಳ ಎಲೆಯಿಂದ ಎಲೆಗೆ ಹೋದ ಹಾಗೆ. ಈ ಎಲೆಯಿಂದ ಅಷ್ಟು ಹೋಗಿ ಪಟ್ಟಂತ ಇನ್ನೊಂದು ಎಲೆಗೆ ತನ್ನ ಮುಖ ಇಟ್ಟೇ ಈ ಎಲೆಯನ್ನು ಬಿಡುವುದು. ಅದರಿಂದ ಸಂಘತ್ಯಾಗ ಅನ್ನೋದು ಕ್ಲಿಷ್ಟ ಅಲ್ಲವೇ? ಅದಕ್ಕೆ ಬ್ರಹ್ಮಾಂಡ ಪುರಾಣ ಹೇಳುತ್ತೆ, ಸಂಘಸ್ತು ಸರ್ವಥಾ ತ್ಯಾಜ್ಯ ಯದಿ ತ್ಯಕ್ತುಂ ನ ಶಕ್ಯತೆ ಸದ್ಭಿರೇವ ಸಕರ್ತವ್ಯ ಸಂತ ಸಂಘಸ್ಯ ಅಪೇಕ್ಷೆಯ. ಅದೇ ಮಾತನ್ನು ಕಪಿಲನು ಹೇಳ್ತಾನೆ, ಸಯೇವ ಸಾಧುಷು ಕೃತಃ ಮೋಕ್ಷದ್ವಾರಮಪಾವೃತಂ. ಸಂಘವನ್ನು ಬಿಡಬೇಕು, ಬಿಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೇನು ಮಾಡು? ಸಜ್ಜನರ ಸಂಘವನ್ನು ಮಾಡು. ಸಜ್ಜನ ಸಂಘವನ್ನು ತ್ಯಾಗ ಮಾಡುವುದಕ್ಕೆ ಔಷಧಪ್ರಾಯವಾದದ್ದು. ಹಾಗಾದ್ರೆ ಸಜ್ಜನ ಸಂಘ ಮಾಡು. ಸಯೇವ ಸಾಧುಷು ಕೃತಃ ಸಂಘ ಏವ ಸಾಧುಷು ಕ್ರಿಯಮಾಣ ಮೋಕ್ಷದ್ವಾರಂ ಅಪಾವೃತಂ. ನೀನು ಸಜ್ಜನರಲ್ಲಿ ಸಂಘವನ್ನು ಮಾಡಿದೆಯೋ ಆವಾಗ ಮೋಕ್ಷದ ಬಾಗಿಲು ತೆಗೆಯಿತು ಅಂತ ತಿಳ್ಕೊ. ಈಗ ಸಜ್ಜನರ ಸಂಘ ಮಾಡು, ದುಸ್ಸಂಗ ಅನ್ನೋದು ದೂರವಾಗುತ್ತೆ. ದುಸ್ಸಂಗ ದೂರವಾಯಿತು ಅಂತ ಹೇಳಿದ್ರೆ ನಿನ್ನ ಅಹಂಕಾರ ಮಮಕಾರಗಳು ಹೋಗುತ್ತೆ. ಅಹಂಕಾರ ಮಮಕಾರ ಹೋಯಿತು ಅಂತ ಹೇಳಿದ್ರೆ ಅದರಿಂದ ಉಂಟಾಗಬಹುದಾದ ಕಾಮ ಕ್ರೋಧಾದಿ ಮಲಗಳು ದೂರವಾಗ್ತವೆ. ಮಲ ದೂರವಾಯಿತು ಅಂತ ಹೇಳಿದ್ರೆ ಮನಸ್ಸು ನಿರ್ಮಲವಾಯಿತು. ನಿರ್ಮಲವಾದ ಮನಸ್ಸು ಸಂಸಾರ ಸಾಗರದಲ್ಲಿ ಮುಳುಗುವುದರ ಬದಲು ತೇಲುತ್ತೆ, ಮೇಲಕ್ಕೆ ಬರ್ತದೆ, ಊರ್ಧ್ವಗಮಿಗಾಮಿಯಾಗುತ್ತೆ. ಸಂತತಂ ಊರ್ಧ್ವಗಮನಂ ಅಂತಕ್ಕಂತಹ ಮಾನಸಿಕ ಸ್ಥಿತಿಯನ್ನು ನೀನು ಮೋಕ್ಷ ರೂಪದಲ್ಲಿ ಪಡೆಯಬಹುದು. ಹೀಗೆ ಎಲ್ಲಿಗೆ ಬಂದಿದ್ದು? ಮನಸ್ಸು ಮೇಲೆ ಹೋಗಬೇಕು ಅಂತಾದ್ರೆ ಮೊದಲು ಕೊನೆಗೆ ಶುರು ಮಾಡುವುದು ಎಲ್ಲಿಂದ? ದುಸ್ಸಂಗವನ್ನು ತ್ಯಾಗ ಮಾಡುವುದರಿಂದ. ದುಸ್ಸಂಗ ತ್ಯಾಗ ಮಾಡುವುದಕ್ಕೆ ಏನು ಮಾಡಬೇಕು? ಸಜ್ಜನ ಸಂಘ ಮಾಡಬೇಕು. ಹಾಗಾದ್ರೆ ಸಾಧು ಸಂಘದಲ್ಲಿ ಒಂದು ನಿಲ್ಲಿತು. ಅಲ್ಲ, ಸಾಧು ಸಂಘ ಮಾಡು ಅಂತ ಹೇಳಿದ್ರು ಕಷ್ಟ ಇದೆ. ಯಾಕಂದ್ರೆ ಸಾಧುಗಳು ಯಾರು ಅಂತ ಗೊತ್ತಾಗುದಿಲ್ಲ. ನಾವು ಸಂಘ ಮಾಡಿದ ಮೇಲೆ ಗೊತ್ತಾಗುತ್ತೆ ಇದು ಗೋಮುಖ ವ್ಯಾಘ್ರ ಅಂತ ಗೊತ್ತಾಗುತ್ತೆ. ಅದರಿಂದ ಸಾಧುಗಳ ಸಂಘ ಮಾಡಬೇಕು ಅಂತ ಹೇಳಿದ್ರೆ ಸಾಧು ಯಾರು ಅಂತ ಗೊತ್ತಾಗಬೇಕಲ್ವಾ? ಸಾಧುಗಳು ಯಾರು ಆಕೆ ಕೇಳ್ತಾನೆ. ಆವಾಗ ಸಾಧುಗಳ ಲಕ್ಷಣವನ್ನು ಅಂತ ಹೇಳ್ತಾನೆ, ತಿತಿಕ್ಷವ ಕಾರುಣಿಕಾಃ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವಶಾಂತಾಃ ಸಾಧವಃ ಸಾಧು ಭಾಷಣಾಃ. ಸಾಧು ಭೂಷಣಾಃ ಅಂತ ಒಂದು ಪಾಠ, ಸಾಧು ಭಾಷಣಾಃ ಅಂತ ಮತ್ತೊಂದು ಪಾಠ. ಯಾರು ಸಾಧುಗಳು ಅಂತ ಹೇಳಿದ್ರೆ ಮೂರು ಥರದ ಜನರಲ್ಲಿ ಮೂರು ಥರದಲ್ಲಿ ಇರುವವರು. ಮನುಷ್ಯನಿಗೆ ಮೂರು ಥರದ ಜನ ಸಿಗ್ತಾರೆ. ಒಂದು ಸಮಾನ ವಯಸ್ಕರು ಅಥವಾ ಸಮಾನ ಸ್ಕಂಧರು, ಇನ್ನೊಂದು ತನಗಿಂತ ಉತ್ಕೃಷ್ಟರಾದವರು, ಮತ್ತೊಂದು ತನಗಿಂತ ಕನಿಷ್ಠರಾದವರು ಅಂತ ಮೂರು ಥರದ ಜನರ ಸಂಪರ್ಕ ಮನುಷ್ಯನಿಗೆ ಬರ್ತದೆ. ಆ ಮೂರು ಥರದ ಜನರಿಂದಲೂ ಮನುಷ್ಯನಿಗೆ ತೊಂದರೆ ಆಗ್ತಾನೆ ಇರ್ತದೆ. ತೊಂದರೆ ಆಗಲಿಲ್ಲ ಅಂದ್ರೆ ಅವ ಮನುಷ್ಯ ಅಲ್ಲ, ಅಥವಾ ತೊಂದರೆ ಕೊಡಲಿಲ್ಲ ಅಂದ್ರೆ ಮನುಷ್ಯ ಅಲ್ಲ. ಮನುಷ್ಯ ಅಂದ್ರೆ ತೊಂದರೆ ಕೊಡುವುದಕ್ಕೆ ಇರುವ, ತೊಂದರೆಯನ್ನು ಮಾತ್ರ ಕೊಡುವುದಕ್ಕೆ ಪ್ರೇತ ಪಿಶಾಚಿ ಅಂತ ಹೆಸರು. ಆದ್ರೆ ಒಳ್ಳೆಯದನ್ನು ಮಾಡ್ತಾನೆ, ಕೆಟ್ಟದ್ದನ್ನು ಮಾಡ್ತಾನೆ, ಅವನಿಗೆ ಮನುಷ್ಯ ಅಂತ ಹೆಸರು. ಒಳ್ಳೆಯದನ್ನು ಮಾತ್ರ ಮಾಡುವವರಿಗೆ ದೇವತೆಗಳು ಅಂತ ಹೆಸರು. ಇಷ್ಟು ದೇವತೆಗಳು, ಪಿಶಾಚಿಗಳು ಮತ್ತು ಮನುಷ್ಯರು ಅನ್ನೋದಕ್ಕೆ ಇಷ್ಟು ವ್ಯತ್ಯಾಸ ಇದೆ. ಆದ್ರೆ ಮನುಷ್ಯ ಮೂರು ಥರದ ಜನರಿಂದ ಯಾವತ್ತೂ ತೊಂದರೆಯನ್ನು ಎದುರಿಸ್ತಾ ಇರ್ತಾನೆ. ಆದರೆ ತೊಂದರೆ ಎದುರಾದಾಗ ಆ ಯಾರಿಂದ ತೊಂದರೆ ಬಂತೋ ಅವರನ್ನು ಯಾವ ರೀತಿಯಲ್ಲಿ ನೋಡ್ತಾನೆ ಅನ್ನುವುದರ ಮೇಲೆ ಅವ ಸಾಧುವೋ ಅಸಾಧುವೋ ದುಸ್ಸಾಧುವೋ ಅಂತ ತೀರ್ಮಾನ ಮಾಡಬೇಕು. ಯಾರಿಂದ ತೊಂದರೆಯಾಯಿತೋ ಆ ವ್ಯಕ್ತಿಯ ಬಗ್ಗೆ ಕಿಂಚಿತ್ತೂ ಬೇಸರವನ್ನಾಗಲಿ ದ್ವೇಷವನ್ನಾಗಲಿ ಪಡೆಯದೆ ಈತ ಸಮ, ಸುಖ ದುಃಖಗಳಲ್ಲಿ ಸಮ ಅನ್ನುವ ಸ್ಥಿತಿಯಲ್ಲಿ ಇದ್ದ ಅಂದ್ರೆ ಅವ ಸಾಧು. ಆದ್ರೆ ಈ ರೀತಿಯ ಸಮತ್ವವನ್ನು ಹೇಗೆ ಪಡೆಯುವುದು? ಒಂದು ತೊಂದರೆ ಆಯಿತು ಅಂತ ಹೇಳಿದ್ರೆ ಸಿಟ್ಟು ಬರ್ತದೆ. ಸಿಟ್ಟು ಬಂದಾಗ ಪೆಟ್ಟು ಕೊಟ್ಟರೂ ಅವರು ಹಿಂದಕ್ಕೆ ಕೊಡುವುದಿಲ್ಲ ಅಂತಾದ್ರೂ ಒಂದು ಪೆಟ್ಟು ಕೊಟ್ಟುಬಿಡ್ತಾರೆ. ಇಲ್ಲ, ಹಿಂದಕ್ಕೆ ಪೆಟ್ಟು ಬಿದ್ದೀತು ಅಂತ ಹೇಳಿದ್ರೆ ಸಿಟ್ಟನ್ನು ಒಳಗೆ ಇಟ್ಟುಕೊಂಡು ಈ ಜನ್ಮದಲ್ಲೆಲ್ಲ ಮುಂದಿನ ಜನ್ಮದಲ್ಲಾದ್ರೂ ನೋಡಿಕೊಳ್ತೇನೆ ಅಂತ ಅಲ್ಲೇ ಇಟ್ಕೊಳ್ತಾರೆ. ಅಂತೂ ಈ ಜನ್ಮಕ್ಕೆ ಮುಗಿಸ್ಲಿಲ್ಲವ ಕರ್ಮವನ್ನು, ಮುಂದಿನ ಜನ್ಮಕ್ಕೂ ಕೂಡ ಸಿಕ್ಕಿಸಿ ಹಾಕಿಕೊಂಡ ದ್ವೇಷವನ್ನು. ಅಂತೂ ಈ ಮನುಷ್ಯ ಮತ್ತೊಬ್ಬರಿಂದ ತೊಂದರೆಯಾದಾಗ ಸಮನಾಗಿರಬೇಕು. ಇದು ಹೇಗೆ? ಸಮತ್ವಂ ಯೋಗ ಉಚ್ಯತೆ. ಆ ಸಮತ್ವ ಎಂಬ ಯೋಗವನ್ನು ಪಡೆದು ಯೋಗಿಯಾಗುವುದು ಹೇಗೆ ಸಾಧ್ಯ?
ಅದಕ್ಕೆ ಹೇಳ್ತಾರೆ ತಿತಿಕ್ಷವ. ಚಿಕ್ಕವರಿಂದ ತೊಂದರೆಯಾಯಿತು, ದೊಡ್ಡವರಿಂದ ತೊಂದರೆಯಾಯಿತು ನೋಡ್ಕೋ. ದೊಡ್ಡವರಿಂದ ಅಂತಾದರೆ ಆವಾಗ ತಿತಿಕ್ಷಾ ಅನ್ನುವ ಗುಣವನ್ನು ನಿನ್ನಲ್ಲಿ ರೂಢಿಸಿದೆ. ತಿತಿಕ್ಷಾ ಅಂದರೆ ಸಹನೆ, ಸಹಿಸಿಕೋ. ಸಹನೆ, ತಾಳುವಿಕೆಗಿಂತ ಅಧಿಕ ತಪವು ಇಲ್ಲ. ಆ ತಾಳುವಿಕೆಯನ್ನು ರೂಢಿಸಿಕೊ. ಸಾಮಾನ್ಯ ಮಕ್ಕಳಿಗೆ ತಾಳುವಿಕೆ ತುಂಬ ಕಡಿಮೆ ಇರ್ತದೆ. ತಾಳುವಿಕೆ ಸಹನೆಗೆ ಹನಿ ಇರುವುದಿಲ್ಲ. ಏನು ಇದ್ದಕ್ಕಿದ್ದ ಹಾಗೆ ಮುಂದಕ್ಕೆ ಜಿಗಿದು ಬಿಡುವುದು ಅನ್ನೋದು, ಮಂಗಗಳ ಹಾಗೆ ಮಕ್ಕಳಿರ್ತಾರೆ ಅಂತ ಹೇಳುವುದಿಲ್ಲ, ಜಿಗಿಯುವುದು ಅನ್ನೋದು ಸ್ವಭಾವವಾಗಿರುತ್ತದೆ. ಆ ಮಕ್ಕಳಿಗೆ ಮದುವೆ ಆಗುವಾಗ ಒಂದು ತಾಳಿ ಕಟ್ಟುವುದರ ಮೂಲಕ ತಾಳಿ ಅನ್ನೋದು ನಿರ್ದೇಶನ ಕೊಡ್ತಾರೆ. ಇನ್ನು ಮುಂದೆ ತಾಳುವಿಕೆ ಇಲ್ಲದೆ ಹೋದರೆ ಡೇಂಜರು ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಅದು ತಾಳುವಿಕೆ ಅನ್ನೋದು ಜೀವನದಲ್ಲಿ ಅತ್ಯಂತ ಅಪೇಕ್ಷಿತವಾದದ್ದು. ತಾಳುವಿಕೆ, ಸಹನೆ, ತಿತಿಕ್ಷೆ ಇವೆಲ್ಲಕ್ಕೂ ಸಮಾನ ಅರ್ಥ. ಆದರೆ ಸಹನೆ ಅನ್ನುವುದು ಹೇಗೆ ಬರುವುದಕ್ಕೆ ಸಾಧ್ಯ? ದೊಡ್ಡವರು ತೊಂದರೆ ಮಾಡಿದರು, ಸಹಿಸಿಕೋ ಅಂತೀವಿ. ಹೇಗೆ? ಅದಕ್ಕೆ ಕರ್ಮ ಸಿದ್ಧಾಂತವನ್ನು ಗಟ್ಟಿಯಾಗಿ ನಂಬು. ನಿನಗೆ ಏನು ತೊಂದರೆಯಾದರೂ ಅದು ಬೇರೆಯವರಿಂದಲ್ಲ, ನನ್ನಿಂದಲೇ ಅಂತ ತಿಳ್ಕೊ. ನೀನು ಜನ್ಮಾಂತರದಲ್ಲಿ ಮಾಡಿದ ಕರ್ಮ ಇವತ್ತು ಫಲ ಕೊಡ್ತಾ ಇದೆ. ಆ ವ್ಯಕ್ತಿಗೆ ನೀನೇನೋ ಜನ್ಮಾಂತರದಲ್ಲಿ ತೊಂದರೆ ಮಾಡಿದಿ, ಅದಕ್ಕೋಸ್ಕರ ಕರ್ಮ ಸಿದ್ಧಾಂತದ ಪ್ರಕಾರ ಅದು ಅವರಿಂದ ಇವತ್ತು ನೀನು ತೊಂದರೆಗೆ ಒಳಗಾಗ್ತಾ ಇದ್ದಿ, ಇಷ್ಟೇ. ಆದ್ರಿಂದ ನೀನು ತಿಳ್ಕೊ, ಇವತ್ತು ಅವರಿಂದ ನಿನಗೆ ತೊಂದರೆಯಾಯಿತು, ಓಹ್ ಜನ್ಮಾಂತರದಲ್ಲಿ ನನ್ನ ಕರ್ಮ ಏನಿತ್ತು ಅದು ಅಲ್ಲಿಗೆ ನಾಶವಾಯಿತು, ನಾನು ಶುದ್ಧನಾದೆ. ಮನಸ್ಸು ಶುದ್ಧವಾಗ್ತಾ ಹೋಗ್ತೇ ಹೊರತು ಅಶುದ್ಧವಾಗುವುದಿಲ್ಲ. ತಿತಿಕ್ಷೆ ಅನ್ನುವ ಗುಣವನ್ನು, ಕರ್ಮ ಸಿದ್ಧಾಂತವನ್ನು ಸ್ಪಷ್ಟವಾಗಿ ನಿಶ್ಚಯವಾಗಿ ಶ್ರದ್ಧೆಯಿಂದ ನಂಬುವುದರ ಮೂಲಕ ನೀನು ಸಂಪಾದಿಸಿಕೊಳ್ಳಬಹುದು. ತಿತಿಕ್ಷವ. ಎರಡನೆಯದ್ದು ಕಾರುಣಿಕ. ನಿನಗೆ ಚಿಕ್ಕವರಿಂದ ತೊಂದರೆಯಾಯಿತು, ಕರುಣೆ ತೋರಿಸು. ಅಯ್ಯೋ ಪಾಪ, ದೇವರು ಒಳ್ಳೆ ಬುದ್ಧಿ ಕೊಡಬಾರ್ದು, ಅದಕ್ಕೆ ಇಷ್ಟು ಸಾಕು, ಅದು ಬಿಟ್ಟು ಕಪಾಳಕ್ಕೆ ಹೊಡೆದು ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗುವ ಕೆಲಸ ಎಲ್ಲ ಮಾಡ್ಕೊಳ್ಬೇಡ. ಶಾಂತವಾಗಿ ಕರುಣೆಯನ್ನು ತೋರಿಸು. ಕಾರುಣಿಕ. ಸರಿ, ಸಮಸ್ಕಂಧರಿಂದ ತೊಂದರೆ ಆಗ್ತಾ ಇದೆ, ಆವಾಗ ಸುಹೃತ ಸರ್ವದೇಶಿನ, ಎಲ್ಲರ ಜೊತೆಗೆ ಸೌಹಾರ್ದ ಭಾವವನ್ನು ಒಳಗಿಂದ ಸುರಿಸು. ಇನ್ನೊಬ್ಬರನ್ನು ಗೆಳೆಯರು ಅಂತ ನೋಡು. ಇವತ್ತು ಕಿರಿಕಿರಿ ಮಾಡ್ತಾ ಇದ್ದವರು ನಾಳೆ ಹಿರಿ ಇರ್ತಾರೆ. ತೊಂದರೆ ಮಾಡತಕ್ಕಂಥವರು ಇವರಿಗೆ ತೊಂದರೆ ಮಾಡಬಾರ್ದಪ್ಪ ಅಂತ ಅನ್ಕೊಳ್ತಾರೆ. ಕ್ಷಮಾಶಸ್ತ್ರಂ ಕರೇಯಸ್ಯ ದುರ್ಜನ ಕಿಂಕರಿಷ್ಯತಿ ಅಗ್ರಣೇ ಪತಿತೋ ಬನ್ನಿ ಸ್ವಯಮೇವೋಪಶಾಂತಿ. ಬೆಂಕಿ ಎಲ್ಲಿ ಬಿತ್ತು ಅನ್ನೋದು ಪ್ರಶ್ನೆ. ಬಿದ್ದ ಜಾಗದಲ್ಲಿ ಒಣ ಹುಲ್ಲು ಇತ್ತೋ, ಒಣ ಹುಲ್ಲಿಗೆ ಬೆಂಕಿ ಹಚ್ಚಿ ಕಾಡೇ ಸುಟ್ಟು ಭಸ್ಮವಾಗುವ ಸಾಧ್ಯತೆ ಇದೆ. ಆದರೆ ಬೆಂಕಿ ಬಿದ್ದಂತಹ ಪ್ರದೇಶ ಕಲ್ಲಿನ ಮೇಲೆ ಬಿತ್ತು, ಅಥವಾ ತೃಣವಿಲ್ಲದೆ ಇದ್ದ ಭೂಮಿಯ ಮೇಲೆ ಬಿತ್ತು, ಮರಳಿನ ಮೇಲೆ ಬಿತ್ತು, ಸ್ವಲ್ಪ ಹೊತ್ತು ಬಿಸಿ ಬಿಸಿ ಅನ್ನುತ್ತೆ, ಆಮೇಲೆ ತಾನೇ ಸಾಯುತ್ತೆ. ಹಾಗೆ ದುರ್ಜನ ವ್ಯಕ್ತಿ ಒಬ್ಬನಿಗೆ ಕಿರಿಕಿರಿ ಮಾಡಿದ ಅಂತಾದರೆ ಈ ವ್ಯಕ್ತಿ ಅದಕ್ಕೇನಾದರೂ ಪ್ರತಿಸ್ಪಂದನೆ ಕೊಟ್ಟು ಸಿಟ್ಟು ಮಾಡಿ ಗುರುಗುರು ಅಂತ ಗುರುಗುರಣ ಮಾಡಿದ ಅಂತಾದರೆ ಅದು ದೊಡ್ಡದಾಗುತ್ತೆ. ದೊಡ್ಡದಾಗಿ ಕೊನೆಗೆ ಕಾಡೇ ಸುಟ್ಟು ಹೋಗುವ ಹಾಗೆ ಇವನ ಶರೀರವೇ ಸುಟ್ಟು ಹೋಗುವಷ್ಟು ದೊಡ್ಡ ವಿಷವಾಗಿ ಅದು ಪರಿಣಮಿಸುತ್ತೆ. ಅದೇ ಇವನಲ್ಲಿ ಕ್ಷಮ ಅನ್ನುವ ಶಸ್ತ್ರ ಕೈಯಲ್ಲಿದ್ದರೆ ದುರ್ಜನ ಏನು ಮಾಡ್ತಾನೆ? ಒಂದೆರಡು ಸಲ ಕಿರಿಕಿರಿ ಮಾಡ್ತಾನೆ, ಅಯ್ಯೋ ಇದಕ್ಕೆ ಮಾಡುವುದು ಅಂತ, ಗೋಡೆಗೆ ಮಾಡುವುದು ಅಂತ, ಎರಡು ಒಂದೇ ಅಂತ ಸುಮ್ಮನೆ ಅತುಲನೇ ಪತಿತೋವನ್ನಿ ಸ್ವಯಮೇವ ಉಪಶಾಮ್ಯತಿ ಕ್ಷಮಾಶಸ್ತ್ರಂ ಕರೇಯಸ್ಯ ದುರ್ಜನ ಕಿಂಕರಿಷ್ಯತಿ. ಆದ್ರಿಂದ ಈ ಸುಹೃತ ಸರ್ವದೇಹಿನ ಅನ್ನೋದು ಬಹಳ ಮುಖ್ಯವಾದ ಗುಣ. ಎಲ್ಲರನ್ನೂ ಗೆಳೆಯರು, ಯಾರೂ ನನಗೆ ಶತ್ರುಗಳಲ್ಲ ಅನ್ನುವ ಭಾವದಿಂದ ನೋಡತಕ್ಕಂತಹ ಸೌಹಾರ್ದ ಭಾವ ಯಾರ ಮನಸ್ಸಿನಲ್ಲಿ ಇರ್ತದೋ ಅಂತಹ ವ್ಯಕ್ತಿಯ ಮೇಲೆ ಅತ್ಯಂತ ದುಷ್ಟನಾದ ವ್ಯಕ್ತಿಯೂ ಕೂಡ ಆ ಭಾವನ ಮೇಲೆ ಸಿಟ್ಟು ಮಾಡಿಕೊಳ್ಳುವುದಿಲ್ಲ, ತೊಂದರೆ ಕೊಡುವುದಕ್ಕೆ ಹೋಗುವುದಿಲ್ಲ. ಒಂದು ಆತ್ಮದಿಂದ ಮತ್ತೊಂದು ಆತ್ಮಕ್ಕೆ ಒಂದು ಸಂವಹನ ಅಂತಿರ್ತದೆ. ಒಂದು ಆತ್ಮ ಮತ್ತೊಂದು ಆತ್ಮದ ಜೊತೆಗೆ ಸಂವಹನವನ್ನು ಮಾಡಬೇಕಾದ್ರೆ ಆ ಆತ್ಮಗಳಲ್ಲಿರ್ತಕ್ಕಂಥ ಭಾವ ಅನ್ನೋದು ಪ್ರಧಾನವಾಗ್ತದೆ. ಸರ್ವದೇಹಿನಾಂ ಸೌಹಾರ್ದ ಅಂತಕ್ಕಂತಹ ಭಾವ ಇದ್ದ ವ್ಯಕ್ತಿಗೆ ಎಲ್ಲಾ ಆತ್ಮಗಳು ಕೂಡ ಸುಹೃತ್ತುಗಳಾಗ್ತಾರೆ. ಹಿಂದೆ ಋಷಿಮುನಿಗಳಿದ್ದಂತಹ ಪ್ರದೇಶದಲ್ಲಿ ಹುಲಿ ಮತ್ತು ಗೋವು ಒಂದೇ ಪಾತ್ರೆಯಲ್ಲಿ ಬಾಯಿ ಹಾಕಿ ನೀರು ಕುಡಿಯುವುದನ್ನು ನಾವು ಕೇಳುತ್ತೇವೆ ಪುರಾಣಗಳಲ್ಲಿ. ಹಾವು ಮುಂಗಿಸುಗಳು ಕೂಡ ಜೊತೆಗೆ ಒಂದೇ ಬಿಲದಲ್ಲಿ ಓಡಾಡುವುದನ್ನು ಕೇಳ್ತೇವೆ. ಅದು ಹೇಗೆ ಸಾಧ್ಯವಾಯಿತು? ಆ ಋಷಿ, ಅಲ್ಲಿಗೆ ಪ್ರಧಾನ ನಿಯಾಮಕನಾದಂತಹ ಮಹರ್ಷಿಯಲ್ಲಿರುವ ಸೌಹಾರ್ದ ಭಾವ. ಸರ್ವದೇಹಿಗಳಲ್ಲೂ ಕೂಡ ಒಬ್ಬನೇ ಒಬ್ಬ ಪರಮಾತ್ಮ ನಿಯಾಮಕನಾಗಿದ್ದಾನೆ, ಆ ಆತ್ಮ ಪ್ರಿಯ ಅನ್ನುವ ಸ್ವರೂಪದಲ್ಲಿದ್ದಾನೆ ಅಂತ ಉಪಾಸನೆ ಮಾಡುವ ಕಾರಣದಿಂದ ಆ ಪ್ರತಿಯೊಂದು ಪ್ರಾಣಿಗಳಲ್ಲೂ ಕೂಡ ಅಂತಹ ಸಂವಹನ ಉಂಟಾಗಿಬಿಡ್ತದೆ. ಆದ್ದರಿಂದ ಎಲ್ಲರನ್ನೂ ಸುಹೃದ್ ಭಾವದಿಂದ ನೋಡತಕ್ಕಂತಹ ವ್ಯಕ್ತಿ ಸನ್ಯಾಸಿ, ಸಾಧು, ಸಂತ ಅಂತವನಿಗೆ ಹೆಸರಾಗ್ತದೆ.
ಇಲ್ಲ ನನಗೆ ಅವ ಹಾಗೆ ಮಾಡಿದ, ನಾನು ಕೋರ್ಟಿಗೆ ಹೋಗ್ತೇನೆ ಅಂತ ಹೇಳುವವ ಯಾವತ್ತೂ ಸನ್ಯಾಸಿ ಅಲ್ಲ, ಯಾವತ್ತೂ ಸಾಧು ಅಲ್ಲ. ಸಾಧು ಅಂದರೆ ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಶಿನ, ಅಲ್ಲದೆ ಅಜಾತ ಶತ್ರುವ, ಅವರಿಗೆ ಶತ್ರುಗಳಿಲ್ಲ, ಯಾರನ್ನೂ ಕೂಡ ಶತ್ರು ಅಂತ ಭಾವಿಸುವುದಿಲ್ಲ. ತುಂಬಾ ಕಷ್ಟ ಇದೆ. ಇನ್ನೊಬ್ಬರನ್ನು ಶತ್ರು ಅಂತ ಭಾವಿಸದೆ ಅವ ಬದುಕಿದ್ದಾನೆ ಅಂತ ಮತ್ತೊಬ್ಬರಿಗೆ ಸಂಶಯ ಬರ್ತದೆ. ಬಹುಶಃ ಅವ ಸತ್ತಿರಬೇಕು, ಉಸಿರಾಡ್ತಾ ಇದ್ದಾನೆ, ಸತ್ತು ಉಸಿರಾಡುವ ಪ್ರಾಣಿಯವ ಅಂತ ಜನ ಅಂದುಕೊಂಡು ಬಿಡ್ತಾರೆ. ಅಜಾತ ಶತ್ರುತ್ವ, ಇದಕ್ಕೆ ತುಂಬಾ ಪ್ರಯತ್ನ ಬೇಕಾಗ್ತದೆ. ಅಜಾತ ಶತ್ರು ಅಂದ್ರೆ ಇವನಿಗೆ ಶತ್ರುಗಳಿಲ್ಲ ಅಂತ ಅರ್ಥ ಅಲ್ಲ, ಇವ ಯಾರನ್ನೂ ಶತ್ರು ಅಂತ ನೋಡುವುದಿಲ್ಲ ಅಂತ ಅರ್ಥ. ಯಾಕಂದ್ರೆ ಯಾರನ್ನೂ ಶತ್ರು ಅಂತ ನೋಡದೇ ಇದ್ದವನಿಗೆ ತುಂಬಾ ಶತ್ರುಗಳಿರ್ತಾರೆ. ಆದರೆ ಇವನಲ್ಲಿ ಮಾನಸಿಕವಾದ ಅಜಾತ ಶತ್ರುತ್ವ ಬೇಕು. ಇದಕ್ಕೆ ಗುಣೀಕ ದೃಷ್ಟಿತ್ವ ಅನ್ನುವ ಒಂದು ಗುಣವನ್ನು ಸೇರಿಸಿಕೊಳ್ಬೇಕಾಗ್ತದೆ. ಎಲ್ಲ ಕಡೆಯಲ್ಲೂ ಗುಣವನ್ನು ಕಾಣುವ ಮನಸ್ಥಿತಿಯನ್ನು ಬೆಳೆಸಿಕೊಂಡಾಗ ಅಜಾತ ಶತ್ರುವಾಗುವುದಕ್ಕೆ ಸಾಧ್ಯವಾಗುತ್ತೆ. ಆದರೆ ಸಾಮಾನ್ಯ ಮನುಷ್ಯನ ಮನಸ್ಥಿತಿ ಹೇಗೆ ಅಂದರೆ ದೋಷೈಕ ದೃಷ್ಟಿತ್ವ ಅವನಲ್ಲಿರುವುದು. 100 ಗುಣಗಳಿದ್ದು ಒಂದು ದೋಷ ಇದ್ರೆ ಅವರೇನು ಮಾಡಿದ್ರು ಗೊತ್ತಾ ಅಂತ ಶುರು ಮಾಡ್ತಾನೆ ಪಕ್ಕದಲ್ಲಿ ಬಂದವರು. ಭಾರಿ ಒಳ್ಳೆಯವರು, ಭಾರಿ ಕೆಲಸ ಮಾಡ್ತಾ ಇದ್ದಾರೆ, ಪೀಠಾಧಿಪತಿಗಳು ಅಂತ ಅವರ ಬಗ್ಗೆ ಒಬ್ಬ ಹೊಗಳಿದ್ರೆ, ನಿಂಗೆ ಗೊತ್ತಿಲ್ಲ ಅವ್ರ ಬಗ್ಗೆ ನಾನು ಹೇಳ್ತೇನೆ ಕೇಳು ಶುರು ಮಾಡಿ. ಯಾವುದೋ ಒಂದು ಇವರ ಹತ್ರ ಇರ್ತದೆ, ಅವ್ರ ಬಗ್ಗೆ ಇವನಿಗೆ ಒಂದಿರ್ತದೆ. ಆ 100 ಸದ್ಗುಣಗಳಿದ್ರು ಕೂಡ ಇವನ ತಲೆಯಲ್ಲಿರುವುದು ಯಾವುದೋ ಒಂದು ದುರ್ಗುಣ ಅಷ್ಟೇ. ಅದನ್ನು ಹಿಡ್ಕೊಂಡು ಇವ ಮಾತಾಡ್ತಾನೆ. ಅದು ಸದ್ಗುಣವೇ ಇವನಿಗೆ ದುರ್ಗುಣವಾಗಿಯೂ ಕಂಡಿರಬಹುದು. ಆದರೆ ಮನುಷ್ಯ ಸಾಮಾನ್ಯವಾಗಿ ದೋಷ ದೃಷ್ಟಿಯಾಗಿರ್ತಾನೆ. ಇಂಥವನ್ನು ಸಾಧನೆ ಮಾಡುವಾಗ ಇವನು ಯಾವತ್ತೂ ಕೂಡ ಮನಸ್ಸು ಊರ್ಧ್ವಗಾಮಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಅವನಲ್ಲಿ ಗುಣದೃಷ್ಟಿ ಅನ್ನುವುದು ಬೇಕು. ಮನುಷ್ಯ ಅಂದಮೇಲೆ 1000 ದೋಷಗಳಿದ್ದರೂ ಒಂದು ಗುಣ ಇರುತ್ತೆ. ಒಂದೂ ಗುಣ ಇಲ್ಲದೆ ಇದ್ದವ ಮನುಷ್ಯ ಅಲ್ಲ. ಆ ಗುಣವನ್ನು ನೀನು ನೋಡು, ಆವಾಗ ಅವನು ನಿನಗೆ ಶತ್ರು ಆಗುವುದಿಲ್ಲ, ನೀನು ಅಜಾತ ಶತ್ರುವಾಗಿರ್ಬೇಕು. ಯುಧಿಷ್ಠಿರ ಮತ್ತು ದುರ್ಯೋಧನ ಮುಂದೆ ಮುಂದೆ ಕೂತಿದ್ರಂತೆ. ಸುಮ್ಮನೆ ನನಗೆ ಅಜ್ಜ ಹೇಳಿದ ಕಥೆ, ಅದಕ್ಕೆ ನಿಮಗೆ ನಾನು ಹೇಳುದು. ಯಾವ ಪುರಾಣದಲ್ಲಿ ಎಲ್ಲೂ ಇಲ್ಲ. ಕೆಲವು ಅಜ್ಜಂದಿರು ಹೇಳಿದ ಕಥೆಯೂ ಬೇಕಾಗಿಲ್ಲ ಪುರಾಣ ಅರ್ಥ ಆಗಲಿಕ್ಕೆ. ಅವ್ರು ಯುಧಿಷ್ಠಿರ ಮತ್ತು ದುರ್ಯೋಧನ ಜೊತೆಗೆ ಕೂತಿದ್ರು. ಅಷ್ಟೊತ್ತಿಗೆ ವಿದುರ ಪಕ್ಕದಲ್ಲಿದ್ದಾನೆ. ಅವನಿಗೆ ಈ ದುರ್ಯೋಧನ ಮತ್ತು ಯುಧಿಷ್ಠಿರನ ವ್ಯತ್ಯಾಸ ಏನು ಅಂತ ಒಂದ್ಸಲ ಪ್ರಚುರಪಡಿಸಬೇಕು ಅಂತ ಯಾಕೋ ಮನಸ್ಸಾಯಿತು. ದುರ್ಯೋಧನನ ಹತ್ರ ಕೇಳಿದ, ದುರ್ಯೋಧನ, ನಮ್ಮ ರಾಷ್ಟ್ರದಲ್ಲಿ ಬಹಳಷ್ಟು ಧಾರ್ಮಿಕರು, ಧರ್ಮನಿಷ್ಠರು ಇದ್ದಾರಲ್ಲ, ಒಬ್ಬ ಶ್ರೇಷ್ಠ ಧರ್ಮಿಷ್ಠನನ್ನು ನೀನು ತೋರಿಸಬಹುದಾ ಅಂತ ಕೇಳಿದ. ದುರ್ಯೋಧನನಿಗೆ ಮುಂಭಾಗದಲ್ಲಿ ಯುಧಿಷ್ಠಿರ ಕಾಣಿಸ್ತಾನೆ. ನೋಡಿದ, ಧರ್ಮರಾಜ ಅಂತ ಇವನನ್ನು ಕರೀತಾರೆ. ಏನಿಗೊಂದು ಧರ್ಮ 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 ಅಂತ ಹೇಳಿ ಹೆಂಡತಿಯನ್ನು ಮಾರಾಟಕ್ಕೆ ಇಡುವವ ಇವನೆಂತದ್ದು, ಅವನು ಧರ್ಮ ಸರಿ ಇಲ್ಲ ಅಂತ ತೀರ್ಮಾನಿಸಿದ. ಆ ಕಡೆಯಿಂದ ಭೀಮಸೇನ ಇದ್ದ, ಇವಂದೇನು ಧರ್ಮ, ಮರಕ್ಕೆ ಹತ್ತಿ ನಾವು ಆಟ ಆಡ್ತಾ ಇದ್ರೆ ಗಡ 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 ಅಂತ ನಡಗಿಸಿ ಕೆಳಗೆ ಎಲ್ಲ ಬೀಳಿಸಿದವರಿಗೆ ನೋವಾಯಿತು ಅಂತ ಆಸ್ಪತ್ರೆಗಾದ್ರೂ ಸೇರಿಸಬೇಕೋ ಬೇಡೋ, ಅದಕ್ಕೆ ಒಂದು ಮೆಣಸಿನ ಪುಡಿ ಬೇರೆ ಆಗ್ತಾನೆ. ಇವನೆಂತ ಧರ್ಮಿಷ್ಠ ಇವ, ಅದರಿಂದ ಇವನು ಆಗ್ಲಿಕ್ಕಿಲ್ಲ. ಅರ್ಜುನ ಅವನಿಗೆ ಹೆಣ್ಣು ಅಂದ್ರೆ ಭಾರಿ ಇಷ್ಟ. ಏನು ಒಂದು ತೀರ್ಥಯಾತ್ರೆಗೆ ಹೋಗುವಾಗ 4 ಮದುವೆ ಮಾಡಿಕೊಂಡು ಬಂದಿದ್ದಾನೆ. ಇವನೆಂಥ ಧರ್ಮ, ಒಂದೇ ಹೆಂಡತಿಯನ್ನು ಸರಿಯಾಗಿ ನೋಡ್ಕೊಳ್ಬಾರ್ದು. ಒಬ್ಬೊಬ್ಬರಲ್ಲಿ ಒಂದೊಂದು ದೋಷ. ಭೀಷ್ಮನನ್ನು ನೋಡಿದ್ರು, ಏನ್ ಬ್ರಹ್ಮಚಾರಿ ಅಂತ ಹೇಳ್ಕೊಂಡು ನಾವು ಹಾಕಿದ ಅಣ್ಣ ಅಂತ ಇರ್ತಾನೆ. ಆಮೇಲೆ ಬ್ರಹ್ಮಚಾರಿಯಾಗಿರೋದು ಧರ್ಮವಾ? ಸರಿಯಾಗಿ ವಿವಾಹವಾಗಿ ಸರಿಯಾಗಿ ಎಲ್ಲರಿದ್ದ ಹಾಗೆ ಇರಬೇಕು. ಅಪ್ಪನಿಗೋಸ್ಕರ ಮದುವೆ ಆಗದೇ ಇರುವುದು ಒಂದು ಧರ್ಮವ? ಹಾಗೆ ಏನು ಇವಂದೇ ಆದ ತರ್ಕ ಮಾಡಿ ಒಬ್ಬರಲ್ಲೂ ಧರ್ಮ ಕಾಣಿಸಬೇಕು. ಕೊನೆಗೆ ವಿದುರನ ಹತ್ರ ಹೇಳಿದ, ಯಾಕೋ ಧಾರ್ಮಿಕರು ಯಾರು ಕಾಣಿಸ್ತಾ ಇಲ್ಲ, ನಾಳೆ ಬೇಕಾದ್ರೆ ಸಿಕ್ಕಿದ್ರೆ ನಾಳೆ ಹುಡುಕಿ ಯಾರಾದ್ರೂ ಧಾರ್ಮಿಕರಾದ್ರೆ ಹೇಳ್ತೇನೆ ಅಂತ. ಅದೇ ಯುಧಿಷ್ಠಿರನ ಹತ್ರ ವಿದುರ ಪ್ರಶ್ನಿಸಿದ, ಒಬ್ಬ ಧಾರ್ಮಿಕನನ್ನು ತೋರಿಸುವುದ? ಯುಧಿಷ್ಠಿರನಿಗೆ ಮುಂದೆ ಕಾಣಿಸ್ತಾ ಇರುವುದು ದುರ್ಯೋಧನ. ಯುಧಿಷ್ಠಿರ ಯೋಚಿಸಿದ, ದುರ್ಯೋಧನನನ್ನು ಯಾಕೆ ಬಿಡಬೇಕು ಅಂತ ಅನಿಸ್ತವನಿಗೆ. ಏನು, ಒಬ್ಬ ರಾಜನಾಗಿದ್ದುಕೊಂಡು ಛಲಗಾರಿಕೆ ಅನ್ನೋದು ರಾಜನಿಗೆ ಸಂಬಂಧಪಟ್ಟ ಧರ್ಮ. ಒಂದು ಹಿಡಿದ ಕೆಲಸವನ್ನು ಮುಗಿಸದೆ ನಾನು ಶರೀರದ ರಕ್ತದ ಒಂದು ಬಿಂದು ಇರುವಲ್ಲಿ ತನಕೂ ಸುಮ್ಮನೆ ಇರಲಾರೆ ಅನ್ನುವ ಛಲಗಾರಿಕೆ ಇದೆಯಲ್ಲ, ಅದು ಒಬ್ಬ ಕ್ಷತ್ರಿಯನಾದ ರಾಜನಿಗೆ ಬೇಕಾದಂತಹ ಧರ್ಮ. ದುರ್ಯೋಧನನಲ್ಲಿ ಅದಕ್ಕೆ ಏನು ಕಡಿಮೆ. ಒಂದು ಹಿಡಿದ ಕೆಲಸವನ್ನು ಮುಗಿಸದೆ ಎಂದು ನಿಲ್ಲಿಸಲಾರೆ, ಧರ್ಮವಾಗಲಿ ಅಧರ್ಮವಾಗಲಿ ನಿಲ್ಲಿಸಲಾರೆ ಅನ್ನುವ ಛಲಗಾರಿಕೆ ಇದೆಯಲ್ಲ, ಸಾಮಾನ್ಯ ಅಲ್ಲ. ಅದನ್ನು ನೋಡಿ ದುರ್ಯೋಧನನನ್ನು ಇವನೇ ಧಾರ್ಮಿಕ ತೋರಿಸಿದಂತೆ ಯುಧಿಷ್ಠಿರ. ಅಂದ್ರೆ ಯುಧಿಷ್ಠಿರ ಅಜಾತ ಶತ್ರು ಅಂತ ಮಹಾಭಾರತದಲ್ಲಿ ಬಹಳ ಪ್ರಸಿದ್ಧ. ಯಾಕೆ ಯುಧಿಷ್ಠಿರ ಅಜಾತ ಶತ್ರುವಾಗಿದ್ದ ಅದನ್ನು ನಾವು ಮಾತ್ರ ಅರ್ಥ ಮಾಡಿಕೊಂಡ್ರೆ ಆಯ್ತು. ಇದು ಯಾವಾಗ ನಡೀತಾಚಾರ್ಯ ತೋರಿಸಿ ಅಂತ ನನ್ನ ಹತ್ರ ಕೇಳಬೇಕು. ಆದ್ರೆ ಇದರ ತಾತ್ಪರ್ಯತೆ ಬಗ್ಗೆ, ಯಾಕೆ ಅಜಾತ ಶತ್ರುವಾಗಿದ್ದ? ಅತ್ಯಂತ ದೋಷದ ರಾಶಿಯಲ್ಲೂ ಕೂಡ ಗುಣವನ್ನು ನೋಡ್ತಾನಲ್ಲ, ಅದಕ್ಕೋಸ್ಕರ ಆತ ಅಜಾತ ಶತ್ರುವಾಗಿದ್ದ. ದುರ್ಯೋಧನನನ್ನು ಕೂಡ ಶತ್ರು ತವ ಭಾಗ
ತನ್ನ ಪತ್ನಿಯ ಸೆರಗಿಗೆ ಕೈ ಹಾಕಿದ ದುಶ್ಯಾಸನನನ್ನು ಕೂಡ ದುಷ್ಟಾಂತವೇ ಹೇಳಲಿಲ್ಲ. ಒಂದು ಸಾರಿ ಅವನ ಬಾಯಿಯಲ್ಲಿ ದುಶ್ಯಾಸನ ದುಷ್ಟಾಂತ ಬರಲಿಲ್ಲ. ಯಾಕಂದ್ರೆ ದುಶ್ಯಾಸನ ಯಾಕೆ ಹಾಗೆ ಮಾಡಿದ? ದುರ್ಯೋಧನ ಹೇಳಿದ್ದಕ್ಕೆ ಹಾಗೆ ಮಾಡಿದ. ಅದರಿಂದ ದುಶ್ಯಾಸನದ್ದೇನು ತಪ್ಪುಂಟು? ಅವನು ತಪ್ಪಿಲ್ಲ. ಹಾಗೆ ದುರ್ಯೋಧನ ಯಾಕೆ ಹಾಗೆ ಹೇಳಿದ? ಯಾಕೆ ಹಾಗೆ ಹೇಳಿದ ಅಂದ್ರೆ ಅವತ್ತು ಕಾಲ ಹಾಗಿತ್ತು, ಹಾಗೆ ಹೇಳಿದ. ಕಾಲ ಸರ್ವಸ್ಯ ಕಾರಣ ಅಂತ ಹೇಳುವ ಮಹಾಸಿದ್ಧಾಂತಿ ಧರ್ಮರಾಜ. ಎಲ್ಲಕ್ಕೂ ಕಾಲ ಕಾರಣ. ಆದ್ರೆ ದುರ್ಯೋಧನ ಅದೇ ಒಂದು 10 ನಿಮಿಷ ಆಗಿ ಸ್ವಲ್ಪ ವಿಳಂಬ ಆಗಿದ್ರೆ ಹಾಗೆ ಹೇಳ್ತಿರ್ಲಿಲ್ಲ. ಅಲ್ಲೇನೋ ಕಾಲ ಹಾಗೆ ಮಾಡಿದ್ದಷ್ಟೇ, ಹೇಳಿದ ಇಷ್ಟೇ. ಅಂದ್ರೆ ಯಾವುದು ನಡೆದರೂ ಕೂಡ ಅದರ ಹಿನ್ನೆಲೆಯಲ್ಲಿ ಒಂದು ಅತಿಮಾನುಷವಾದ ಕಾರಣ ಇದೆ, ಆದ್ರಿಂದ ಹಾಗೆ ನಡೆಯುತ್ತೆ. ಅದಕ್ಕೆ ಇವರನ್ನು ಕಾರಣಗಳು ಅಂತ ದೂಷಿಸಬಾರದು ಅನ್ನುವ ವೇದಾಂತದ ಎತ್ತರಕ್ಕೇರಿದ್ದರಿಂದಲೇ ಆ ಕಾಲದ ದುರ್ಯೋಧನನು ಕೂಡ ಅವ ಧರ್ಮರಾಜ ಅಂತ ಕೊಂಡಾಡಿದ. ಧರ್ಮರಾಜ ಅನ್ನೋ ಹೆಸರನ್ನು ಯಾರೂ ಕೂಡ ಅವನಿಂದ ದೂರ ಮಾಡಲಿಲ್ಲ. ಅವ ಅಧರ್ಮರಾಜ ಅಂತ ಒಬ್ಬ ವ್ಯಕ್ತಿ ಹೇಳಿಲ್ಲ. ಅವನು ಅಶ್ವತ್ಥಾಮ ಹತಃ ಅಂತ ಹೇಳಿದಾಗಲೂ ಕೂಡ ಅವನ ಅಧಾರ್ಮಿಕ ಅಂತ ಒಬ್ಬನೇ ಒಬ್ಬ ಕುರುಕ್ಷೇತ್ರದ ವ್ಯಕ್ತಿ ಹೇಳಿಲ್ಲ. ಯಾಕಂದ್ರೆ ಅವ ಹೇಳಿದ್ದು ತಪ್ಪಲ್ಲ ಅಂತ. ಅಶ್ವತ್ಥಾಮ ಅನ್ನೋ ಒಂದು ಪ್ರಾಣಿ ಸತ್ತದ್ದು ಹೌದು. ಸತ್ತ ಪ್ರಾಣಿಯ ಬಗ್ಗೆ ಅಶ್ವತ್ಥಾಮ ಹತಃ ಅಂತ ಕುಂಜರ ಅಂತ ಸೇರಿಸಿದ್ದಲ್ಲ. ಅದು ಇದೆಲ್ಲ ಸೇರಿಸಿ ಅವ ಅಶ್ವತ್ಥಾಮ ಹತಃ ಅಂತ ಹೇಳಿದಲ್ವಾ, ಹೇಳುವಾಗ ಕೃಷ್ಣನ ಆದೇಶ ಅಷ್ಟು ಗಟ್ಟಿ ಇತ್ತು. ಕೃಷ್ಣನ ಆದೇಶಕ್ಕೆ ಅನುಗುಣವಾಗಿ ಅವ ಹೇಳಿದ್ದಾನೆ ಹೊರತು ಅವನಾಗಿ ಹೇಳಿದ್ದಲ್ಲ. ಅವನಿಗೆ ಮನಸ್ಸಿನಲ್ಲಿ ನಾನು ಹಾಗೆ ಹೇಳಬಾರದು ಅಂತ ತಿಳ್ಕೊಂಡು ಅವ ಹೇಳಿದ್ದು. ಅದರಿಂದ ಅವನದೇನು ತಪ್ಪಿದೆ? ಎಲ್ಲರಿಗೂ ಅತ್ಯಂತ ಸಂಕೋಚದ ವ್ಯಕ್ತಿ ಇವ. ಯಾರು ಏನು ಹೇಳಿದ್ರು ಕೂಡ ಕೊನೆಗೆ ಸಂಕೋಚ ಆಗಿ ಏನು ಮಾಡುವವ. ಆದ್ರಿಂದ ಇವನ ಅಧಾರ್ಮಿಕನಲ್ಲ ಅಂತ. ಅವನ ಅಧರ್ಮದ ಬಗ್ಗೆ ಒಬ್ಬ ಮಾತಾಡಿದವ ಇಲ್ಲ ಮಹಾಭಾರತದಲ್ಲಿ. ಹಾಗಾದರೆ ಸಮಕಾಲೀನರೇ ಒಬ್ಬ ವ್ಯಕ್ತಿಯ ಬಗ್ಗೆ ಇವನು ಎಂದೂ ಅಧರ್ಮ ಮಾಡಲಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಆ ವ್ಯಕ್ತಿತ್ವ ಯಾಕೆ ಬಂತು ಆತನಲ್ಲಿ ಅಂದ್ರೆ ಅಜಾತ ಶತ್ರು. ಪ್ರತಿಯೊಬ್ಬರಲ್ಲೂ ಗುಣವನ್ನು ಕಾಣತಕ್ಕಂತಹ ವ್ಯಕ್ತಿತ್ವ ಅವನದ್ದು. ಇದು ಒಬ್ಬ ಸನ್ಯಾಸಿಯಲ್ಲಿ, ಒಬ್ಬ ಸಾಧುವಿನಲ್ಲಿ, ಒಬ್ಬ ಸಂತನಲ್ಲಿ ಅವಶ್ಯ ಇರಬೇಕಾದಂತಹ ಧರ್ಮ. ಅಜಾತ ಶತ್ರವ ಶಾಂತಾ ಸಾಧವ ಸಾಧು ಭೂಷಣ. ಶಾಂತಿ ಅನ್ನುವುದು ಒಂದು ಗುಣ. ಶಾಂತಿ ಅಂದರೆ ಯಾವುದೇ ಕಾರಣಕ್ಕೆ ಒತ್ತಡಕ್ಕೆ ಈಡಾಗದೇ ಇರುವುದು, ಟೆನ್ಷನ್ಲೆಸ್ನೆಸ್. ಅದನ್ನು ಶಾಂತಿ ಅಂತ ಕರೀತಾರೆ. ತನ್ನ ಮನೆಗೇ ಬೆಂಕಿ ಬಿದ್ದಾಗಲೂ ಕೂಡ ಟೆನ್ಷನ್ ಮಾಡಿಕೊಳ್ಳದೆ ಇರುವುದು. ಇಂಥವರು ಇದ್ರೆ ಬಹಳ ಕಷ್ಟ. ಆದರೆ ಬೇಕದು ಸಜ್ಜನರಿಗೆ, ಒಬ್ಬ ಸಾಧುವಿಗೆ ಬೇಕು. ಅವನ ಮಠಕ್ಕೆ ಬೆಂಕಿ ಬಿದ್ದರೂ ಕೂಡ ಅವ ಯೋಚಿಸುವುದಿಲ್ಲ. ಯಾಕಂದ್ರೆ ನಂದಲ್ಲ ಮಠ, ಊರಿನವರು ಕಟ್ಟಿಕೊಟ್ಟದ್ದು, ಊರಿನವರು ಆರಿಸಿಕೊಳ್ತಾರೆ ಬಿಡ್ರಿ. ಈ ಸ್ಥಿತಿಯಲ್ಲಿರುವವ, ಒತ್ತಡಕ್ಕೆ ಈಡಾಗದೇ ಇರುವವ. ಅಂದ್ರೆ ಬೆಂಕಿ ಹಂಚಿಬಿದ್ರೆ ಬೆಂಕಿ ಸುಡ್ತಾ ಇರಲಿ ಅಂತ ಬಿಡುವುದಲ್ಲ, ಬೆಂಕಿಯನ್ನು ಆರಿಸ್ಲಿಕ್ಕೆ ಹೋಗ್ತಾನೆ. ಆದ್ರೆ ಟೆನ್ಷನ್ ಮಾಡಿಕೊಳ್ಳಿ. ಟೆನ್ಷನ್ ಮಾಡಿಕೊಂಡ್ರೆ ಯಾವ ಕೆಲಸವೂ ಮಾಡ್ಲಿಕ್ಕಾಗುತ್ತೆ. ಕೆಲವು ಭಾರಿ ಟೆನ್ಷನ್ ಮಕ್ಕಳು ಅಂತಿರ್ತಾರೆ. ಪರೀಕ್ಷೆಗೆ SSLC ಪರೀಕ್ಷೆ ಅಂತ ಮೊದಲೇ ಮಕ್ಕಳು ಅಮ್ಮಂದಿರು ಸೇರಿಸಿರ್ತಾರೆ ತಲೆಯಲ್ಲಿ. SSLC ಅಂತ ಹೇಳಿದ್ರೆ ಒಂದು ಪಿಶಾಚಿ ಅಂತ ಸೇರಿಸಿರ್ತಾರೆ. ಮಹಾ ಕಷ್ಟ ಅದು. ಅದರಲ್ಲಿ ನೀನು ಇಷ್ಟು ಮಾರ್ಕ್ ತೆಗೆಯದೆ ಹೋದ್ರೆ ಮುಂದೆ ಭವಿಷ್ಯವೇ ಇಲ್ಲ, ನೀನು ಯಾವ್ದಾದ್ರು ಬಾವಿಗೆ ಬೀಳ್ಬೇಕಾಗುತ್ತೆ ಅಂತ ಅಪ್ಪಂದಿರೇ ಹೇಳಿರ್ತಾರೆ. ಅದಕ್ಕೆ ಅವರು ಬಾವಿ ನೋಡ್ಕೊಂಡೇ ಹೋಗ್ತಾರೆ ಪರೀಕ್ಷೆಗೆ ಹೋಗುವಾಗ. ಪರೀಕ್ಷೆಯಲ್ಲಿ ಪತ್ರಿಕೆಯನ್ನು ನೋಡಿದ ಕೂಡಲೇ ಅವರಿಗೆ ಟೆನ್ಷನ್ ಶುರುವಾಗ್ತದೆ. ಯಾಕಂದ್ರೆ ಮೊದಲನೇ ಪ್ರಶ್ನೆ ನಾನು ಓದದೇ ಇದ್ದದ್ದು ಬರುವ ಸಾಧ್ಯತೆ ಇದೆ ಅಂತ ಅವರಿಗೆ ಮೊದಲೇ ಮನಸ್ಸಿನಲ್ಲಿ ಒಂದು ಗೊತ್ತಿರ್ತದೆ. ಅದು ಓದಿದ್ದೇ ಬಂದರೂ ಕೂಡ ಬಹುಶಃ ಅದೇ ಬಂದಿರಬೇಕು ಅಂತ ಅನಿಸಿ ಟೆನ್ಷನ್ ಇಂದ ಏನಾಗುತ್ತೆ, ಮುಂದಕ್ಕೆ ಓದಿದ ಪ್ರಶ್ನೆಗಳು, ಸುಲಲಿತ ಪ್ರಶ್ನೆಗಳು ಬಂದರೂ ಕೂಡ ಅದು ಅರ್ಥ ಆಗುದಿಲ್ಲ. ಯಾಕಂದ್ರೆ ಟೆನ್ಷನ್ ಅನ್ನೋದರ ಪರಿಣಾಮ ಏನು ಅಂದ್ರೆ ಟೆನ್ಷನ್, ಒತ್ತಡ ಅನ್ನೋದು ಮತ್ತೊಂದು ಒತ್ತಡಕ್ಕೆ ಕಾರಣವಾಗ್ತದೆ ಹೊರತು ಆ ಒತ್ತಡವನ್ನು ಇಳಿಸುವುದಕ್ಕೆ ಒತ್ತಡ ಕಾರಣ ಆಗುವುದಿಲ್ಲ. ಅದನ್ನ ಮೊದಲ ಒತ್ತಡವೇ ಬರದೇ ಇರುವ ಹಾಗೆ ನೋಡಿಕೊಳ್ಳುವ ಶಾಂತ ಅಂತ ಕರೆಸಿಕೊಳ್ತಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ಜನಕ ಮಹಾರಾಜನನ್ನು ಉದಾಹರಣೆಯನ್ನಾಗಿ ಭಾಷ್ಯದಲ್ಲಿ ಆಚಾರ್ಯರು ಕೊಡ್ತಾರೆ. ಸ್ವತಃ ರಾಮಾಯಣದಲ್ಲಿ ಜನಕರ ವ್ಯಕ್ತಿತ್ವವನ್ನು ಹೇಳ್ತಾರೆ. ಯಾವ ವಿಷಯದಲ್ಲೂ ಕೂಡ ನಮೇ ಕಿಂಚನ ದಕ್ಷತೆ ಅಂತ ಹೇಳಿರುವ ವ್ಯಕ್ತಿತ್ವ ಮಹಾಭಾರತದಲ್ಲಿ ಒಂದು ಉಪಾಖ್ಯಾನವೇ ಇದೆ. ಆ ಸ್ಥಿತಿ ಅದು ಶಾಂತ. ಒಬ್ಬ ಟೆನ್ಷನ್ ಮಾಡಿಕೊಳ್ಳುವ ಅಶಾಂತ ಪುರುಷನಿಂದ ಏನಾಗ್ತದೆ ಅಂದ್ರೆ ವಾತಾವರಣವೇ ಅಶಾಂತವಾಗುತ್ತೆ. ಒಬ್ಬ ಅಶಾಂತ ಇದ್ರೆ ಸಾಕು, 10 ಜನ ಶಾಂತ ಪುರುಷರಿದ್ರೂ ಕೂಡ ವಾತಾವರಣವನ್ನೇ ಅಶಾಂತಿಗೊಳಿಸಿ ಬಿಡ್ತಕ್ಕಂತಹ ವಿಚಿತ್ರವಾದ ಶಕ್ತಿ ಅಶಾಂತ ವ್ಯಕ್ತಿಯಲ್ಲಿದೆ. ಅಷ್ಟೇ ಸಾಧನೆ ಮಾಡಿದ ಶಾಂತ ಪುರುಷನಲ್ಲಿ 10 ಜನ ಅಶಾಂತರಿದ್ದರೆ ಅವರನ್ನೂ ಶಾಂತಗೊಳಿಸುವ ಶಕ್ತಿ ಅಂತಹ ಶಾಂತ ಪುರುಷನಲ್ಲಿದೆ. ಹಾಗಾಗಿ ಏನೋ ಭಾರಿ ಟೆನ್ಷನ್ ಆದಾಗ ಸ್ವಾಮಿಗಳ ಹತ್ರ, ಪೀಠಾಧಿಪತಿಗಳ ಹತ್ರ, ಇಲ್ಲ ಬಹಳ ಶಾಂತ ವ್ಯಕ್ತಿತ್ವದಲ್ಲಿ ಹೋಗಿ ಒಂದು ನಮಸ್ಕಾರ ಮಾಡಿ ಬಂದರೆ ಸಾಕು. ಅವರು ತಲೆಯ ಮೇಲೆ ಮಂತ್ರಾಕ್ಷರ ಹಾಕಿದರೆ ನಮ್ಮ ಟೆನ್ಷನ್ ಹೋಗುತ್ತೆ. ಯಾಕಂದ್ರೆ ಅವರಲ್ಲಿ ಅಂತಹ ಒಂದು ಶಕ್ತಿ ಇರ್ತದೆ. ಅದು ಶಾಂತತೆಯಿಂದ ಸಂಪಾದನೆ ಮಾಡಿದಂತಹ ಶಕ್ತಿ.
ಅದರಿಂದ ಸಾಧು ಅಂತ ಕರೆಸಿಕೊಳ್ಳಬೇಕಾದರೆ ಅವನು ಶಾಂತನಾಗಿರಬೇಕು. ಅಜಾತ ಶತ್ರವ ಶಾಂತಾಹ ಸಾಧವಃ ಸಾಧುಭೂಷಣ. ಇನ್ನೊಂದು ಹೇಳ್ತಾರೆ ಸಾಧು ಭೂಷಣ. ಇಲ್ಲಿಯ ತನಕ ಒಳಗುಣಗಳನ್ನು ಹೇಳಿದ್ರು. ಹೊರಗಿನಿಂದ ಒಂದು ಗುಣ ಇದೆ, ಏನಂದ್ರೆ ಅವರು ಬಟ್ಟೆಯನ್ನು ಆಭರಣವನ್ನು ಧರಿಸುವಾಗ ಸಾಧುವಾದದ್ದನ್ನು ಹಾಕೊಳ್ತಾರೆ. ಸಾಧು ಭೂಷಣಗಳು ಅಂದ್ರೆ ಕರ್ರಗಿನ ಬಟ್ಟೆ ಹಾಕೊಂಡು ಕರ್ರಗಿನ ಕೋಟ ಹಾಕೊಂಡು ಕೂತಿರೋದಿಲ್ಲ ಅಂತ ಅರ್ಥ. ಕೆಲವೆಲ್ಲ ಸಾಧುಗಳಾಗಬೇಕಾದ್ರೆ ಕಪ್ಪು ಬಟ್ಟೆ ಇಟ್ಟುಕೊಳ್ಬೇಕು ಅಂತ ಕೆಲವರಿಗೆ ಭಾವನೆ ಇರ್ತದೆ. ಹಾಗಲ್ಲ, ಸಾಧು ಭೂಷಣ ಅದು ಸಾತ್ವಿಕವಾದ ವಸ್ತ್ರಗಳನ್ನು, ಸಾತ್ವಿಕವಾದ ಬಣ್ಣದ ವಸ್ತ್ರಗಳನ್ನು ಧರಿಸಿಕೊಳ್ಬೇಕು ಅನ್ನೋದು ಸಾಧುಗಳಿಗೆ ಸಂಬಂಧಪಟ್ಟರೆ. ಶ್ವೇತಾಂಬರಿಗಳು ಇದ್ದಾರೆ, ಬಿಳಿಯಾದ ಬಟ್ಟೆಯನ್ನು ಧರಿಸಿದ ಸನ್ಯಾಸಿಗಳು. ಇಲ್ಲದೆ ಹೋದರೆ ಕೆಂಪು ಮತ್ತು ಕಪ್ಪಿನ ಮಿಲನ, ಕೆಂಪು ಮತ್ತು ಕಪ್ಪಿನ ಮಿಲನ ಅಂತಹ ಬಣ್ಣವನ್ನು ಧರಿಸತಕ್ಕಂಥದ್ದು, ಮಣ್ಣಿನ ಬಣ್ಣವನ್ನು ಧರಿಸುವಂತಹದ್ದು. ಮಣ್ಣಾದ್ರೂ ಗೊತ್ತಾಗಬಾರ್ದು ಅಂತ ಬಟ್ಟೆಯನ್ನು ಹಾಕಬೇಕು, ಅದಕ್ಕೆ ಕಾವಿ ಬಣ್ಣದ ಬಟ್ಟೆಯನ್ನು ಧರಿಸುವಂತಹದ್ದು. ಇದೆಲ್ಲವೂ ಕೂಡ ಸಾಧುಭೂಷಣತ್ವಕ್ಕೆ ಸಂಬಂಧಪಟ್ಟದ್ದು. ಅತಿರಕ್ತವಾದಂತಹ ವಸ್ತ್ರ, ಅತಿ ಕೃಷ್ಣವಾದಂತಹ ವಸ್ತ್ರ, ಅತಿ ನೀಲವಾದಂತಹ ವಸ್ತ್ರ ಇವನ್ನೆಲ್ಲ ಧರಿಸತಕ್ಕಂಥದ್ದು ಸಾಧುಗಳಿಗೆ ಸರಿಯಲ್ಲ. ಬರೀ ಸಾಧುಗಳಿಗೆ ಸರಿಯಲ್ಲ, ಅಷ್ಟೇ ಅಲ್ಲ, ಗೃಹಸ್ಥನಿಗೂ ಕೂಡ ಶರೀರದಲ್ಲಿ ರಕ್ತ ಬಂದಾಗ ಎಷ್ಟು ಕೆಂಪಿರುತ್ತೆ ಅಂತಹ ಕೆಂಪು ಬಟ್ಟೆಯನ್ನು ಧರಿಸುವುದನ್ನು ಶಾಸ್ತ್ರ ನಿಷೇಧ ಮಾಡುತ್ತೆ. ಹೆಂಗಸರಿಗೆ ನಿಷೇಧ ಮಾಡುವುದಿಲ್ಲ, ಅವರು ಏನು ಬೇಕಾದ್ರೂ ಹಾಕೊಳ್ಳಿ ಅಂತ ಹೇಳ್ತಾರೆ. ಅವರು ಭಾನುವಾರದ ದಿವಸ ಕೆಂಪು ಬಟ್ಟೆ ಹಾಕೊಳ್ಳಿ, ಯಾಕಂದ್ರೆ ಸೂರ್ಯನಂತೂ ಕೆಂಪು. ಸೋಮವಾರದ ದಿವಸ ಚಂದ್ರನಿಗೆ ಸಂಬಂಧಪಟ್ಟ ಹಾಗೆ ಕ್ರೀಮ್ ಕಲರ್ ಹಾಕೊಳ್ಳಿ, ಮೊಸರಿನ ಕೆನೆಯಲ್ಲಿ ಇರತಕ್ಕಂತಹ ಬಣ್ಣದ ಹಾಕೊಳ್ಳಿ. ಮಂಗಳವಾರದ ದಿವಸ ನಸುಗೆಂಪು ಬಣ್ಣದ ಹಾಕೊಳ್ಳಿ, ಯಾಕಂದ್ರೆ ಮಂಗಳ ಕೆಂಪು ಗ್ರಹ ಅಲ್ವಾ. ಆಮೇಲೆ ಬುಧವಾರದ ದಿವಸ ಪಚ್ಚೆ ಕಲರ್ ಇದ್ದು ಎಲೆಯ ಬಣ್ಣದ ಹಾಕೊಳ್ಳಿ, ಯಾಕಂದ್ರೆ ಬುಧನಿಗೆ ಬಣ್ಣವೇ ಅದು. ಗುರುವಿಗೆ ಸಂಬಂಧಪಟ್ಟದ್ದು ಅರಿಶಿಣದ ಹಸಿರು ಬಣ್ಣ, ಅದರಿಂದ ಹಸಿರು ಬಣ್ಣದ್ದು ಹಾಕೊಳ್ಳಿ. ಹಳದಿ ಬಣ್ಣದ್ದು ಧರಿಸಿಕೊಳ್ಳಿ. ಆಮೇಲೆ ಶುಕ್ರನಿಗೆ ಸಂಬಂಧಿಸಿದ ಹಾಗೆ ಬಿಳಿ ಬಣ್ಣದ್ದು ನೀವು ಹಾಕೊಳ್ಬಹುದು. ಕೆಲವು ಹೆಂಗಸರಿಗೆ ಹೆದರಿಕೆ, ಬಿಳಿದು ಹಾಕೊಂಡ್ರೆ ಎಲ್ಲಿ ಪ್ರೇತವಾಗಿ ಬಿಡ್ತೇನೆ ನೀವು ಅಥವಾ ಏನು ಅನ್ಬೋದು ಅಂತ ಹೆದರಿಕೆ. ನೀವು ಬಿಳಿದು ಬೇಕಾದ್ರೆ ಹಾಕೊಳ್ಬಹುದು ಅಂತ ಹೇಳಿ ಶುಕ್ರವಾರದ ದಿವಸ ಬಿಳಿದ್ದನ್ನು ಧರಿಸಿಕೊಳ್ಳುದು. ಶನಿವಾರ ದಿವಸ ನೀಲಿ ಬಣ್ಣ ಶನಿಗೆ ಸಂಬಂಧಿಸಿದ್ದು, ಅದು ಬೇಕಾದ್ರೆ ಹಾಕೊಳ್ಳಿ. ಯಾವುದನ್ನು ಶಾಸ್ತ್ರ ನಿಷೇಧ ಮಾಡಿಲ್ಲ. ಯಾಕಂದ್ರೆ ಸ್ತ್ರೀಯರಿಗೆ ಅವರಿಗೆ ವರ್ಣ ಪ್ರಿಯತೆ ಅನ್ನೋದ್ರಿಂದ ವರ್ಣರಂಜಿತತ್ವ ಅನ್ನೋದು ಗುಣ ಅಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ಪುರುಷನಿಗೆ ಬಣ್ಣ ವಿಶೇಷಗಳನ್ನು ಧಾರಣೆಗೋಸ್ಕರ ಶಾಸ್ತ್ರ ವಿಧಾನ ಮಾಡುತ್ತೆ. ಅದರಿಂದ ಸಾಧು ಭೂಷಣ. ಇನ್ನೊಂದು ಮಾತದ ಪ್ರಕಾರ ಸಾಧು ಭಾಷಣ ಅಂದ್ರೆ ಮಾತಾಡುವಾಗಲೂ ಜಾಗೃತಿಯಾಗಿ ಮಾತಾಡುವವರು, ಬಹಳ ಕಠೋರವಾದ ವಿಷಯವನ್ನು ಹೇಳುವಾಗಲೂ ಕೂಡ ಅದಕ್ಕೆ ಬಣ್ಣ ಹಾಕಿ ಹೇಳುವವರು. ಇದು ನಾಟಕದವರು ಕೂಡ ಮಾಡ್ತಾರೆ. ನಾಟಕ ಅಲ್ಲ, ಮತ್ತೆ ಅನುದ್ವೇಗಕಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಕೃಷ್ಣ ಹೇಳಿರತಕ್ಕಂತಹ ವಾಗ್ಮಯ ತಪಸ್ಸು. ಉದ್ವೇಗವನ್ನು ಹುಟ್ಟಿಸದೇ ಇರುವ ಹಾಗೆ ಮಾತುಗಳನ್ನು ಆಡುವುದು, ಕೆಟ್ಟ ಮಾತುಗಳನ್ನು ಮಾತಿನಲ್ಲಿ ಸೇರಿಸಬೇಕು. ಯಾವ ಮಾತುಗಳನ್ನು ಕೇಳಿದಾಗ ಕಿವಿ ತೊಳ್ಕೊಳ್ಬೇಕು ಅಂತ ಹೇಳ್ತೇವಲ್ಲ, ಅಥವಾ ಆಡಿದ ವ್ಯಕ್ತಿ ಬಾಯಿ ಮುಕ್ಕಳಿಸಬೇಕು ಅಂತ ಹೇಳ್ತೇವಲ್ಲ, ಅಂಥ ಯಾವ ಮಾತುಗಳನ್ನು ಆಡದೇ ಇರುವುದು. ಸಾತ್ವಿಕವಾದ ಭಗವದ್ ವಿಷಯಕವಾದ ಮಾತು ಆಡತಕ್ಕಂಥವ ಇಂಥವನಿಗೆ ಸಾಧು ಅಂತ ಹೆಸರು. ತಾಯಿ ಅಂತಹ ಸಾಧು ಸಿಕ್ಕಿದಾಗ ಅವರ ಸಂಘ ಮಾಡು. ಅಂತಹ ಸಾಧುಗಳ ಸಂಘದಿಂದ ದುಸ್ಸಂಗ ಹೋಗುತ್ತೆ. ದುಸ್ಸಂಗ ಹೋಯಿತು ಅಂತ ಹೇಳಿದ್ರೆ ಕಾಮ ಕ್ರೋಧಾದಿಗಳು, ಅದರಿಂದ ಅಹಂಕಾರ ಮಮಕಾರಗಳು ಇವುಗಳು ಹೋಗಿ ಮನಸ್ಸು ಶುದ್ಧವಾಗಿ ನಿರ್ಮಲವಾದ ಮನಸ್ಸು ಭಗವದ್ ವಿಷಯದಲ್ಲಿ ಸಂಚರಿಸುವುದರಿಂದ ಮೋಕ್ಷದ್ವಾರಂ ಅಪಾವರ್ತಮ. ಈ ಸಾಧುಗಳ ಲಕ್ಷಣ ತುಂಬಾ ವಿಸ್ತಾರವಾಗಿ ಹೇಳಿದ್ದಾನೆ ಕಪಿಲ. ಮಯ್ಯನನ್ಯೇನ ಭಾವೇನ ಭಕ್ತಿ ಕುರುವಂತಿಯೇ ದೃಢಾಂ. ಭಗವಂತನಲ್ಲಿ ಅನನ್ಯ ಭಾವದ ಭಕ್ತಿಯನ್ನು ಮಾಡತಕ್ಕಂಥವ ಸಾಧು. ಈ ಭಕ್ತಿಯ ಕಾರಣದಿಂದಲೇ ಅವನಿಗೆ ಅಜಾತ ಶತ್ರುತ್ವ ಮೊದಲಾದಂತಹ ಧರ್ಮಗಳು ಸಿದ್ಧಿಸ್ತಾರೆ. ಸರಿ, ಸಜ್ಜನರ ಸಂಘ ಮಾಡಬೇಕು ಅಂತ ಹೇಳಿದಿ. ಸಜ್ಜನರ ಸಂಘದಿಂದ ನಮಗಾಗುವ ಲಾಭ ಏನು? ಸದಾ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ. ಸಜ್ಜನರ ಸಂಘವನ್ನು ಮಾಡುವುದರಿಂದ ಮನಸ್ಸು ಮತ್ತು ಕಿವಿಗೆ ರಸಾಯನವೆನಿಸಿದ ಭಗವಂತನ ಕಥೆಗಳು ಕೇಳುವುದಕ್ಕೆ ಪ್ರಾರಂಭವಾಗುತ್ತೆ. ಸಜ್ಜನರು ಆಡಿದ್ರು ಅಂದ್ರೆ ತತ್ವವನ್ನು ಮಾತಾಡ್ತಾರೆ. ಅವರೇನಾದರೂ ಒಂದಿಷ್ಟು ಹೊತ್ತು ಮಾತಾಡಿದ್ರು ಅಂದ್ರೆ ಭಗವಂತನ ವಿಷಯದ ಬಗ್ಗೆ ಆಡ್ತಾರೆ. ಭಗವಂತನ ಬಗ್ಗೆ ತತ್ವದ ಬಗ್ಗೆ ಏನು ಮಾತುಗಳಿದ್ದಾವೆ ಅದು ಹೃತ್ಕರ್ಣ ರಸಾಯನ. ಹೃದಯಕ್ಕೂ ರಸಾಯನ, ಕರ್ಣಕ್ಕೂ ರಸಾಯನ. ರಸಾಯನ ಅಂದ್ರೆ ಸ್ವೀಕರಣೆ ಅಂತ ಅನ್ಕೊಳ್ಬೇಕು. ರಸಾಯನ ಅಂತ ಹೇಳಿದ್ರೆ ಟಾನಿಕ್ ಅಂತ, ಅದು ಆಯುರ್ವೇದದ ಶಬ್ದ. ರಸಾಯನ ಅಂದ್ರೆ ಅನೇಕ ವೃಕ್ಷಗಳ ರಸವನ್ನು ಹಿಂಡಿ ಮಾಡಿರತಕ್ಕಂತಹ ಒಂದು ಟಾನಿಕ್, ಶರೀರಕ್ಕೆ
ನಿದ್ರಾತ್ವವನ್ನು ದೂರ ಮಾಡಿ ತ್ರಾಣವನ್ನು ಕೊಡತಕ್ಕಂತಹ ವಸ್ತುವಿಗೆ ರಸಾಯನ ಅಂತ ಕರೀತಾರೆ. ಈ ಚವನಪ್ರಾಶಿ ಇತ್ಯಾದಿಗಳನ್ನು ರಸಾಯನ ಅಂತ ಕರೀತಾರೆ. ಹಾಗೆ ಶರೀರದಲ್ಲಿ ಉಂಟಾಗತಕ್ಕಂತಹ ರಸಾಯನ, ಹೃತ್ಕರ್ಣ ರಸಾಯನ ಅಂದ್ರೆ ಹೃದಯಕ್ಕೆ ಅಂದ್ರೆ ಮನಸ್ಸಿಗೆ, ಕರ್ಣ ಅಂದ್ರೆ ಕಿವಿಗೆ ಇಂದ್ರಿಯಗಳಿಗೆ, ರಸಾಯನ ಅಂತ ಹೇಳಿದ್ರೆ ಶಕ್ತಿಯನ್ನು ತುಂಬಿಸತಕ್ಕಂಥದ್ದು ಭಗವಂತನ ಕಥಾಶ್ರವಣ. ಸಜ್ಜನರ ಸಂಘದಿಂದ ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದ ಭವಂತಿ ಹೃತ್ಕರ್ಣ ರಸಾಯನ ಕಥಾ. ಅಂತಹ ಕಥೆಗಳನ್ನು ಕೇಳುವುದರ ಮೂಲಕ ಮನಸ್ಸಿನಲ್ಲಿದ್ದಂತಹ ಕಾಮಕ್ರೋಧಾದಿಗಳೆಲ್ಲ ದೂರವಾಗ್ತವೆ, ಅದು ಶುದ್ಧವಾಗ್ತದೆ. ಭಗವಂತನ ಮುಂದೆ ಇರುವ ಜವನಿಗೆ ತೆರೆಯಲ್ಪಡುತ್ತದೆ. ಭಗವಂತನ ದರ್ಶನಕ್ಕೆ ಇದು ಹೇತು. ದೃಷ್ಟನಾದ ಭಗವಂತನಲ್ಲಿ ಅತಿಶಯವಾದಂತಹ ಭಕ್ತಿ ಉಕ್ಕೇರುತ್ತೆ. ಉಕ್ಕೇರಿದ ಭಕ್ತಿಯಿಂದ ಭಗವಂತ ಪರಮಾನುಗ್ರಹ ಸಂಪನ್ನನಾಗ್ತಾನೆ. ಅನುಗೃಣ್ಣಾನನಾದಂತಹ ಭಗವಂತನ ಅನುಗ್ರಹದಿಂದ ಈತನ ಮೋಕ್ಷ ಅನ್ನೋದು ಶಕ್ಯವಾಗುತ್ತೆ. ಆದ್ದರಿಂದ ಸಂಸಾರದ ಬಿಡುಗಡೆಗೆ ತ್ವಮೇವ ಚಾದ್ಯಂ ಶರಣಂ ಪ್ರಪದ್ಯೆ, ಆ ಭಗವಂತನನ್ನೇ ಶರಣು ಹೊಂದಬೇಕು. ಹೀಗೆ ಒಂದು ಸಂಸಾರದ ಬಿಡುಗಡೆಯ ಮೂಲ ಏನು ಅಂದ್ರೆ ಭಗವಂತನನ್ನು ಶರಣು ಹೊಂದು. ಶರಣು ಹೊಂದಿ ಏನು ಕೇಳಬೇಕು? ಸಜ್ಜನರ ಸಂಘ ಕೊಡು ಸ್ವಾಮಿ, ಸಜ್ಜನರು ನಮಗೆ ಸಿಗುವ ಹಾಗೆ ಮಾಡು. ಇವತ್ತು ನಾವು ನಿಮಿಷಾರಣ್ಯದಲ್ಲಿ ಇಷ್ಟು ಸಜ್ಜನರ ಜೊತೆಗೆ ಇದ್ದೇವೆ ಅಂದ್ರೆ ಆ ಭಗವಂತ ಅನುಗ್ರಹೀತನ ಅನುಗ್ರಹ ಮಾಡಿದ್ದಾನೆ ಅಂತ ಅರ್ಥ. ಯಾಕಂದ್ರೆ ಸಜ್ಜನರ ಸಂಘಕ್ಕಿಂತ ದೊಡ್ಡ ವಿಷಯವೇ ಮತ್ತೊಂದಿಲ್ಲ. ಸಜ್ಜನರ ಸಂಘ ಅಂದ್ರೆ ದೇವರ ಕಥೆಯೇ ನಡೆಯುವುದು. ನಾವಿವತ್ತು ಇಲ್ಲಿ ಕಥೆ ಕೇಳ್ತೇವೆ, ಅಲ್ಲಿ ರೂಮಿನಲ್ಲಿ ಹೋಗಿ ಕೂಡ ಕಿರಿಕಿರಿ ಮಾಡುವುದಿಲ್ಲ. ಏನಾದ್ರೂ ಇವತ್ತು ಉಪನ್ಯಾಸದಲ್ಲಿ ಅದೊಂದು ಹೇಗಿತ್ತು, ಸ್ವಲ್ಪ ಹೀಗೆ ಹೇಳಿದ್ರೆ ಚೆನ್ನಾಗಿತ್ತಲ್ವ ಅಂತ ಹಾಗೆ ಹೇಳಿದ್ರು ತೊಂದರೆ ಇಲ್ಲ. ಅಥವಾ ಆ ವಿಷಯದಲ್ಲಿ ನಾವು ಅವತ್ತು ಹೀಗೆ ಕೇಳಿದ್ದೇವೆ, ಇವತ್ತು ಹೀಗೆ ಹೇಳಿದ್ರು ಅಂತ ಮಾತಾಡಿದ್ರು ತೊಂದರೆ ಇಲ್ಲ. ಮಾತಾಡಿದ್ದು ದೇವರ ಬಗ್ಗೆ. ಅಲ್ಲಿ ಹೀಗೆ ಹೇಳಿದ್ರು, ಇಲ್ಲಿ ಹೀಗೆ ಹೇಳಿದ್ರು, ಜಿಜ್ಞಾಸೆ ಬಿಟ್ಟಿತ್ತು. ಇನ್ನೊಬ್ರು ಹೇಳಿದ್ರು ಅದಕ್ಕೆ ಹಾಗರ್ಥ ಹೀಗರ್ಥ ಎರಡು ಸರಿ ಇಲ್ಲ, ಅವರು ತಪ್ಪು ಹೇಳಿದ್ದಾರೆ, ಇವರು ಸರಿ ಹೇಳಿದ್ದಾರೆ. ಹಾಗೆ ಕ್ರಿಟಿಕಲ್ ಪರಸ್ಪರ ಜಿಜ್ಞಾಸೆ ಅಥವಾ ವಿಮರ್ಶೆ ಅಥವಾ ವಿಚಾರ ಇದು ನಡೆಸಿದ್ರು ಕೂಡ ನಡೆಸಿದ ವಿಷಯ ದೇವರ ಬಗ್ಗೆ. ಅದು ಸಜ್ಜನರ ಸಂಘ. ಕೆಲವೊಂದು ಸಲ ತಪ್ಪು ತೀರ್ಮಾನವನ್ನು ಮಾಡಿದ್ರು ಕೂಡ ಅದು ಒಳ್ಳೆಯ ತೀರ್ಮಾನಕ್ಕೋಸ್ಕರ ತಪ್ಪು ತೀರ್ಮಾನ ಆಗುತ್ತೆ. ಭಗವಂತನ ಬಗ್ಗೆ ವಿಮರ್ಶೆ ಮಾಡುವಾಗ ಕ್ಷೀರಸಾಗರ ಮಥನದಲ್ಲಿ ಮೊದಲು ಬಂದದ್ದು ವಿಷ. ವಿಷ ಬಂತು ಅಂತ ಮಥನವನ್ನು ಬಿಡಬಾರ್ದಷ್ಟೇ, ಮತ್ತೆ ಸುರೆ ಬರ್ತದೆ. ವಿಷ ಬಂದಾಗ ಸಾಯಬೇಕಾದ ಪ್ರಸಂಗ. ಅಜ್ಞಾನವನ್ನು, ವಿಪರೀತ ಜ್ಞಾನವನ್ನು ವಿಷ ಅಂತ ಕರೀತೇವೆ. ಸುರ ಅನ್ನುವುದು ಸಂಶಯಾತ್ಮಕವಾದ ಡೋಲಾಯಮಾನವಾದಂತಹ ಜ್ಞಾನವನ್ನು ಸುರ ಅಂತ ಕರೀತೇವೆ. ಮತ್ತೆ ಮಥನ ಮಾಡಿದಾಗ ಅಮೃತ ಬರ್ತದೆ. ಆದ್ರಿಂದ ದೈವೀ ವಿಷಯದಲ್ಲಿ ಚಿಂತನೆ ನಡೆಸಿದರೂ ಕೂಡ, ವಿಮರ್ಶೆಗಳನ್ನು ನಡೆಸಿದರೂ ಕೂಡ ಅದು ಸತ್ಸಂಗ. ಆ ಸತ್ಸಂಗದ ಮೂಲಕವಾಗಿ ನೀನು ಸಂಸಾರದಿಂದ ಬಿಡುಗಡೆ ಹೊಂದುವುದಕ್ಕೆ ಸಾಧ್ಯ ತಾಯಿ. ಆ ತಾಯಿ ಕೇಳ್ತಾಳೆ, ಸಂಸಾರದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತಾದ್ರೆ ಭಗವಂತನನ್ನು ನಿರಂತರವಾಗಿ ಶರಣು ಹೊಂದಬೇಕು ಅಂತ ನೀನು ಹೇಳಿದಿ. ದೇವರನ್ನು ಶರಣು ಹೊಂದಬೇಕು ಅಂತ ಮನಸ್ಸಿದ್ರೂ ಯಾಕೋ ನಮ್ಗೆ ಆಗ್ತಾ ಇಲ್ಲ. ದೇವರೇ ಅಂತ ಕೇಳೋ ಹೊತ್ತಿಗೆ ನಮ್ಗೆ ಸುಸ್ತಾಗೋಗುತ್ತೆ. ನಮ್ಮಲ್ಲಿ ಹಾಗೆ ದೇವರೇ ಅಂತ ಹೇಳುವಾಗ ನಿದ್ದೆ ಬಂದು ಹೋಗುತ್ತೆ. ಅದು ಆ ಹೇಳದ ಹೊತ್ತಿಗೆ ನಿದ್ದೆ ಬಂದು ಹೋಗುತ್ತೆ. ಯಾಕೆ ಆಗ್ತಾ ಇಲ್ಲ ದೇವರನ್ನು ಕೇಳಲಿಕ್ಕೆ? ಏನು ಮಾಡಬೇಕು ಹೇಳು? ಅದಕ್ಕೆ ಇವನು ಹೇಳ್ತಾನೆ, ಮನಸ್ಸನ್ನು ತುಂಬಾ ಪರಿಣಾಮಕಾರಿಯಾಗಿ ಶುದ್ಧಗೊಳಿಸಬೇಕಾಗುತ್ತೆ. ಅದನ್ನು ನಾನು ಹಿಂದೆ ಹೇಳಿದ ಮಾರ್ಗದಿಂದ ಮಾಡ್ಲಿಕ್ಕೆ ಆಗದೆ ಹೋದ್ರೆ ಕೆಲವೊಂದು ಯೋಗಗಳನ್ನು ರೂಢಿಸಿಕೊಳ್ಬೇಕು, ಸಾಂಖ್ಯವನ್ನು ರೂಢಿಸಿಕೊಳ್ಬೇಕು. ಸಾಂಖ್ಯ ಯೋಗಗಳ ಮೂಲಕವಾಗಿ ಮನಸ್ಸು ದೇವರಲ್ಲೇ ಶರಣು ಹೊಂದುವುದಕ್ಕೆ ಸಾಧ್ಯವಾಗ್ತದೆ. ಹೀಗೆ ಹೇಳಿದಂತಹ ಕಪಿಲ ಸಾಂಖ್ಯ ಮತ್ತು ಯೋಗದ ಉಪದೇಶವನ್ನು ಕೊಡ್ತಾರೆ. ಸಾಂಖ್ಯ ಯೋಗ ಅನ್ನೋದು ಬಹಳ ಪ್ರಸಿದ್ಧವಾದಂತಹ ಶಾಸ್ತ್ರ. ಇಲ್ಲಿ ಒಂದು ಅಧ್ಯಾಯದಲ್ಲಿ ಆತ ಸಾಂಖ್ಯವನ್ನು ಹೇಳ್ತಾನೆ, 3 ಅಧ್ಯಾಯಗಳಲ್ಲಿ ಯೋಗವನ್ನು ಹೇಳ್ತಾನೆ. ನಾವು ಅದರ ಒಳಗೆ ಇಳಿದ್ರೆ ಮುಗಿಯುವುದಿಲ್ಲ. ಬಹಳ ಸುಂದರವಾದ ಕಪಿಲ ಗೀತೆ. ಕಪಿಲ ಏನು ಹೇಳಿದ್ದಾನೆ ಅದು ಭೇಷಜ, ಅದು ನಮ್ಮ ಜೀವನಕ್ಕೆ ಔಷಧಿ. ಅವನು ಜೀವನ ಔಷಧಿಯನ್ನು ಬಿಟ್ಟು ಒಂದು ವಿಷಯ ಹೇಳುವುದು. ಮೊದಲು ಸಾಂಖ್ಯದ ನಿರೂಪಣೆ ಮಾಡ್ತಾನೆ, ತುಂಬಾ ಕ್ಲಿಷ್ಟವಾದಂತಹ. ಇವಳು ಕೇಳ್ತಾಳೆ, ಭಗವಂತ ನಾನು ನಿನ್ನ ಶರಣು ಹೊಂದಿದ್ದೇನೆ. ಶರಣಂ ಗತಾಹಂ ಅಂತಾಳೆ, ನಾನು ಶರಣು ಹೊಂದಿದ್ದೇನೆ. ಯಾಕೆ? ಜಿಜ್ಞಾಸಯಾಹಂ ಪ್ರಕೃತೇ ಪುರುಷಸ್ಯ, ಪ್ರಕೃತಿ ಮತ್ತು ಪುರುಷರ ಬಗ್ಗೆ ಸರಿಯಾಗಿ ವಿವಿಚ್ಯ ಜ್ಞಾನವನ್ನು ಪಡೆಯುವುದಕ್ಕೋಸ್ಕರ ನಿನ್ನ ಶರಣು ಹೊಂದಿದ್ದೇನೆ. ಆದ್ರಿಂದ ಯೋಷಾಹಂ ತದನುಗ್ರಹ, ನಾನೊಬ್ಬಳು ಹೆಣ್ಣು ಮಗಳು. ಸಾಮಾನ್ಯವಾಗಿ ಗುರುಕುಲದಲ್ಲಿ 12 ವರ್ಷ ಓದಿದಂತಹ ಗಂಡಸಿಗೆ ಹೇಳಿದ ವಿಷಯ ಬೇಗ ಗ್ರಹಣ ಮಾಡುವ ಶಕ್ತಿ ಇದೆ. ಆದರೆ ನಾನೊಬ್ಬಳು ಹೆಣ್ಣು ಮಗಳು, ಯಾವ ಗುರುಕುಲದಲ್ಲೂ ಓದಿದವಳಲ್ಲ. ನನಗೂ ಅರ್ಥ ಆಗುವ ಹಾಗೆ ಈ ಪ್ರಕೃತಿ ಪುರುಷ ವಿವೇಕವನ್ನು ನನಗೆ ನಿರೂಪಣೆ ಮಾಡು ಅಂತ ಆ ತಾಯಿ ಕೇಳಿತು.
ಈ ಮಗ ಹೇಳ್ತಾನೆ, ಅಮ್ಮ ನಾನು ಹೇಳಿದ್ರೆ ಅರ್ಥ ಆಗದೇ ಇದ್ದ ವ್ಯಕ್ತಿ ಪ್ರಪಂಚದಲ್ಲಿ, ಅಥವಾ ಅರ್ಥ ಆಗಬಾರ್ದು ಅಂತ ಹೇಳಿದ್ರೆ ಅದು ಮಹಾಜ್ಞಾನಿ ಚತುರ್ಮುಖನಿಗೂ ಅರ್ಥ ಆಗದೇ ಇರುವ ಹಾಗೆ ಹೇಳಿ ಬರುತ್ತಾನೆ. ಆದ್ರಿಂದ ನಿನಗೆ ನಿನ್ನಲ್ಲಿ ಕೂತು ಅರ್ಥ ಮಾಡಿಸ್ತೇನೆ, ನಾನು ಇಲ್ಲಿ ಕೂತು ನಿನಗೆ ಅರ್ಥ ಆಗುವ ಹಾಗೆ ಹೇಳ್ತೇನೆ. ಆದ್ರಿಂದ ನಾವು ಓದುವಾಗ ಒಂದು ಶಾಸ್ತ್ರವನ್ನು ತಿಳ್ಕೊಳ್ಳುವುದಕ್ಕೋಸ್ಕರ ಕುಳಿತುಕೊಳ್ಳುವ ಹೊತ್ತಿಗೆ ಮೊದಲು ದೇವರಲ್ಲಿ ಪ್ರಾರ್ಥನೆ ಮಾಡುವುದೆಂದ್ರೆ, ಸ್ವಾಮಿ ನೀನು ನಮ್ಮಿಬ್ಬರದ್ದು ಪ್ರವೇಶ ಮಾಡು, ಸಹನವು ಅವತು ಸಹನವು ಭುನಕ್ತು. ಭಗವಂತ ಅವ ಪ್ರವೇಶನೆ ನನ್ನನ್ನು ನನ್ನ ಶಿಷ್ಯನನ್ನು, ಶಿಷ್ಯನನ್ನು ಗುರುವಿನನ್ನು ಇಬ್ಬರಲ್ಲೂ ಅವತ್ತು ಒಳಗೆ ಪ್ರವೇಶ ಮಾಡು ಅಂತ ದೇವರಲ್ಲಿ ಕೇಳುವುದು. ಸಹ ನೌ ಅವತ್ತು ಜೊತೆಗೆ ಪ್ರವೇಶ ಮಾಡು. ಯಾಕೆ ಪ್ರವೇಶ ಮಾಡಬೇಕು? ಸಹನವು ಭುನಕ್ತು, ಒಳಗೆ ಪ್ರವೇಶಿಸುವುದು ಯಾಕೆಂದ್ರೆ ಗುರುವಿನಲ್ಲಿ ಅರ್ಥ ಮಾಡುವ ಶಕ್ತಿಯನ್ನು ಉದ್ಬೋಧಪಡಿಸುವುದಕ್ಕೋಸ್ಕರ ಪ್ರವೇಶ ಮಾಡು, ಶಿಷ್ಯನಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಬೆಳೆಸುವುದಕ್ಕೋಸ್ಕರ ಪ್ರವೇಶ ಮಾಡು. ಸಹನವು ಭುನಕ್ತು, ಜೊತೆಗೆ ಪ್ರವೇಶಿಸಿ ನಮ್ಮಿಬ್ಬರನ್ನು ಜೊತೆಗೇ ಪಾಲಿಸು. ಭುನಕ್ತು ಅಂದ್ರೆ ತಿಂದು ಬಿಡ್ಲಿ ಅಂತ ಅರ್ಥ ಅದು. ಕೆಲವರಿಗೆ ಹೆದರಿಕೆ, ಸಹನ ಭುನಕ್ತು ಅಂತ ಹೇಗೆ ಹೇಳುವುದು, ನಮ್ಮಿಬ್ಬರನ್ನು ಜೊತೆಗೆ ತಿಂದು ಬಿಟ್ಟರೆ ದೇವರು ಅಂತ. ಭುನಕ್ತು ಅನ್ನೋದು ಪರಸ್ಮೈ ಬಲಿದಾರು, ಅದಕ್ಕೆ ತಿನ್ನುವುದು ಅಂತ ಅರ್ಥ ಅಲ್ಲ, ಪಾಲಿಸುವುದು. ಭುಜ ಪರಿಪಾಲನ ಅಪ್ಯವಹಾರಯುವುದು ಅಂತ ಧಾತು. ನಮ್ಮಿಬ್ಬರನ್ನು ಜೊತೆಗೇ ಒಳಗೆ ಕುಳಿತು ಪಾಲಿಸು ಸ್ವಾಮಿ. ಸಹವೀರ್ಯಂ ಕರವಾವಹಿ, ನಾವಿಬ್ಬರು ಜೊತೆ ಸೇರಿ ಈ ಶಾಸ್ತ್ರದ ಜ್ಞಾನವೆಂಬ ವೀರ್ಯವನ್ನು ಒಟ್ಟಿಗೆ ಸಂಪಾದಿಸಿ ಬಿಡೋಣ. ತೇಜಸ್ವಿನೌ ಅಧೀತಂ ಅಸ್ತು, ನಾವು ಅಧ್ಯಯನ ಮಾಡಿದ್ದು ತೇಜಸ್ವಿಯಾಗಲಿ, ನಮ್ಮಲ್ಲೇ ಅದಲ್ಲಿರುವುದು ಬೇಡ. 4 ಜನಕ್ಕೆ ಹಂಚುವುದಕ್ಕೆ ಬೇಕಾದ ಶಕ್ತಿ, ಮೇಧಾಶಕ್ತಿಯನ್ನು, ತೇಜಸ್ವಿತ್ವವನ್ನು ಆ ಭಗವಂತ ನಮಗೆ ಕರುಣಿಸಿ. ತೇಜಸ್ವಿ ನೌ ಅಧೀತಂ ಅಸ್ತು ಮಾ ವಿದ್ವಿಷಾವೇ. ಇದು ದೊಡ್ಡ ಸಮಸ್ಯೆ. ಶಿಷ್ಯರು ಗುರುವಿನಷ್ಟು ಜ್ಞಾನವನ್ನು ಸಂಪಾದಿಸಿದ ಮೇಲೆ ಶಿಷ್ಯನಿಗೆ ಗುರುವಿನ ಮೇಲೆ ಒಂದು ಕಟಾಕ್ಷವಿಡುವುದಕ್ಕೆ ಶುರುವಾಗ್ತದೆ. ಏನು ಅವರಿಗೆ ಎಲ್ಲರೂ ಕೂಡ ಪೂಜೆ ಮಾಡಿದ್ರು, ಅವರಿಗೆ ಜಾಸ್ತಿ ನಾನು ಓದಲಿಲ್ವಾ ಅಂತ ಶುರುವಾಗ್ತದೆ. ಈ ಸ್ಥಿತಿ ಎಂದೂ ಬರದೇ ಇರಲಿ. ಮಾ ವಿದ್ವಿಷಾವಹಿ, ಗುರು ಶಿಷ್ಯರಲ್ಲಿ ಯಾವತ್ತೂ ಸ್ಪರ್ಧಾಭಾವ ಬೇಡ, ಯಾವತ್ತೂ ವಿದ್ವೇಷ ಬೇಡ. ಓಂ ಶಾಂತಿ ಶಾಂತಿ ಶಾಂತಿ. ಹಾಗಿದ್ರೆ ಶಾಂತಿ. ಕೆಲವರು ಓಂ ಶಾಂತಿ ಅಂತ ಹೇಳೋದಂತಿದೆ. ನಮ್ಮ ಶಾಲೆಯಲ್ಲಿ ನಾನು ಎಲಿಮೆಂಟರಿ ಸ್ಕೂಲಲ್ಲಿ ಓದುವಾಗ ಮಧ್ಯಾಹ್ನ ಒಂದು ಸಜ್ಜಿಗೆ ಕೊಡ್ತಾ ಇದ್ರು. ಇವತ್ತೆಲ್ಲ ಅನ್ನಭಾಗ್ಯ ಅಂದ್ಬಿಟ್ಟಲ್ಲ, ಅವತ್ತು ಅನ್ನಭಾಗ್ಯ ಇರಲಿಲ್ಲ, ಸಜ್ಜಿಗೆ ಭಾಗ್ಯ ಇತ್ತು. ಅದು ಬರ್ತಿತ್ತು, ಬರ್ಮಾ ದೇಶದಿಂದ ಬರ್ತಿತ್ತಂತೆ ಭಾರತ ದೇಶಕ್ಕೆ. ನಮಗೆಲ್ಲ ಇತಿಹಾಸವನ್ನು ಹೇಳ್ತಾ ಇದ್ರು, ಹೇಗೆ ಬರುತ್ತೆ ಇದು, ಫ್ರೀ ಕೊಡ್ತಾರೆ ಹೇಗೆ ಅನ್ನೋದೆಲ್ಲ ಹೇಳ್ತಾ ಇದ್ರು. ಅದು ಬರ್ತಿತ್ತು. ಅದು ತಿನ್ಬೇಕಾದ್ರೆ ಎಲ್ರಿಗೂ ಒಟ್ಟಿಗೆ ಸಜ್ಜಿಗೆ ಹಾಕೋದು, ಹಾಕಿ ಸಹನಾ ಅಂತ ಹೇಳ್ತಿದ್ದ. ನಾವು ಸಹನಾ ಭವತು ಅಂತ ಹೇಳ್ತಾ ಇದ್ವಿ. ಏನೇನು ಅರ್ಥಜ್ಞಾನವಿಲ್ಲದೆ ನಡೀತಾ ಇದ್ವು. ಸಹನೋ ಭುನಕ್ತು ಅಂದ್ರೆ ನಾವೆಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತ ಅರ್ಥ ಮಾಡ್ತಾ ಇದ್ವಿ. ಅದಕ್ಕೆ ನಮ್ಮ ವೇದಾಂತ ವ್ಯಾಕರಣ ಓದಿದ ಮೇಲೆ ಏನು ಅರ್ಥ ಉಪನಿಷತ್ತಿಗೆ ಅಂತ ಗೊತ್ತಾಗೋದು. ಹಾಗೆ ಈ ಜೊತೆಗೆ ಭಗವಂತ ಪ್ರವೇಶ ಮಾಡಬೇಕು ಅಂತ ನಾವು ಕೇಳಿಕೊಳ್ತೇವೆ. ಯಾಕಂದ್ರೆ ಅರ್ಥ ಮಾಡಿಸುವ ಶಕ್ತಿ ಭಗವಂತನೇ. ಭಗವಂತನಿಗೆ ವಿಷ್ಣು ಸಹಸ್ರನಾಮದಲ್ಲಿ ಅರ್ಥ ಮಾಡಿಸುವವ ಅಂತ ಹೇಳುವ ಒಂದು ಅರ್ಥ ಶಬ್ದ ಇದೆ. ಅಂದ್ರೆ ಅರ್ಥ ಮಾಡಿಸುವ ದೇವ, ಒಳಗಿದ್ದು ಅರ್ಥವಾಗುವ ಹಾಗೆ ಅವನೇ ಮಾಡ್ತಾನೆ. ಅರ್ಥವಾಗಬಾರದು ಅಂತ ಅವರಿಗಿದ್ರೆ ಅದಕ್ಕೆ ಬೇಕಾದ ರೂಪದಲ್ಲಿ ಆ ಕೆಲಸವನ್ನು ಮಾಡ್ತಾನೆ. ಇಲ್ಲಿ ಹೋದರೆ ಕೃಷ್ಣ ಸಂಧಾನಕ್ಕೋಸ್ಕರ ಅಂತ ದುರ್ಯೋಧನನ ಹತ್ರ ಬಂದು ಗಲಾಟೆ ಆಗುವ ಹಾಗೆ ಮಾಡಿಕೊಂಡೇ ಹೋಗುವಾಗ, ಯಾಕಂದ್ರೆ ಅವ ಬರುವಾಗ ಬಾಯಲ್ಲಿ ಹೇಳ್ತಿದ್ದ, ನೀನು ಒಂದು 5 ಗ್ರಾಮವನ್ನು ಕೊಟ್ಟಿದ್ದಾದ್ರೆ ಯುದ್ಧ ನಡೆಯುವುದಿಲ್ಲ, ಚೆನ್ನಾಗಿರ್ತದೆ ಅಂತ ಹೇಳ್ತಾ ಇದ್ದ. ಒಳಗಿಂದ ದುರ್ಯೋಧನನ ಒಳಗೆ ಕುಳಿತು ಏನ್ ಹೇಳ್ತಿದ್ದ ಅಂದ್ರೆ, ಒಪ್ಪಿಕೊಳ್ಬೇಡ, ಹೊರಟು ಬಿಡು, ಬಿಡಿಸ್ಬಿಡು, ಕಳಿಸ್ಬಿಡು ನಾನು ಅಂತ ಒಳಗೆ ಹೇಳ್ತಾರೆ. ಈ ದೇವರು ಎಲ್ಲಿ ಏನ್ ಬೇಕೋ ಆ ಕೆಲಸ ಮಾಡ್ತಾನೆ. ಅದಕ್ಕೆ ಅವನನ್ನು ಅಲ್ಲೇ ಇದ್ದಂತಹ ವಿದುರ ಕಪಟ ನಾಟಕ ಸೂತ್ರಧಾರಿಯಿಂದ ಕೈ ಮುಗಿದಂತೆ ಇದೆಲ್ಲ ಮಾಡ್ತಾನೆ ಭಗವಂತ. ಕಪಿಲ ತಾಯಿಯಾದಂತಹ ದೇವಭೂತಿಗೆ ಹೇಳ್ತಾನೆ, ನಿನಗೆ ಅರ್ಥ ಆಗುವ ಹಾಗೆ ನಾನು ಹೇಳ್ತೇನೆ ತಾಯಿ. ಮೊದಲು ಸಾಂಖ್ಯದ ಬಗ್ಗೆ ಹೇಳ್ತಾನೆ. ಸಾಂಖ್ಯ ಅಂದರೆ ಶುದ್ಧಾತ್ಮ ತತ್ವವಿಜ್ಞಾನ ಸಾಂಖ್ಯಮಿತ್ಯಭಿಧೀಯತೆ ಅಂತ ಆಚಾರ್ಯರು ಸಾಂಖ್ಯ ಶಬ್ದಕ್ಕೆ ಅರ್ಥವನ್ನು ಹೇಳಿ. ಭಗವಂತನ ಬಗ್ಗೆ ಸರಿಯಾದ ಜ್ಞಾನ ಅಷ್ಟೇ ಅಲ್ಲ, ಭಗವಂತನಿಂದ ಸೃಷ್ಟವಾದ ತತ್ವಗಳ ಬಗ್ಗೆ ಸರಿಯಾದ ಜ್ಞಾನ. ಹೀಗೆ ತತ್ವಗಳನ್ನು ಸರಿಯಾಗಿ ತಿಳಿಯುವುದಕ್ಕೆ ಸಾಂಖ್ಯ ಅಂತ ಹೆಸರು. ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಸಂಖ್ಯಾ ಅಂದ್ರೆ ಲೆಕ್ಕಾಚಾರ, 1 2 3 4 ಅನ್ನೋ ಲೆಕ್ಕಗಳು. ಈ ಸಂಖ್ಯೆಗೆ ಸಂಬಂಧಪಟ್ಟ ಶಾಸ್ತ್ರ. ಅಂದ್ರೆ ಸಂಖ್ಯೆಯ ಮೂಲಕ ದೇವರನ್ನು ತಿಳಿಸುವುದಕ್ಕೆ ಪ್ರಯತ್ನ ಪಡುವ ಶಾಸ್ತ್ರ ಅಂತ. ಅದ್ಯಾಕೆ ಶಬ್ದದಿಂದ ದೇವರನ್ನು ಹೇಳಿದ್ರೆ ಎಡವಟ್ಟಾಗುತ್ತೆ. ಶಬ್ದ ಅದು ನಿಯತಾರ್ಥ ಅಲ್ಲ. ಮನುಷ್ಯನಿಗೆ ಒಳಗಿನಿಂದ ಯಾವ ಭಾವ ಇದೆ ಅದಕ್ಕೆ ಅನುಗುಣವಾಗಿ ಶಬ್ದ ಅರ್ಥವನ್ನು ಹೇಳ್ತದೆ. ಅದು ಒಬ್ಬೊಬ್ಬರಿಗೆ ಒಂದೊಂದು ಅರ್ಥವನ್ನು ಹೇಳುವ ಸಾಧ್ಯತೆ ಜಾಸ್ತಿ ಇದೆ. ಈಗ ನಾನು ಮಾಡ್ತಾ ಇರುವ ಉಪನ್ಯಾಸ ಎಲ್ರಿಗೂ ಒಂದೇ ರೀತಿ ಅರ್ಥ ಆಗ್ತದೆ ಅಂತಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ತರ ಅರ್ಥ ಆಗುವ ಸಾಧ್ಯತೆಗಳೇ ಜಾಸ್ತಿ ಇರುವುದು. ಶಬ್ದ ಅನ್ನುವುದು ಹೆಚ್ಚಾಗಿ ಅವರವರ ಭಾವಕ್ಕೆ ಅನುಗುಣವಾಗಿ ಅರ್ಥವನ್ನು ಹೇಳ್ತದೆ. ಸಾಯಂಕಾಲದ ಹೊತ್ತು
ಸೂರ್ಯ ಅಸ್ತಂಗತ ಅಂತ ಒಂದು ಶಬ್ದ ಪ್ರಯೋಗಿಸಿದರೆ ಆವಾಗ ಒಬ್ಬ ಹುಡುಗ ಇದ್ರೆ ಇಲ್ಲಿ ವಾಸುದೇವ ಇದ್ದಾನಲ್ಲ ಅವರಿಗೆ ಏನು ಅನಿಸುತ್ತೆ ಅಂದ್ರೆ ನಾನು ಸಂಧ್ಯಾ ವಂದನೆ ಮಾಡಬೇಕು ಅಂತ ಅನಿಸುತ್ತೆ. ಇನ್ನೊಬ್ಬರಿಗೆ ಉಪನ್ಯಾಸಕ್ಕೆ ಹೊರತಾಯ್ತು ಮಾತೃ ಸಂಘಕ್ಕೆ ಹೋಗಬೇಕು ಅಂತ ಒಬ್ಬರಿಗೆ ಅನಿಸುತ್ತೆ. ಇನ್ನೊಬ್ಬ ಕಳ್ಳನಿಗೆ ನಾನು ಕತ್ತರಿ ಹಿಡ್ಕೊಂಡು ಹೊರಡುವುದಕ್ಕೆ ಸರಿಯಾದ ಕಾಲ ಬಂತು ಅಂತ. ಮತ್ತೊಬ್ಬರಿಗೆ ವೇಶ್ಯಾಸ್ತ್ರೀಗೆ ನಾನು ನನ್ನ ವ್ಯವಹಾರವನ್ನು ಈಗ ಹೊಂದಿಸಬಹುದು. ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಅರ್ಥ ಆಯ್ತು. ಸೂರ್ಯ ಅಸ್ತಂಗತನಾಗುವುದು ಬದಿಯಲ್ಲಿ ನಿಂತು ನಗ್ತಾ ಇರುತ್ತೆ, ಆ ಅರ್ಥ ಯಾರಿಗೂ ಆಗುದಿಲ್ಲ. ಅಂದ್ರೆ ಅವರವರ ಭಾವಕ್ಕೆ ಅನುಗುಣವಾಗಿ ಶಬ್ದವು ಅರ್ಥವನ್ನು ಕೊಡ್ತದೆಯೇ ಹೊರತು ಶಬ್ದದ ಅರ್ಥ ಹಿಂದುಗಡೆ ನಿಂತಿರುತ್ತದೆ. ಇದು ಶಬ್ದದಿಂದ ಆಗತಕ್ಕಂತಹ ಸಮಸ್ಯೆ. ಆದರೆ ಸಂಖ್ಯೆ ಹಾಗೆ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಗೂ ಅದಕ್ಕೆ